श्रीराम समर्थ। गुरु ब्रह्मा गुरुर्विष्णु गुरुर्देवो महेश्वर गुरु साक्षात् परब्रह्म तस्मै श्री गुरवे नमः। सदा सर्वदा योग तुझा घडावा, तुझे कारणी देह माझा पढावा। उपेक्षू नको गुणवंतानंता, रघुनायका मागणे चियाता। सद्गुरुनाथ महाराज की जय। जय जय रघुवीर समर्थ। श्रीराम समर्थ। सद्गुरु श्री ब्रह्मचैतन्य महाराजर, सद्गुರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಹಾಗೂ ಪರಮ ಪೂಜ್ಯ ಗುರುಗಳ ಅನುಗ್ರಹದಿಂದ ಶ್ರೀ ಮಹಾರಾಜ ನಮ್ಮ ಸದ್ಗುರುಗಳ ಪುಣ್ಯತಿಥಿ ಆರಾಧನಾ ಮಹೋತ್ಸವದ ನಿಮಿತ್ತವಾಗಿ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೀವಿ. ಮೊನ್ನೆ 22ನೇ ತಾರೀಕಿನಿಂದ 20ನೇ ತಾರೀಕಿನಿಂದ ಪ್ರಾರಂಭವಾದಂಥ ಈ ಉತ್ಸವ ಇವತ್ತು 26ನೇ ತಾರೀಕು, 29ನೇ ತಾರೀಕು ಆರಾಧನಾ ಮಹೋತ್ಸವ. ಪ್ರತಿ ವರ್ಷವೂ ಇದೇ ಥರನಾಗಿ 10 ದಿನಗಳ ಈ ಉತ್ಸವವನ್ನು ಆಚರಿಸಲಾಗ್ತದೆ. ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಈ ಮಹಾಮಾರಿಯ ಕೊರೋನಾ ಮಹಾಮಾರಿಯ ಒಂದು ಪ್ರಭಾವದಿಂದಾಗಿ ಕಳೆದ ವರ್ಷವೂ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಆಶ್ರಮದ ಪೂರ್ತಿಗೆ ಮಾಡ್ತು, ಆವಾಗಲೂ ಕೂಡ ಕೆಲವು ಭಕ್ತರು ಒಳಗೆ ಬರಲಿಕ್ಕೆ ಅವಕಾಶ ಆಯಿತು. ಅದೇ ಪ್ರಕಾರವಾಗಿ ಈ ವರ್ಷ ಗುರುಗಳು ಈ ಮಹಾಮಾರಿ ಒಂದು ಸಂದರ್ಭವನ್ನು ಅತ್ಯಂತ ಅದ್ಭುತವಾಗಿ ಅದನ್ನು ಹೆಂಗೆ ನಾವು ಉಪಯೋಗ ತಗೋಬೇಕು ಅನ್ನೋದನ್ನು ತಿಳಿಸಿಕೊಟ್ಟು ಸಮಾಜದಲ್ಲಿ ಬಹಳಷ್ಟು ಸದ್ಭಕ್ತರಿಗೆ, ಆಧ್ಯಾತ್ಮಿಕ ಜಿಜ್ಞಾಸುಗಳಿಗೆ, ಸಾಧಕರಿಗೆ ಒಂದು ಮಾರ್ಗದರ್ಶನವನ್ನು ಮಾಡಿ ಶ್ರೀರಾಮನಾಮ ಲೇಖನ, ಶತಕೋಟಿ ಶ್ರೀರಾಮನಾಮ ಲೇಖನದ ಒಂದು ಸಂಕಲ್ಪ ಮಾಡಿ 1,20,000 ನೋಟ್ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಮಹಾರಾಜರ ಒಂದು ಪ್ರಸಾದ ರೂಪದಲ್ಲಿ ಅದನ್ನು ಉಚಿತವಾಗಿ ಎಲ್ಲರಿಗೂ ಕೊಟ್ಟು ಅದನ್ನು ಬರೆಸಿ ಈಗಾಗಲೇ ಅದರಲ್ಲಿ ಸುಮಾರು 70 ಕೋಟಿ ಹತ್ತತ್ರ ಅಥವಾ 70-75 ಕೋಟಿ ಹತ್ತತ್ರ ಅದು ವಾಪಸ್ ಬಂದ ಪುಸ್ತಕ. ಇನ್ನೂ ಬಹಳಷ್ಟು ಬರುವಂಥದ್ದಿದೆ. ಅದಕ್ಕೋಸ್ಕರ ಇಲ್ಲಿ ಶ್ರೀರಾಮನಾಮ ಲೇಖನ ಪುಸ್ತಕಗಳ ಒಂದೇ ಆದಂಥ ಒಂದು ಮಂದಿರವನ್ನು ಕೂಡ ನಿರ್ಮಾಣ ಆಗ್ತಾ ಇದೆ. ಇದೆಲ್ಲ ತಮಗೆ ತಿಳಿದ ವಿಷಯ. ಈಗಾಗಲೇ ಈಗ ಒಂದು ಹಂತಕ್ಕೆ ಬಂದಿದೆ ಕಟ್ಟಡ. ನಾಳೆ 29ನೇ ತಾರೀಕು ಪುಣ್ಯತಿಥಿ ಆರಾಧನಾ ಮಹೋತ್ಸವದ ದಿನದಂದು ಆ ದಿವ್ಯ ಸಂದರ್ಭದಲ್ಲಿ ಆ ಪುಸ್ತಕಗಳ ಒಂದು ಪೂಜೆ ಕೂಡ ಅಲ್ಲೇ ಆಗ್ತದೆ. ಇನ್ನೂ ಅನೇಕ ಪುಸ್ತಕಗಳು ಬರಬೇಕಾಗಿದೆ ಇಲ್ಲಿ. ಅವನ್ನು ಕೂಡ ನಾವೆಲ್ಲರೂ ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಾವು ಅದನ್ನು ಮುಗಿಸಿ, ಬರೆಯೋದನ್ನು ಮುಗಿಸಿ ನಾವು ಹಿಂತಿರುಗಿಸಿದರೆ ಆ ಕಟ್ಟಡ ಮುಗಿಯೋದ್ರೊಳಗೆ, ಅಂದರೆ ಮಹಾರಾಜರ ಜಯಂತಿ ಅಷ್ಟೊತ್ತಿಗೆ ಅದು ಪೂರ್ತಿ ಪುಸ್ತಕಗಳು ವಾಪಸ್ ಬರಬೇಕು ಅನ್ನೋದು ಗುರುಗಳ ಒಂದು ವಿಚಾರ ಸಂಕಲ್ಪ. ಆ ಪ್ರಕಾರವಾಗಿ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಮಾಡೋಣ. ಅದೇ ಪ್ರಕಾರವಾಗಿ ಈ ಮಹಾಮಾರಿ ಒಂದು ಸಂದರ್ಭದಲ್ಲಿ ಲಾಕ್ಡೌನ್, ಬಹಳಷ್ಟು ಜನ ಆಫೀಸ್ಗೆ ಹೋಗ್ತಿರಲಿಲ್ಲ, ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್. ಇವತ್ತಿನವರೆಗೂ ಬಹಳಷ್ಟು ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಮತ್ತು ಹೊರಗಡೆ ಹೋಗುವಂಥದ್ದು ಕೂಡ ನಾವು ಬಹಳಷ್ಟು ಜನ ಕಡಿಮೆ ಮಾಡಿದ್ವಿ. ಅದು ಆ ಸಮಯವನ್ನು ಈ ಒಂದು ಸಾಧನೆಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಗುರುಗಳು 11 ಕೋಟಿ ಹನುಮಾನ್ ಚಾಲೀಸ ಪಾಠ ಮಾಡಬೇಕು ಅನ್ನೋದನ್ನು ಕೂಡ ಸಂಕಲ್ಪ ಮಾಡಿದ್ರು. ಆ ಪ್ರಕಾರವಾಗಿ ಸುಮಾರು ಒಂದು 20,000 ಜನ ದೇಶದಷ್ಟೇ ಅಲ್ಲ, ವಿದೇಶಗಳಲ್ಲಿಯೂ ಕೂಡ ಬಹಳಷ್ಟು ಜನ ಅದರಲ್ಲಿ ಪಾಲ್ಗೊಂಡು ಆ ಸಾಧನೆಯಲ್ಲಿ ತೊಡಗಿದ್ದಾರೆ. ಸುಮಾರು ಪ್ರತಿ ತಿಂಗಳು 30-35 ಲಕ್ಷ ಹನುಮಾನ್ ಚಾಲೀಸ್ ಬರ್ತಾ ಇದೆ. ಆದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗಬೇಕು. ಕೆಲವು ಜನ ಬಿಡೋರು ಇರ್ತಾರೆ, ಅಥವಾ ಏನೋ ಅನಾನುಕೂಲತೆ ಇರ್ತದೆ. ಹೀಗಾಗಿ ಹೊಸ ಜನ ಬರಬೇಕು, ಹೇಳಬೇಕು. ಅದನ್ನು ಆ ಒಂದು ಕೌಂಟನ್ನು ನಾವು ಮೇಂಟೈನ್ ಮಾಡಬೇಕು. ಈ 3 ವರ್ಷಗಳಲ್ಲಿ ಅದು ಆಗಬೇಕಂತ ಆ ಪ್ರಕಾರವಾಗಿ ಅದು ಆಗ್ತಾಯಿದೆ. ಮತ್ತು ಪರಮ ಪೂಜ್ಯ ಗುರುಗಳ ಒಂದು 70ನೇ ವರ್ಷ ಹುಟ್ಟಿದ ಹಬ್ಬದ ನಿಮಿತ್ತವಾಗಿ 70,000 ಶ್ರೀ ಗಣಪತಿ ಅಥರ್ವಶೀರ್ಷವನ್ನು ಪಾಠ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದಾಗ ಅದು 1 ವರ್ಷ ಟೈಮ್ ಇತ್ತು. 70,000 ಅಥರ್ವಶೀರ್ಷ ಕೇವಲ ಅದು 2 ತಿಂಗಳೇ ಮುಗಿದು ಹೋಗ್ಬಿಡ್ತು. ಅದು ಈ ಉತ್ಸವದಲ್ಲಿ ಇದನ್ನು ಮಾಡೋಣ ಅಂತ ಹೇಳಿದರು. ಈ ಪ್ರಕಾರವಾಗಿ ಅನೇಕ ಸಾಧನೆಗಳನ್ನು ಹೇಳಿಕೊಟ್ಟು ನಮ್ಮನ್ನೆಲ್ಲ ಒಂದು ಸಾಧನೆಯ ಒಂದು ಮಾರ್ಗದಲ್ಲಿ ಹಚ್ಚಿ ನಮ್ಮನ್ನೆಲ್ಲರನ್ನೂ ಪುನೀತರನ್ನಾಗಿ ಮಾಡಿದ್ದಾರೆ ಗುರುಗಳು. ಈ ಪುಣ್ಯತಿಥಿ ಉತ್ಸವಕ್ಕೂ ಕೂಡ ಈ ಸರಿ ಮತ್ತದು ಇನ್ನೊಂದೇನೋ 3ನೇ ಅಲ್ಲಿ ಒಂದು
ಒಂದು ಭಯದ ವಾತಾವರಣ ಬೇರೆ ಬೇರೆ ದೇಶಗಳೆಲ್ಲ ಅನೇಕ ರೀತಿ ಬಹಳಷ್ಟು ಜನರಿಗೆ ಆಗ್ತಾ ಇದೆ. ಭಾರತ ದೇಶದಲ್ಲಿಯೂ ವಿಶೇಷವಾಗಿ ಕರ್ನಾಟಕದಲ್ಲಿಯೂ ಕೂಡ ಕೆಲವೊಂದು ಊರುಗಳಲ್ಲಿ ಅದು ಪ್ರಕಟ ಆಗ್ಯದ. ಒಬ್ಬರು ಇಬ್ಬರು 10 ಜನನೋ ಇಷ್ಟೇನೋ ಆಗಿದೆ. ಅದು ಒಂದು ಸರಿ ಬಂದರೆ ಅದರದ್ದು ಪರಿಣಾಮ ಏನಂತ ಇನ್ನೂ ವಿಜ್ಞಾನಿಗಳಿಗೆ ಸರಿಯಾಗಿ ಗೊತ್ತಿಲ್ಲ. ಹಿಂಗೆ ಅಂಥ ಒಂದು ಹೆದರಿಕೆಯ ಒಂದು ವಾತಾವರಣದಲ್ಲಿ ಇದನ್ನು ಹೆಂಗೆ ಮಾಡೋದು ಅನ್ನೋದನ್ನು ವಿಚಾರ ಮಾಡಿದಾಗ ಗುರುಗಳು ಅತ್ಯಂತ ಕಡಿಮೆ ಜನರು ಸೇರಿ ಮಾಡಬೇಕಾದದ್ದು. ಬಹಳಷ್ಟು ಜನ ಹಾಕಿ ಮಾಡ್ಕೊಳ್ಳಿಕ್ಕಾಗಿಲ್ಲ. ಕೆಲವು ಜನ ಅತ್ಯಂತ ಬಹಳ ಉತ್ಕಟತೆಯಿಂದ ಬರಬೇಕಂತ ಯಾರಿಗದನೋ ಅವ್ರು ಯಾರು ಕೇಳ್ತಾರೋ ಅವ್ರಿಗೆ ಮಾತ್ರ ಒಂದು ಅವಕಾಶ ಮಾಡಿಕೊಟ್ಟು ಇದೊಂದು ಉತ್ಸವ ಆಚರಿಸೋದನ್ನೋ ಒಂದು ನಿಟ್ಟಿನಲ್ಲಿ ಗುರುಗಳ ಒಂದು ವಿಚಾರವನ್ನು ತಿಳಿಸಿದಾಗ ನಾವೆಲ್ಲರೂ ಇಲ್ಲಿ ಏನು ಸೇರಿಯವೋ ಆ ಭಾಗ್ಯವಂತರ ಲಿಸ್ಟಲ್ಲಿ ನಾವೆಲ್ಲರೂ ಇದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಸಂತೋಷ ವಿಷಯ ಅನ್ನಿಸ್ತದೆ. ಇನ್ನು ಕೇವಲ ಉಳಿದಿರುವಂಥದ್ದು 29ನೇ ತಾರೀಕು ಮುಂದೆ ಏಕಾದಶಿ ದ್ವಾದಶಿ ಅಲ್ಲಿ ತನಕ ಇರಲಿಕ್ಕೆ ಅನುಕೂಲ ಇದ್ದವರು ಬಹಳ ಒಳ್ಳೆಯದು. ಈ ಗುರುಗಳು ನಮಗೇನದಂದ್ರೆ ನಾಮಸ್ಮರಣೆ ವಿಷಯವಾಗಿ ಇನ್ನೂ ಹಲವಾರು ವಿಚಾರಗಳನ್ನು ಹೇಳಬೇಕನ್ನೋ ದೃಷ್ಟಿಯಿಂದ ನಾಮಸ್ಮರಣ ಸಮಾಸದ ಬಗ್ಗೆ ಗುರುಗಳು ಈ 4 ದಿನಗಳಲ್ಲಿ ಹೇಳ್ತಾರೆ. ನಾವೆಲ್ಲರೂ ಅದನ್ನು ಕೇಳಿ ನಮ್ಮ ಜೀವನದಲ್ಲಿ ಅದನ್ನು ಆಚರಣೆಯಲ್ಲಿ ತಂದು ನಮ್ಮ ಸಾಧನೆಗೆ ನಾವು ಅನುಕೂಲ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಪರಮ ಪೂಜ್ಯ ಗುರುಗಳಲ್ಲಿ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ನಮ್ಮನ್ನು ಈ ಸಾಧನೆಯ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಪರಮ ಪೂಜ್ಯಗಳಲ್ಲಿ ಕೇಳ್ಕೊತೀನಿ. करीब तो ಶ್ರೀರಾಮ ಸಮರ್ಥ. ವಿದೇಹಾಪರಿ ತಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ ನಮಸ್ಕಾರತ್ಯಾ ಬ್ರಹ್ಮಚೈತನ್ಯ ಮೂರ್ತಿ. बोलो राजा राम राम, बोलो सीता राम राम, 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 जानकी जीवन स्मरण जय जय राम. ನಿನ್ನೆ ಈ
ಪ್ರವಚನ ಅನ್ನುವಂಥದ್ದು ಪ್ರಾರಂಭ ಆಯಿತು. ಈ ನಿನ್ನಿನ ಪ್ರವಚನದಲ್ಲಿ ನಾನು ಸಮರ್ಥ ರಾಮದಾಸ್ ಸ್ವಾಮಿಗಳ ಬಗ್ಗೆ ಒಂದು ಸ್ವಲ್ಪ ಹೇಳಿದೆ. ಮಹಾರಾಜರ ಈ ತ್ರಯೋದಶ ನಮಸ್ಕಾರಗಳಲ್ಲಿ ಮೊದಲನೇ ನಮಸ್ಕಾರ ಯಾವುದು ಅಂದರೆ, ಮಹಾರುದ್ರನಿ ಮಾರುತಿ ರಾಮದಾಸ, ಕಲಿಯುಗದಿ ನೀನಾದಿ ಶ್ರೀರಾಮದಾಸ, ಭಕ್ತರುದ್ಧಾರಕ್ಕೆ ನೀ ಮತ್ತೆ ಬಂದಿರುವೆ, ನಮಸ್ಕಾರ ಶ್ರೀ ಬ್ರಹ್ಮ ಚೈತನ್ಯ ಗುರುವೇ. ಇದರಲ್ಲಿ ಏನಿದೆ ಅಂದ್ರೆ, ಮಹಾರಾಜರ ಒಂದು ಅವತಾರದ ವೈಶಿಷ್ಟ್ಯ ಆಗಲಿ ಅಥವಾ ಅದರ ಪಾರ್ಶ್ವಭೂಮಿ ಏನದು ಅನ್ನೋದನ್ನು ಹೇಳಿದ್ದಾರೆ. ಮಹಾರಾಜರು ಮೊದಲೇನಿದ್ದರು, ಆಮೇಲೆ ಏನಿದ್ದರು, ಆಮೇಲೆ ಏನಾದರು. ಮಹಾರುದ್ರನಿ ಮಾರುತಿ ರಾಮದಾಸ, ಸಮರ್ಥ ರಾಮದಾಸ್ ಸ್ವಾಮಿಗಳು ಮೊದಲನೇ ಅವತಾರ ಅಲ್ಲ, ಮಾರುತಿ ಮೊದಲನೇ ಅವತಾರ. ಮಹಾರುದ್ರನಿ ಮಾರುತಿ ರಾಮದಾಸ, ಶ್ರೀರಾಮನ ದಾಸನಾಗಿರ್ತಕ್ಕಂಥ ಮಾರುತಿ ನೀನು ಮೊದಲನೇ ಅವತಾರ. ಅರ್ಥಾತ್ ಏನು ಅಂದ್ರೆ, ಕೇಸರಿ ಅನ್ನುವಂಥ ಒಂದು ಅರ್ಥಾತ್ ವಾನರ ರಾಜನ ಹೊಟ್ಟೆಯಿಂದ, ವಾನರ ರಾಜನಿಂದ ಅಂಜನಿ ಅನ್ನುವಂಥ ವಾನರಿಯ ಉದರದಿಂದ ಪವನ ಅಂದರೆ ವಾಯುವಿನ ಒಂದು ಸಂಪರ್ಕನೂ ಹೊಂದಿರತಕ್ಕಂಥವನಾಗಿ ಮಾರುತಿ ಹುಟ್ಟಿ ಬಂದ ಅಂತ. ಭಗವಾನ್ ಶ್ರೀ ರಾಮಚಂದ್ರನ ಕಾರ್ಯ ನಿರ್ವಹಿಸೋದಕ್ಕಾಗಿ ಮತ್ತು ಮುಂದೆ ಬರ್ತಕ್ಕಂಥ ಸಮಾಜಕ್ಕೆ ಭಗವಂತನ ಒಂದು ದಾಸ್ಯಭಕ್ತಿ, ಅನನ್ಯ ಶರಣಾಗತಿ, ದಾಸ್ಯಭಕ್ತಿ ಹೆಂಗಿರ್ತದೆ ಅನ್ನೋದನ್ನು ತೋರಿಸ್ಲಿಕ್ಕೆ ಮಾರುತಿ ಅವತಾರ ಆಯಿತು ಅಂತ ಹೇಳ್ತಾರೆ. ಅನನ್ಯ ಭಕ್ತನಾಗಿರ್ತಕ್ಕಂಥವ, ಭಗವಂತನ ಅನನ್ಯ ಭಕ್ತನಾಗಿರ್ತಕ್ಕಂಥವ, ಅಖಂಡವಾಗಿ ಭಗವಂತನ ಅನುಸಂಧಾನದಲ್ಲಿರ್ತಕ್ಕಂಥವನು. ಅದೇ ರೀತಿಯಾಗಿ ಏನು ಅಂದ್ರೆ, ಭಗವಂತನಿಂದ ಅವಿಭಾಜ್ಯವಾಗಿರ್ತಕ್ಕಂಥವು. ಒಂದ್ಸಲ ರಾಮ ಮಾರುತಿನ ಕೇಳ್ತಾನೆ, ಕಸ್ತ್ವಂ, ನೀನು ಯಾರಪ್ಪ ಅಂತ ಕೇಳ್ತಾನೆ. ಆವಾಗ ಮಾರುತಿ ಹೇಳ್ತಾನೆ, ದೇಹ ಬುದ್ಧ್ಯಾತು ದಾಸೋಹಂ, ದೇಹ ಬುದ್ಧಿಯಿಂದ ನೀವು ಕೇಳ್ತಿದ್ರೆ ನಾನು ನಿಮ್ಮ ದಾಸಿದ್ದೀನಿ. ನಮಗೂ ಹಂಗೆ ಅನ್ನಿಸ್ಬೇಕು. ದೇಹ ಬುದ್ಧ್ಯಾತು ದಾಸೋಹಂ, ದೇಹ ಬುದ್ಧಿಯಿಂದ ನಾನಿನ್ನು ದಾಸಿದ್ದೀನಿ. ಜೀವ ಬುದ್ಧ್ಯ ತದ ಅಂಶಕಃ, ಜೀವ ಬುದ್ಧಿಯಿಂದ ವಿಚಾರ ಮಾಡಿದರೆ ನಾನಿನ್ನು ಅಂಶ ಇದ್ದೀನಿ ಅಂತ. ಪರಮಾತ್ಮ ಅಂಶಿ, ನಾವು ಅಂಶ, ಅಂಶಿ ಭಾವ ಅಂತ ಹೇಳ್ತಾರೆ. ಅರ್ಥಾತ್ ಏನು ಅಂದರೆ, ಭಗವಂತನ ಅಂಶ ನಾವು. ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಏನೊಂದು ಸ್ವರೂಪದನೋ ಅದರದ ಕಿಂಚಿತ್ ಅಂಶ ನಮ್ಮೊಳಗದ. ಆದ್ದರಿಂದನೇ ಆ ಭಗವಂತನಿಂದ, ಆ ಭಗವಂತನ ಇರುವಿಕೆಯಿಂದ ಬ್ರಹ್ಮಾಂಡ ನಡೀತಾ ಇದ್ದರೆ, ಆ ಭಗವಂತನದೇ ಆಗಿರ್ತಕ್ಕಂಥ ಒಂದು ಅಂಶದ ಇರುವಿಕೆಯಿಂದ ಈ ಪಿಂಡ ನಡೀತಾ ಇದೆ. ಇದು ಪಿಂಡ, ಅದು ಬ್ರಹ್ಮಾಂಡ. ಆ ಬ್ರಹ್ಮಾಂಡಕ್ಕೆ ಅಧಿಷ್ಠಾತೃ ಯಾರು ಅಂದರೆ ಪರಮಾತ್ಮ, ಅರ್ಥಾತ್ ಈಶ್ವರ. ಈಶ್ವರ ಅಂದರೆ ಶಿವ ಅಂತ ಅರ್ಥ ಇಲ್ಲ ಅಲ್ಲಿ. ಈಶ್ವರ ಅಂದರೆ ಪರಮಾತ್ಮ ಅಂತ. ಆ ಬ್ರಹ್ಮಾಂಡಕ್ಕೆ ಅಧಿಷ್ಠಾತೃವಾಗಿದ್ದುಕೊಂಡು ಬ್ರಹ್ಮಾಂಡವನ್ನು ನಡೆಸ್ತಕ್ಕಂಥವನು ಈಶ್ವರ. ಆಮೇಲೆ ಇಲ್ಲೇ ಅಲ್ಲಿ ಶಿವ ಅಂತಾದರೆ ಇಲ್ಲಿ ಜೀವ ಅಂತ, ಅಲ್ಲಿ ಪರಮಾತ್ಮ ಅಂತಾದರೆ ಇಲ್ಲಿ ಆತ್ಮ ಅಂತ. ಪ್ರತ್ಯಕ್ ಅಂಚತೀತಿ ಪ್ರತ್ಯಗಾತ್ಮ ಅಂತ ಹೇಳ್ತಾರೆ. ಪ್ರತಿಯೊಬ್ಬರೊಳಗೂ ಆ ಪರಮಾತ್ಮ ಅಂಶ ರೂಪದಲ್ಲಿದ್ದ. ಇದು ಇವತ್ತಿನ ಪರಿಸ್ಥಿತಿಯೊಳಗೆ ನಮಗೆ ಎಷ್ಟರೇ ಬಹಳ ದೊಡ್ಡ ಶೋಕಾಂತಿಕ ಆಗಿದೆ ಅಂದರೆ, ನಮಗೆ ಅತ್ಲಾಗ ಲಕ್ಷಣ ಇಲ್ಲ. ನಿನ್ನ ನಾನು ಅದನ್ನು ಹೇಳಿದೆ, ನಮ್ಮೊಳಗೆ ಭಗವಂತಿದ್ದ, ನಮಗೆ ಅವನ ಕಡೆ ಲಕ್ಷ್ಯ ಇಲ್ಲ. ನಾವು 24 ತಾಸು ದೇಹಭಾವದಲ್ಲಿ ಇದ್ದು
ದೇಹಭಾವದ್ದನೇ ವೈಶಿಷ್ಟ್ಯಗಳನ್ನು ನನ್ನ ವೈಶಿಷ್ಟ್ಯ ಅನ್ನುವಂಥ ಭಾವನೆಯಿಂದ ನಮ್ಮ ಮೇಲೆ ನಾವು ಆರೋಪ ಮಾಡಿಕೊಂಡು ಅದರ ಅಭಿಮಾನ ಪಟ್ಕೋತಾ ಅದರಿಂದ ಉಂಟಾಗ್ತಕ್ಕಂಥ ಸುಖ ದುಃಖ ಅನುಭವಿಸೋತ ನಾವು ಆಯುಷ್ಯದ ಒಂದೊಂದು ಕ್ಷಣಗಳನ್ನು ಕಳ್ಕೋತಾ ಎತ್ತಲಾಗ ಹೊಂಟೀವಿ ಅಂದ್ರೆ ಮೃತ್ಯುವಿನ ಕಡೆಗೆ ಹೊಂಟೀವಿ, ಮರಣದ ಕಡೆಗೆ ಹೊಂಟೀವಿ. ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ ಅನ್ನೋದನ್ನು ಒಂದು ಕಡೆಗೆ ಒಂದು ಉದಾಹರಣೆ ಹೇಳ್ತಾರೆ. ಒಂದು ಹಾವು ಒಂದು ಕಪ್ಪಿ ನುಂಗಲಿಕ್ಕೆ ಹತ್ತಿತ್ತಂತ. ಅದು ಕಪ್ಪಿ ಸ್ವಲ್ಪ ದೊಡ್ಡದಿತ್ತು, ಹಾವು ಸ್ವಲ್ಪ ಸಣ್ಣದಿತ್ತು. ಹೀಗಾಗಿ ಅದು ಬಾಯಿ ಸಣ್ಣದು, ಕಪ್ಪಿ ದೊಡ್ಡದು, ಅವಕಾಶ ಒಳಗೆ ಎಳ್ಕೊಳಕ್ಕೆ ಹತ್ತಿತ್ತು ತನ್ನ ಹಲ್ಲಿಲೆ. ಆವಾಗ ಕಪ್ಪು ಏನು ಮಾಡ್ಲಿಕ್ಕೆ ಹತ್ತಿತ್ತು ಅಂದ್ರೆ ಮುಂದೆ ಹಾರಾಡೋ ನೊಣ ತಿನ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿತ್ತು. ಹಾಗಾಗಿ ಅದು ನಮ್ಮ ಪರಿಸ್ಥಿತಿ. ನಾವು ಏನಾಗ್ಲಿಕ್ಕೆ ಹತ್ತೀವಿ ಅಂದ್ರೆ ಸಣ್ಣ ಕ್ಷಣಕ್ಕೆ ಮೃತ್ಯುವಿನ ಮುಖದಾಗ ಹೊಂಟೀವಿ. ಜ್ಞಾನೇಶ್ವರ ಮಹಾರಾಜರಂತೂ ಇದರ ಪರಾಕಾಷ್ಠ ಉದಾಹರಣೆ ಹೇಳಿದ್ದಾರೆ. ಜ್ಞಾನೇಶ್ವರಿಗಳು ಬರೀತಾರೆ, ಎಂಥ ಅಜ್ಞಾನದ ನಂಬುದು ಅಂತ ಬರೀತಾರೆ. ಕೂಸು ಹುಟ್ಟಿ 1 ವರ್ಷ ಆತು, ನಮ್ಮದು ಕೂಸಿಂದ ಇವತ್ತು ಏನು ಹುಟ್ಟಿದ ಹಬ್ಬ, ಮೊದಲೇ ವರ್ಷದ ಹುಟ್ಟಿದ ಹಬ್ಬ ಕೂಸಿಂದು ಅಂತ ನಾವು ಏನು ಸಡಗರ ಮಾಡ್ತೀವಿ, ಏನು ಸಂಭ್ರಮ ಮಾಡ್ತೀವಿ. ಅದ್ರೊಳಗೆ ಅವ್ರು ಬರೀತಾರೆ, ಗುಡಿ ಉಭಾರ್ತಾರೆ. ಗುಡಿ ಅಂದ್ರೆ ಮಹಾರಾಷ್ಟ್ರದಲ್ಲೇ ಅರ್ಥಾತ್ ಏನು ಮಾಡ್ತಾರೆ ಅಂದ್ರೆ ಈ ದೀಪಾವಳಿ ಒಳಗೆ ಆ ಒಂದು ಗಳಕ್ಕೆ ಮ್ಯಾಲ ಒಂದು ತಂಬಿಗೆ ಕಟ್ಟಿ ಒಂದು ಕಣ ಕಟ್ಟಿ ಮ್ಯಾಲ ಇದನ್ನು ಮಾಡ್ತಾರೆ, ಟೊಂಗಿ ಕಟ್ಟಿ. ಅದಕ್ಕೆ ಅವ್ರು ಗುಡಿ ಅಂತ. ನಾವೇನು ಮಾಡ್ತೀವಿ ಅಂದ್ರೆ ಧ್ವಜ ಹಾರಾಡಿಸ್ತೀವಿ, ಸಂತೋಷ ಪಡ್ತೀವಿ. ಆದರೂ ವಿಚಾರ ಮಾಡೋದಿಲ್ಲ ಏನು ಅಂದ್ರೆ ಆ ಮಗುವು ತನ್ನ ಆಯುಷ್ಯೊಳಗಿನ 1 ವರ್ಷ ಕಳ್ಕೊಂತೀವಿ. ಅದರ ಎಷ್ಟರ ಆಯುಷ್ಯ ಇರ್ಕೊಳ್ತಾರೆ. ಅದರ ಆಯುಷ್ಯೊಳಗಿನ 1 ವರ್ಷ ಆಯುಷ್ಯ ಹೋತು. ಎಷ್ಟೋ ಮಂದಿ ನಮಗೆ ಫೋನ್ ಮಾಡ್ತಿರ್ತಾರೆ, ಹಿಂಗ್ರಿ ನಾಳೆ ಇಂಥ ದಿವಸ ಅಥವಾ ನಾಳೆ ಇವತ್ತು ನಮ್ಮ ಬರ್ತ್ಡೇ ಅದ, ಹುಟ್ಟಿದ ದಿವಸ ಅದ, ಆದ್ದರಿಂದ ನಿಮ್ದು ಏನಾದರೂ 1-2 ಸಂದೇಶ ಹೇಳ್ರಿ, ಮಾತು ಹೇಳ್ರಿ, ಆಶೀರ್ವಾದ ಹೇಳ್ರಿ. ನಾವು ಆಮೇಲೆ ಹೇಳ್ತಿರ್ತೀವಿ, ಭಾಳ ತನಕ ಹೇಳ್ತಿರ್ತೀನಿ. ಆದ್ರೆ ಮುಂಚೆ ಏನು ಹೇಳ್ತೀನಿ ಅಂದ್ರೆ, ಇವತ್ತು ಹುಟ್ಟಿದ ದಿವಸ ಅದಲ್ಲ, ಇವತ್ತು ನಿಮ್ಗೆ ಏನಾದರೂ ಸ್ವಲ್ಪ ಸೌಡು ಸಿಕ್ಕರೆ ಎಲ್ಲರೂ ಒಂದು ಕಡೆ ಮೂಲ್ಯಾಗ ಕೂತು ಗಳ ಅಳ್ರಿ ಅಂತ. ಮತ್ತು ಹುಟ್ಟಿದ ದಿವಸ ಅಳ್ಬೇಕೇನ್ರಿ? ಮತ್ತು ನಗುವಂಥದ್ದು ಏನು ಮಾಡೀವಿ ಅಂತ ನಾವು ನಗುವಂಗದ, ಏನು ಪರಾಕ್ರಮ ಮಾಡೀವಿ ನಾವು. ಕಬೀರ ಜಬ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯೆ, ಐಸಿ ಕರ್ನಿ ಕರ್ ಚಲೋ ಹಮ್ ಹಸೆ ಜಗ ರೋಯೆ. ಹಿಂಗೇನಾದರೂ ಮಾಡಿ ಹೋಗ್ಬೇಕಲ್ಲ, ಜಗತ್ತು ಗಳಗಳ ಅಳಬೇಕು, ನಾವು ನಕ್ಕೋತ ಹೋಗು. ಅಮ್ಹಿ ಜಾತು ಅಮುಚಾ ಗಾವ, ಅಮುಚಾ ರಾಮ ತುಮಿ ಘ್ಯಾವ. ತುಕಾರಾಮ್ ಮಹಾರಾಜರು ಹೇಳಿದರು, ನಾವು ಹೊಂಟಿವಿ ನಮ್ಮ ಊರಿಗೆ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ. ಇದೇನು ಬೇಕಾದ್ರೆ ದೊಡ್ಡ ಅರಮನೆ ಇರ್ಕೊಳ್ತಕ್ಕದು ಸುಮ್ಮನೆ ಸ್ವಲ್ಪ ದಿವಸದ ಮಟ್ಟಿಗೆ. ಅಲ್ಲಿರುವುದು ನಮ್ಮ ಮನೆ. ತುಕಾರಾಮ್ ಮಹಾರಾಜ್ ಹೇಳಿದ್ರು, ನಾವು ವೈಕುಂಠಕ್ಕೆ ಹೊಂಟಿವಿ, ಅಮಿ ವೈಕುಂಠವಾಸಿ, ನಾವೆಲ್ಲ ವೈಕುಂಠದಲ್ಲಿರೋರು ಅಂತ ಬರೀತಾರೆ. ಅವ್ರು ಏನು ಅಂದ್ರೆ ಅಭಂಗದಲ್ಲೇ, ಯಾಜಿ ಸಾಠಿ ಕೇಲ ಹೋತಾ ಅಟ್ಟಹಾಸ, ಶೇವಡ್ತ ದಿವಸ ಗೋಡ ಭಾವ. ಇಷ್ಟಕ್ಕಾಗೇ ನಾನು ಆಯುಷ್ಯದಲ್ಲಿ ಇಷ್ಟು ಎಲ್ಲ ಧರ್ಪಡಿಸಿದೆ. ಯಾಕೆ ಅಂದ್ರೆ ಆ ಕೊನೆಯ ದಿವಸ ಮಧುರ ಆಗಬೇಕು. ಬ್ರಹ್ಮದೇವರು ಒಂದು ಸುಂದರವಾಗಿರ್ತಕ್ಕಂಥ ಸ್ತ್ರೀ ರಚನೆ ಮಾಡಿದರು. ಆ ಸ್ತ್ರೀ ಅಗ್ರಿ ಸುಂದರವಾದದ್ದು. ಜಗತ್ತಿನೊಳಗೆ ಅಂಥ ಸುಂದರ ಸ್ತ್ರೀ ಇಲ್ಲ ಅನ್ನುವಂಥ ಒಂದು ಸುಂದರ ಸ್ತ್ರೀ ಮಾಡಿದ್ರು. ಸುಂದರ ಸ್ತ್ರೀ ಮಾಡೋದಕ್ಕೆ ಹೆಸರೇನಿಟ್ಟ ಅಂದ್ರೆ ಮೃತ್ಯು ಅಂತ ಹೆಸರಿಟ್ಟ. ಮೃತ್ಯುವಿನಷ್ಟು ಸುಂದರವಾಗಿರ್ತಕ್ಕಂಥ ಒಂದೇನು ಘಟನಾ ಅದನೋ ಅದು ಇನ್ನೊಂದು ಯಾವುದೂ ಇಲ್ಲ ಅಂತ. ನಾವು ಅಳ್ತೀವಲ್ರಿ, ಅಜ್ಞಾನ ಏನು ಮಾಡಲಿಕ್ಕೆ. ಮತ್ತು ಅದ್ರ ಬಗ್ಗೆ ನಮ್ಮ ಕಲ್ಪನಾ ಏನಿರಬೇಕು ಅಂದ್ರೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಅರ್ಥಾತ್ ಏನು ಅಂದ್ರೆ, ಅಂಗಿ ಚಣ್ಣ ಭಾಳಷ್ಟು ಹರಿದಾವೆ, ಅಲ್ಲೆಲ್ಲಿ ಹರಿದಾವೆ, ಹಳಿಯೂ ಆಗ್ಯಾವ.
ಆವಾಗ ಅಕಸ್ಮಾತ್ ಮನೆಯೊಳಗೆ ತಂದೆ ತಾಯಿ ತಪ್ಪ ಹೊಸ ಅಂಗಿ ಚಣ್ಣ ಹೊಲಿಸ್ಕೊಟ್ರು. ಸಣ್ಣ ಸಣ್ಣ ಹುಡುಗರು 3-4 ವರ್ಷದ ಹುಡುಗರಿಗೆ ಹೊಸ ಅಂಗಿ ಚಣ್ಣ ಹೊಲಿಸ್ಕೊಟ್ರು. ಅವು ಎಷ್ಟು ಸಂತೋಷದಲ್ಲೇ ಆ ಹಳಿ ಅಂಗಿ ಚಣ್ಣ ಅಥವಾ ಬೀಸ್ ಒಗೆದು ಹೊಸ ಅಂಗಿ ಚಣ್ಣ ಹಾಕ್ಕೊಂಡು ಎಷ್ಟು ಸಂತೋಷ ಪಡ್ದು. ಹೆಂಗೋ ಹಂಗೆ ಏನದ ಅಂದ್ರೆ ಭಗವಂತ ಹೇಳ್ತಾನೆ, ಈ ಅಂಗಿ ಏನದನೋ ಹಳಿದಾದ ಕೂಡಲೇ ಶರೀರ ಭಗವಂತಂದು ಎಷ್ಟರೇ ದಯ ಅದ ನೋಡ್ರಿ ನಮ್ಮ ಮೇಲೆ, ಕರುಣ ಅದ. ಯಾಕೆ ಅಂದ್ರೆ ಭಗವಂತನಿಗೆ ಏನು ಅಪೇಕ್ಷೆ ಅದ, ನಮ್ಮಿಂದ ಏನು ಅಪೇಕ್ಷೆ ಅದ ಅಂದ್ರೆ ನಾವು ಬಹಳಷ್ಟು ಸಾಧನೆ ಮಾಡಿ ಅವನ ಸಾನ್ನಿಧ್ಯವನ್ನು ಹೊಂದಬೇಕು, ಅವನ ಹತ್ತಿರ ಹೋಗಬೇಕು, ಅವನ ಜೊತೆಗೆ ತಾದಾತ್ಮ್ಯ ಆಗಬೇಕು ಅನ್ನೋದು ಅವನ ಕಳಕಳಿ ಅದ ಭಗವಂತನ. ಆದ್ದರಿಂದ ನಾವು ಏನು ಮಾಡ್ತಾನಂದ್ರೆ, ಆದ್ದರಿಂದ ನಮಗೆ ಮನುಷ್ಯ ಜನ್ಮ ಕೊಟ್ಟ. ಇದೊಂದು ಚಾನ್ಸ್, ಇದೊಂದು ಸಲ ನಾನು ಮನುಷ್ಯ ಜನ್ಮ ಕೊಡ್ತೀನಿ, ನೀನು ಉದ್ಧಾರ ಆಗಿ ಹೆಂಗಾರೆ ಏನಾರು ಮಾಡಿ. ಆವಾಗ ನಾವು ಹ್ಞೂ ಅಂದೀವ್ರಿ ಅವನಿಗೆ, ಆಯಿತು ಉದ್ಧಾರ ಆಗ್ತೀವಿ ಅಂತಂದೀವಿ. ನಮ್ಮದು ಅವನದು ಮಾತುಕತೆ ಆಗ್ಯದ, ಭಗವಂತಂದು ನಮ್ಮದು ಮಾತುಕತೆ ಆಗ್ಯಾವ. ಎಲ್ಲಿ ಅಂದ್ರೆ ಗರ್ಭದಾಗ ಭಗವಂತ ಬಂದು ಕೇಳಿದ, ಅಲ್ಪ ಮತ್ತೀಗ ನೀನು ಹುಟ್ಟಿದಿ ಅಂದ್ರೆ ಏನು ಮಾಡವ? ನಾವು ಅಂದ್ವಿ ಏನು ಪ್ರಪಂಚದೊಳಗೆ ಆರಾಮ್ ಇರ್ತೀವಿ, ಊಟ ಹುಡುಗಿ ತಿಂಡಿ ತಿನಿಸು ಮಾಡಿಕೊಂಡು ಹುಚ್ಚಿದ್ದೀನಿ ಅಂತ. ಇದೊಂದು ಅವಕಾಶ ಕೊಟ್ಟಿದ್ದು ನಿನಗೆ, ನೀನು ಈ ಗರ್ಭದೊಳಗಿಂದ ಹೊರಗೆ ಬಂದ ಕೂಡಲೇ ನೀನೇನು ಮಾಡಬೇಕು ಅಂದ್ರೆ ಏನಾದರೂ ಮಾಡಿ ಉದ್ಧಾರ ಆಗಬೇಕು. ಗರ್ಭೋಪನಿಷತ್ತು ಅಂತ ಒಂದು ಉಪನಿಷತ್ತು ಅದ, ಅದರ ಬರೀತಾರೆ. ನಾವೆಲ್ಲರೂ ಭಗವಂತನ ಮುಂದೆ ಆಣಿ ಮಾಡಿ ಹೊರಗೆ ಬಂದೀವಿ. ನಮಗೇನು ನೆನಪಿಲ್ಲ ಬಿಡ್ರಿ ಅಂತಂದ್ರೆ ಬಿಟ್ಕೋಲ್ತಾಗ, ಆದ್ರೆ ಉಪನಿಷತ್ನಾಗಂತೂ ಬರೀತಾರೆ. ನಾವೆಲ್ಲರೂ ಭಗವಂತನ ಮುಂದೆ ಆಣಿ ಮಾಡಿ ಪ್ರತಿಜ್ಞಾ ಮಾಡಿ ವಚನ ಕೊಟ್ಟು ನಾವಂದ್ವಿ, ಈ ಸಲ ಒಂದು ಸಲ ನಾನು ಮನುಷ್ಯಾಗಿ ಹೊರಗೆ ಬಂದೆ ಅಂದರೆ, ಹುಟ್ಟಿ ಬಂದೆ ಅಂದರೆ ನಿನ್ನ ನಾಮಸ್ಮರಣೆ ಬಿಟ್ಟು, ನಿನ್ನ ಭಜನೆ ಬಿಟ್ಟು, ಅರ್ಥಾತ್ ಸತ್ಸಂಗ ಬಿಟ್ಟು, ಸ್ವಾಧ್ಯಾಯ ಬಿಟ್ಟು, ಉಪಾಸನಾ ಬಿಟ್ಟು ಏನೇನೂ ಮಾಡೋದಿಲ್ಲ ನಾನು ಅಂತ ವಚನ ಕೊಟ್ಟು ಬಂದೀವಿ. ಅದನ್ನು ಅಷ್ಟು ಬಿಟ್ಟು ಉಳಿದದ್ದೆಲ್ಲ ಮಾಡಲಿಕ್ಕೆ ಅವು ಏನೇನು ವಚನ ಕೊಟ್ಟು ಬಂದೀವಿ ಅವನ್ನ ಅಷ್ಟು ಬಿಟ್ಟು ಉಳಿದದ್ದೆಲ್ಲ ಉಪದ್ವ್ಯಾಪ ಮಾಡಲಿಕ್ಕೆ ಹತ್ತೀವಿ. ನಾವು ಸಣ್ಣವ್ರದಾಗ ಹೇಳ್ತಿದ್ವಿ, ಊರು ಉಸಾಬರಿ ಮಾಡಿ ಮುಲ್ಲಾ ಸ್ವರ್ಗಿದಂತ. ಹಂಗಾಗಿ ಅದು ನಮ್ಮ ಪರಿಚಯ ಇಲ್ಲದ ಹೆಂಡತಿ ಮಕ್ಕಳು ಉಸಾಬರಿ ಪ್ರಪಂಚದೆಲ್ಲ ಉಸಾಬರಿ ಮಾಡಿ ಮುಲ್ಲಾ ಸ್ವರ್ಗಿದಂಗೆ ಆಗ್ಯದ ನಮ್ಮ. ಅರ್ಥಾತ್ ಏನು ಅಂದ್ರೆ ಹುಟ್ಟಿ ಬರುವ ಮುಂದೆ ನಾವು ಭಗವಂತಗೆ ಆಣಿ ಮಾಡಿ ಹೇಳಿ ಬಂದೀವಿ. ಭಗವಂತ ಆವಾಗ ಭಗವಂತ ಹೇಳಿದ 1 ಲಕ್ಷದಾಗ ಇಟ್ಟುಕೋ ಅಂತೇಳಿ. ಇಹೈವ ಚೇದವೇದೀತ್ ಅಥ ಸತ್ಯಮಸ್ತಿ ನಚೇದಿ ಆವೇದೀನ್ ಮಹತಿ ವಿನಷ್ಟಿ. ಈ ಜನ್ಮದೊಳಗೆ ಈ ಮನುಷ್ಯ ಜನ್ಮ ಅಂದರೆ ಏನು ಸಾಮಾನ್ಯವಾದದ್ದಲ್ಲ. ಆದ್ದರಿಂದ ಪುರಂದರದಾಸರು ಹೇಳಿದರು, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು. ಅವ್ರಿಗೆ ಅರ್ಥ ಆಗ್ಯದ ನೋಡ್ರಿ, ಮನುಷ್ಯ ಜನ್ಮದ ಮೌಲ್ಯ ಅರ್ಥ ಆಗ್ಯದ. ನಮಗೆ ಅರ್ಥನೇ ಆಗ್ಬೋದು. ಎಂಥ ದಿವ್ಯವಾಗಿರ್ತಕ್ಕಂಥ ಭಗವಂತ ಈ ಮನುಷ್ಯ ದೇಹವನ್ನು ಕೊಟ್ಟಾನ. ಇದನ್ನು ಎಂಥ ನಿಕೃಷ್ಟವಾಗಿರ್ತಕ್ಕಂಥದ್ದು, ಅದರೊಳಗಿಂದ ಏನೇನೂ ನಿರ್ಮಾಣ ಆಗೋದಿಲ್ಲ, ಸಂಪನ್ನ ಆಗೋದಿಲ್ಲ. ಅಂಥ ಈ ಪ್ರಪಂಚದ ವಿಷಯಗಳ ಸೇವನೆಯಲ್ಲಿ ನಾವು ಆಯುಷ್ಯ ಹಾಕಲಿಕ್ಕೆ ಹತ್ತೀವಿ. ಅದರ ಸಲುವಾಗೇ ನೌಕರಿ, ಅದರ ಸಲುವಾಗೇ ವ್ಯವಸಾಯ, ಅದರ ಸಲುವಾಗಿಯೇ ವ್ಯವಹಾರ, ಅದರಿಂದನೇ ದುಡ್ಡು ಗಳಿಸೋದು, ಅದರಿಂದನೇ ಪ್ರಪಂಚದ ವಿಷಯ ಸಂಪಾದನೆ ಮಾಡೋದು, ಅದರಿಂದ ನಾವು ವಿಷಯ ಸೇವಿಸೋದು, ಹಗಲು ರಾತ್ರಿ ಕಷ್ಟ ಅರ್ಥಾತ್ ದುಃಖ ವೇದನೆ ಅನುಭವಿಸುವತ್ತ. ಅಷ್ಟಾದರೂ ನಮ್ಮ ತಲೆಯಾಗಿ ಬರುವಲ್ಲ ತಲ್ಪ ಏನು ಅಂದರೆ, ಭಗವಂತ ನಮಗೆ ಈ ಮನುಷ್ಯ ದೇಹ ಕೊಟ್ಟಾನಾದರೂ ಎದಕ್ಕೆ. ಅದರ ಬರೀತಾರೆ, ಇಹೈವ ಚೇದವೇದೀತ್ ಅಥ ಸತ್ಯಮಸ್ತಿ ನಚೇದಿ ಆವೇದೀನ್ ಮಹತಿ ವಿನಷ್ಟಿ. ಈ ಜನ್ಮದಾಗ ಏನಾದರೂ ತಿಳ್ಕೊಂಡ್ರಿ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ್ವಿ, ಯೋಗ್ಯ ಆಯಿತು. ನಚೇದಿಹ ವೇದೀನ್ ಮಹತಿ. ಒಂದು ವೇಳೆ ನಾವು ಇಲ್ಲಿ ಪಡ್ಕೊಳ್ಳಿಲ್ಲ, ತಿಳ್ಕೊಳ್ಳಿಲ್ಲ ಅಂದ್ರೆ ಬಹಳ ದೊಡ್ಡ ಹಾನಿ ಮಾಡಿಕೊಂಡ್ರಿ ಅಂತ ಅರ್ಥ. ಎಂಥ ಒಂದು ಜನ್ಮ ಕಳ್ಕೊಂಡ್ಬಿಟ್ವಿ ಅಂತ. ಅರ್ಥಾತ್ ಏನು ಅಂದ್ರೆ, ಇಂಥ ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ಜನ್ಮ ದೇವ ದುರ್ಲಭವಾಗಿರು. ಬಹುತ ಅನುಗ್ರಹ ಕೀನ್ಹೋ ಹರಿ ತುಮ ಬಹುತ ಅನುಗ್ರಹ ಕೀನ್ಹೋ ಸಾಧನ ಧಾಮ
ವಿಬುಧ ದುರ್ಲಭ ತನು ಮೋಹಿ ಕೃಪಾ ಕರಿದೀರು. ತುಳಸಿದಾಸರು ಹೇಳ್ತಾರೆ, ಸಾಧನೆಗೆ ಧಾಮ ಆಗಿರ್ತಕ್ಕಂಥದ್ದು, ಸಾಧನೆಯ ಒಂದು ಅರ್ಥಾತ್ ಏನು ಅಂದರೆ ಸಾಧನೆಗೆ, ಭಗವಂತನ ಪ್ರಾಪ್ತಿಯ ಸಾಧನೆಗೆ ಯೋಗ್ಯವಾಗಿರ್ತಕ್ಕಂಥದ್ದು ಸಾಧನ ಧಾಮ. ವಿಬುಧ ದುರ್ಲಭ ತನು, ದೇವತೆಗಳಿಗೂ ದುರ್ಲಭವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮವನ್ನು ಏನು ಕೊಟ್ಟಿರಿ, ಇದು ನನ್ನ ಮ್ಯಾಲೆ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಉಪಕಾರ. ಆದ್ದರಿಂದ ತುಕಾರಾಮ್ ಮಹಾರಾಜರು ಹೇಳ್ತಾರೆ ಏನು ಅಂದ್ರೆ, ಯಾಜಿ ಸಾಠಿ ಕೇಲ ಹೋತ ಅಟ್ಟಹಾಸ ಶೇವಡ್ತ ದಿಸ ಗೋಡಭಾವ. ಒಬ್ಬ ದೇಹು ಅನ್ನುವಂಥ ಒಂದು ಹಳ್ಳಿ ಒಳಗೆ, ಅರ್ಥಾತ್ ವೈಶ್ಯ ಮನೆತನದಲ್ಲಿ ಹುಟ್ಟಿ ಬಂದಿರತಕ್ಕಂಥವರು, ಆಮೇಲೆ ಏನು ಅಂದರೆ ಒಂದು ವ್ಯಾಪಾರ ಮಾಡಿಕೊಂಡು ದುಡ್ಡು ಗಳಿಸ್ಕೊಂಡು ಬಡ್ಡಿ ಹಂಗೂ ದುಡ್ಡು ಇದನ್ನು ಸಾಲ ಕೊಡ್ತಿದ್ರು, ಮಸಾಲೆ ವ್ಯಾಪಾರ ಮಾಡ್ತಿದ್ರು, ಅಂಗಡಿ ಇಟ್ಟಿದ್ರು, ಇಬ್ಬರು ಹೆಂಡಂದ್ರಿದ್ರು, ಒಬ್ಬ ಅರ್ಥಾತ್ ಏನು ಅಂದ್ರೆ ಮನೆಯೊಳಗೆ ತಾಯಿ ತಂದೆ ಇದ್ದರು, ಪ್ರಪಂಚ ಇತ್ತು, ಅಣ್ಣತಮ್ಮಂದರಿದ್ದರು, ಎಲ್ಲ ಚಂದಂಗೆ ಅರ್ಥಾತ್ ಏನು ಎಲ್ಲರ ಗತೆ ನಡೆದಿತ್ತು. ಸಾಹುಕಾರ ಅಂತಿದ್ರು ತುಕಾರಾಮ್ ಮಹಾರಾಜರಿಗೆ ಮುಂಚೆ. ಸಾಹುಕಾರು ಚಿನಿವಾರು ಅಂತಲ್ಲ, ಹಂಗೆ ಸಾಲ ಕೊಡೋರು ಅಂತ ಅರ್ಥ. ಆದರೂ ಒಮ್ಮೆಲೆ ಜೀವನದಲ್ಲಿ ಅವ್ರಿಗೆ ಎಂಥ ದೊಡ್ಡ ಕ್ರಾಂತಿ ಆಯಿತು ಅಂದರೆ, 3 ವರ್ಷ ಮಳೆ ಆಗಲಿಲ್ಲ. ಹೊಲ ಇದ್ದು ಅವರು ಸಾಕಷ್ಟು, 3 ವರ್ಷ ದೇಹದಲ್ಲಿ ಮಳೆ ಆಗಲಿಲ್ಲ. ಆವಾಗ ಏನಾಗ್ಬಿಡ್ತೀವಿ ಅಂದ್ರೆ, ಎಲ್ಲ ಬರಗಾಲ ಬಿದ್ದು ಅವ್ರ ಮನೆಯಾಗಿದ್ದ ದನ ಎಲ್ಲ ಸತ್ತು, ಮೊದಲೇ ಹೆಂಡತಿ ಅನ್ನ ಮಣೋನಿ ಬಾಯಿ ಮೇಲಿ ಮುಳುಗ ಮೇಲ ಬರೇ ಧಾಲೆ ದೇವ ದಿವಾಳಿ ನಿಘಾಲು. ದೃಷ್ಟಿನ ಬದಲಾತ್ ನೋಡ್ರಿ, ವ್ಯಾಲ್ಯೂಯೇಷನ್ನ ಬದಲಾತ್. ಅರ್ಥಾತ್ ಏನೇನು ಹಾನಿ ಆತೋ ಅದ್ರ ಬಗ್ಗೆ ಅವ್ರದ್ದು ಮನಸ್ಸಿನೊಳಗಿಂದ ಭಾವ ಏನು ಬಂತು ಅಂದರೆ, ಬರೇ ಧಾಲೆ ದೇವ ಬಾಯಿಲ ಕರ್ಕಶ, ಬರೇ ಧಾಲೆ ದೇವ ಅನ್ನ ಮಣೋನಿ ಬಾಯಿ ಮೇಲಿ ಮುಳುಗ ಮೇಲ ಮತ್ತು ಬಗ ಸತ್ತಾದ ಹೇನ್ ಸತ್ತು ಹೋದ್ಲು, ಬರೇ ಧಾಲೆ ದೇವ ದಿವಾಳಿ ನಿಘಾಲು. ಅಂಗಡಿ ಹೋತು, ಹೊಲ ಹೋದು, ಬಡತನ ಅಂದ್ರೆ ಮೂರ್ತಿಮಂತ ಬಡತನ. ಬರೇ ಧಾಲೆ ದೇವ ಬಾಯಿಲ ಕರ್ಕಶ. ಎರಡನೇ ಹೆಂಡತಿ ಆಕಿನೂ ಮಹಾ ಕರ್ಕಶಿದೆ. ತಾಪತ್ರಯಗಳು ಅಂತೇನಿರ್ತಾವೆ ಅವೆಲ್ಲ ಅವ್ರ ಜೀವನದಾಗ ಬಂದಿತ್ತು. ಒಂದು ದಿವಸ ಅವ್ರ ಹೆಂಡತಿ ಹೇಳಿದರು, ಆಗ आता आपल्याला चांगले दिवस येणार बरं का, ಇನ್ನು ನಮಗೆ ಚಲೋ ದಿವಸ ಬರ್ತಾವ. ಇನ್ನು ಆಕೆ ಏನು ಅನ್ನಿಸ್ತೀವಿ, ಹಂಗಾರೆ ಎಲ್ಲಿಂದ ದುಡ್ಡು ಬರೋದ ಕಾಣಿಸ್ತದ, ದುಡ್ಡು ಬಂತು ನಮಗೆಲ್ಲ ಇನ್ನು ಚಲೋ ದಿವಸ ಬರ್ತದೆ. ನಮ್ಮ ಕಲ್ಪನೆ ಅವಲ್ಲ ಹಿಂಗೆ. ಇದಷ್ಟು ದುಡ್ಡು ಬಂತಂದ್ರೆ ಇದೊಂದು ಇತ್ಲಾಗಿಂದ ಒಂದು 25 ಲಕ್ಷ ಬರಬೇಕಾಗಿದೆ, ಅದೊಂದು ಬಂತು ಅಂದ್ರೆ ನಮ್ಮ ಕೆಲಸ ಆಗಿ ಹೋಗ್ತದೆ. ಅದೊಂದು ಇದನ್ನೊಂದು ಮಾಡಿಸ್ಬಿಡ್ತೀವಿ, ಅದನ್ನೊಂದು ಮಾಡಿಸ್ಬಿಡ್ತೀವಿ. ಆಮೇಲೆ ಅತ್ಲಾಗಿಂದ ಒಂದು 25 ಲಕ್ಷ ಬರೋದಾದ್ರೆ ಇದೊಂದು ಮನೆ ಕೊಂಡ್ಕೊಂಡ್ಬಿಡ್ತೀವಿ, ಅದೊಂದು ಅಂಗಡಿ ಶುರು ಮಾಡ್ತೀವಿ. ನಮ್ಮಂಗೆ ಅವ್ರ ತಲೆಗೂ ಮುಂಚೆ ಹಂಗೆ ಇತ್ತು. ಆಮೇಲೆ ಎಲ್ಲ ಬದಲಾತು ನೋಡ್ರಿ, ದೃಷ್ಟಿನ ಬದಲಾತು. ಮೌಲ್ಯ ಅರ್ಥಾತ್ ಏನು ಅಂದ್ರೆ, ಯಾ ದೃಷ್ಟಿ ಸಾ ಸೃಷ್ಟಿ. ಯಥಾ ದೃಷ್ಟಿ ತಥಾ ಸೃಷ್ಟಿ. ಹಂಗೆ ದೃಷ್ಟಿನೂ ಹಂಗೆ ಸೃಷ್ಟಿ. ಒಮ್ಮೆ ಅವ್ರ ಮನುಷ್ಯನವ್ರಿಗೆ ಹಿಂಗೆ ಬಂದುಬಿಡ್ತಲೇ ಏನು ಅಂದ್ರೆ, ಬಸ್ ಇನ್ನು ಮುಗೀತೀನಿ, ಇನ್ನೇನಿದ್ರು ಭಗವಂತನ ಮಾರ್ಗಕ್ಕೆ ಹತ್ತೋದು ನಮಗೆ ಕನಿಷ್ಠ ಪಕ್ಷ ಏನಂದ್ರೆ, ಇನ್ನು ಸ್ವಲ್ಪರೇ ನಾವು ಭಗವಂತನ ಮಾರ್ಗಕ್ಕೆ ಹತ್ತೋಣಪ್ಪ ಅಂತಾರೆ ಅನ್ನಿಸ್ಬೇಕು. ತುಕಾರಾಮ್ ಮಹಾರಾಜರ ಗತೆ ಬಸ್ ಬ್ಯಾಡ ನಮಗೆ, ಅತ್ಲಾಗಿಂದ ಏನು ಸ್ಟಾಪ್ ಬೇಡ, ಇನ್ನು ಸ್ವಲ್ಪರೇ ಭಗವಂತನ ಮಾರ್ಗಕ್ಕೆ ಹತ್ತೋಣಪ್ಪ. ಆಯುಷ್ಯ ಇಷ್ಟೆಲ್ಲ ವರ್ಷ ಆಯ್ತು, ಆಯುಷ್ಯ ಆಯ್ತು, ಇನ್ನು ಯಾವಾಗೋ ಏನು ಆಯುಷ್ಯದ್ದು ಭರವಸೆ ಇಲ್ಲ. ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾರ್ಯಾರ್ದು ಭರವಸೆ ಇಲ್ಲರಿ, ಹುಟ್ಟಿದ ಕೂಸಿನ ಹಿಡ್ಕೊಂಡು, ಗರ್ಭದಾಗಿನ ಕೂಸಿನ ಹಿಡ್ಕೊಂಡು ಅತ್ಯಂತ ವಯೋವೃದ್ಧ 100-110 ವರ್ಷ ಆದವ್ರ ತನಕನೂ ಯಾರ್ಯಾರ್ದು ಯಾವ ಕ್ಷಣಕ್ಕೂ ಭರವಸೆ ಇಲ್ಲ. ಯಾಕೆಂದ್ರೆ ನಮಗೇನು ಗೊತ್ತೇ ಇಲ್ಲ, ಅದು ಎಂದು ಮರಣ ಹೆಂಗೆ ಬರ್ತದೆ, ಎಂದು ಬರ್ತದೆ, ಏನಾಗಿ ಬರ್ತದೆ ಗೊತ್ತಿಲ್ಲ. ಹಂಗೇನ ತುಕಾರಾಮ್ ಮಹಾರಾಜರ ಮನುಷ್ಯನ ಕ್ರಾಂತಿ ಆಯ್ತು. ಸಮರ್ಥ ರಾಮದಾಸ್ ಸ್ವಾಮಿಗಳ ಮನುಷ್ಯನ ಕ್ರಾಂತಿ ಆಯ್ತು. ಮಹಾರಾಜರ ಮನುಷ್ಯನ ಕ್ರಾಂತಿ ಆಯಿತು. ಬ್ರಹ್ಮಾನಂದ ಮಹಾರಾಜರ ಮನುಷ್ಯನ ಕ್ರಾಂತಿ ಆಯಿತು. ಏನ್ರಿ ಷಟ್ಶಾಸ್ತ್ರದಲ್ಲಿ ವಿದ್ವಾನ್, ಬರೇ ವಯಸ್ಸಿನ 23ನೇ ವರ್ಷ
ಇವು ನಮ್ಮ ಹುಡುಗರಿಗೆ ಚೆಂದಾಗಿ ಒಂದು ಡಿಗ್ರಿ ಆಗಿರೋಂಗಿಲ್ಲ ಅಷ್ಟೊತ್ತಿಗೆ. ಅದು ಡಿಗ್ರಿನೂ ಸಹಿತ ಪರೀಕ್ಷಾ ಪೂರ್ತಿಗೆ ಪಾಸ್ ಆಗಿರ್ತಾವೆ. ಪರೀಕ್ಷಾ ಪೂರ್ತಿಗೆ ಅಭ್ಯಾಸ ಮಾಡೋದು ಅಷ್ಟು. ವಯಸ್ಸಿನ 23ನೇ ವರ್ಷ ಬಡೋದಾದಲ್ಲಿ ಅಖಿಲ ಭಾರತ ವಿದ್ವತ್ ಸಭಾದಲ್ಲಿ ಅಲ್ಲಿ ಬಡೋದಾದ ರಾಜನ ಮುಂದೆ 1.5 ತಾಸು ಸಂಸ್ಕೃತದಲ್ಲಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ ನ್ಯಾಯಶಾಸ್ತ್ರದ ಪ್ರಮೇಯವನ್ನು ಕುರಿತು 1.5 ತಾಸು ಮಾತಾಡಿದ್ರು. ಅಲ್ಲಿ ಭಾರತದ ಎಲ್ಲ ಕಡೆಯಿಂದಲೂ ಬಂದಿರತಕ್ಕಂಥ ಪಂಡಿತರು ಬಾಯಿ ತಕ್ಕೊಂಡು ಕೂತಿದ್ರು. ಬಡೋದಾದ ರಾಜಾಗ ತಾನಿಂಥ ದೊಡ್ಡ ವಿದ್ವತ್ ಸಭೆ ಮಾಡಿದ್ದಕ್ಕೆ ಸಾರ್ಥಕ ಅನ್ನಿಸ್ತು. ಇಂಥವ್ರೊಬ್ಬರು ನೋಡಲಿಕ್ಕೆ ಸಿಕ್ಕರಲ್ಪ. ಅವನೇನು 2 ಶಾಲು, 2 ಕೈಯಾಗ ಬಂಗಾರದ ಕಡಗ, ಸಾಕಷ್ಟು ದುಡ್ಡು ಇತ್ಯಾದಿಗಳನ್ನು ಕೊಟ್ಟು ಸನ್ಮಾನ ಮಾಡಿದ. ಆವಾಗ ಅನಂತಶಾಸ್ತ್ರಿಗಳು ಹೇಳಿದರು, ರಾಜ ನಾ ಇದಕ್ಕಾಗಿ ಬಂದೇ ಇಲ್ಲ ಅಂತ. ನಾ ಸದ್ಗುರು ಶೋಧ ಮಾಡಲಿಕ್ಕೆ ಹೊರಟಿದ್ದೀನಿ. ಈ ಪುಣೆದ ಪಂಡಿತರೆಲ್ಲ ನನ್ನ ಆಗ್ರಹದಿಂದ ಕರ್ಕೊಂಬಂದಾರೆ. ನನಗಿದೆಲ್ಲ ಏನು ಬೇಡ. ನಾವು ಬಡೋದಾದ ಅರಮನೆ ನೋಡಿವ್ರಿ. ಬ್ರಹ್ಮಾನಂದ ಮಹಾರಾಜರು ಯಾವ ಅಲ್ಲಿ ಹಾಲ್ನಲ್ಲೇ ಅವ್ರು ಭಾಷಣ ಮಾಡಿದ್ರೆ ಅದನ್ನು ನೋಡಿವಿ ನಾವು. ಬಡೋದಕ್ಕೆ ಹೋದಾಗ ಅಲ್ಲಿ ಹೋಗಿದ್ವಿ ಮುದ್ದಾಮ. ಬಡೋದಾದ ಅರಮನೆ ಭಾಳ ಚಂದ ಅದ ರೀ. 225 ಖೋಲೆವ. ಈಗ ರಾಜಮಂಟಂದವ್ರು ಇರೋರು 3-5 ಮಂದಿ ಇದ್ದಾರೆ. 224 ಖೋಲಿ ಬಾಗಿಲು ಹಾಕಿಬಿಟ್ಟಾರ. ಅಷ್ಟು ದೊಡ್ಡ ಅರಮನೆ ಅದ. 200 ಗಟ್ಟಲೆ ಖೋಲೆವ. ಅದು ಇವತ್ತಿಗೂ ಅವ್ರ ಸ್ವಂತದ್ದು ಅದ. ಸರ್ಕಾರದ್ದು ಅದ್ರ ಮೇಲೆ ಇದು ಇಲ್ಲ. ನಾವು ಕೇಳಿದ್ವಿ, ಇಲ್ಲಿ ದೊಡ್ಡ ಹಾಲ್ ಅದಲ್ಲ, ಎಲ್ಲಿರ ಸಭಾಗಿಭ ಆಗ್ತಾವಲ್ಲ, ತೋರಿಸ್ತೀವಿ ಬರ್ರಿ ಅಂದು. ಭಾಳ ದೊಡ್ಡ ಹಾಲ್ ಇತ್ತು. ಇಲ್ಲಿಂದ ಹಿಡ್ಕೊಂಡು ಆ ಬಸ್ಸದ ಗಾಡಿ ತನಕ. ಅಲ್ಲಿ ಬ್ರಹ್ಮಾನಂದ ಮಹಾರಾಜರು ವಿದ್ವತ್ ಸಭಾದಲ್ಲಿ ಇಂಥ ಭಾಷಣ ಮಾಡಿದ್ರೆ ನಮ್ಗೆ ತಲೆಯಾಗ ಬರೋದ್ರಿ ಖರೆ ಹೇಳೋದು. ನಮ್ಮೊಳಗೆ ಏನು ಕ್ರಾಂತಿ ಇಲ್ಲೇ ಇಲ್ಲ. ಎಲ್ಲ ತಣ್ಣಗಾರ ಆಗಿಬಿಟ್ಟವು ಅಷ್ಟು. ನಮ್ಮ ಅಂತಃಕರಣದಾಗ ಏನು ಕುಳ್ಳ ಹೊತ್ತಂಗಿಲ್ಲ. ಅವು ಹಸಿ ಕಿಚ್ಚವ ಇನ್ನೂ. ಅವ್ರು ಹೇಳಿದರು, ನಾ ಇದಕ್ಕೆ ಬಂದೇ ಇಲ್ಲ. ಅವೆಲ್ಲ ಶಾಲು, ಶಕಲಾತಿ, ಬಂಗಾರದ ಕಡಗ, ಕೊಟ್ಟಿರೋ ಸನ್ಮಾನ ಪತ್ರ ಅದನ್ನೆಲ್ಲ ಏನದ ಪುಣೆದ ಪಂಡಿತರಿಗೆ ಕೊಟ್ಟು ತಾವು ಮತ್ತೊಂದು ಬರೀ ಒಂದು ತುಂಡು ಬಟ್ಟೆ ಸುತ್ತಿಕೊಂಡು ಟೊಂಕಕ್ಕೆ ನಾನು ಹೋಗ್ತೀನಿ ಅಂತ ತಿಳ್ಕೊಂಡು ಹೇಳಿ, ಅರ್ಥಾತ್ ಅಲ್ಲಿಂದ ಮತ್ತೆ ನಾಶಿಕಕ್ಕೆ ಬಂದರು. ನಾಶಿಕದಿಂದ ಕಾಶಿಗೆ ಹೋದರು, ಇತ್ಯಾದಿ ಇತ್ಯಾದಿ. ಬ್ರಹ್ಮದೇವರು ಸುಂದರವಾಗಿರ್ತಕ್ಕಂಥ ಸ್ತ್ರೀಯನ್ನು ರಚನೆ ಮಾಡಿ ಅದಕ್ಕೆ ಏನಂತ ಹೆಸರಿಟ್ಟ ಅಂದ್ರೆ ಮೃತ್ಯು ಅಂತ ಹೆಸರು. ಶರಣರನ್ನು ಮರಣದಲ್ಲಿ ನೋಡಬೇಕು. ಆಯುಷ್ಯ ತುಂಬ ಏನು ಅವರು ಸಾಧನೆ ಮಾಡಿರ್ತಾರೋ. ಇವತ್ತು ನಾನೊಂದು ಹೇಳಿದೆ, ಭಗವಂತ ಎಂಥ ಅವಕಾಶ ಕೊಟ್ಟ ನಮಗೆ ಅಂದ್ರೆ, ಸೇಂಟ್ಸ್ ಹ್ಯಾವ್ ಎ ಪಾಸ್ಟ್ ಆ್ಯಂಡ್ ಸಿನ್ನರ್ಸ್ ಹ್ಯಾವ್ ಎ ಫ್ಯೂಚರ್. ಪಾಪಿಗಳಿಗೆ ನಿರಾಶೆ ಆಗಬೇಕಾದ ಅವಶ್ಯಕತೆ ಇಲ್ಲ. ಭಗವಂತ ಭಗವದ್ಗೀತಾದಲ್ಲಿ ನಮಗೆ ಅಭಯ ವಚನ ಕೊಟ್ಟಾನೇನು ಅಂದ್ರೆ, ಅಪಿಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಇಸಃ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್ಯತಿ. ಎಂಥ ಅನಾಚಾರಿ, ದುರಾಚಾರಿ, ಎಲ್ಲ ದೃಷ್ಟಿಯಿಂದಲೂ ಅತ್ಯಂತ ಏನು ಅಂದ್ರೆ, ಎಲ್ಲ ದೃಷ್ಟಿಯಿಂದಲೂ ಅತ್ಯಂತ ನಿಕೃಷ್ಟನಾಗಿರ್ತಕ್ಕಂಥವನಿದ್ದರೂ ಸಹಿತ, ಯಾವ ದೃಷ್ಟಿಯಿಂದಲೂ ಅವನಲ್ಲಿ ವ್ಯಕ್ತಿತ್ವ ಇಲ್ಲ ಅನ್ನುವಂಥವಿದ್ದರೂ ಸಹಿತ, ಒಂದು ಸಲ ಅವನ ಮನುಷ್ಯನಾಗ ಬಸ್ ನಾ ಇನ್ನು ನಾಮಸ್ಮರಣೆ ಮಾಡಬೇಕು ಅಂತ ಬಂತು ಅಂದ್ರೆ ಅವನ ಪಾರ. ಅಪಿಚೇತ್ ಸುದುರಾಚಾರ, ಅತ್ಯಂತ ದುರಾಚಾರಿ ಅಂತ ಅರ್ಥ. ಅರ್ಥಾತ್ ಏನು ಅಂದ್ರೆ, ಅಂಥ ದುರಾಚಾರಿ ಇದ್ದರೂ ಭಜತೆ ಮಾಂ ಅನನ್ಯ ಭಾಗ್. ಒಂದು ಸಲ ಅವನನ್ನು ಸಂಪೂರ್ಣ ಪ್ರಪಂಚದ ಎಲ್ಲ ಸುಖ ಅರ್ಥಾತ್ ಏನು ಸುಖ, ಸಂಪತ್ತು, ಐಶ್ವರ್ಯ, ಭೋಗ, ವೈಭವ, ಪಾಂಡಿತ್ಯ, ಪರಾಕ್ರಮ, ಮಾನ, ಸನ್ಮಾನ, ದೊಡ್ಡಸ್ತಿಕೆ, ಇವುಗಳಿಗೆ ಎಲ್ಲವುಗಳ ಬಗ್ಗೆ ಇರ್ತಕ್ಕಂಥ ಒಂದು ಭಾವನೆಯನ್ನು ತೊರೆದು, ಇವತ್ತು ಮುಂಜಾನೆ ನಮಗೆ ಅನ್ನಿಸ್ಲಿಕ್ಕೆ ಹತ್ತಿತ್ತು, ಸ್ನಾನ ಮಾಡೋ ಮುಂದೆ ನಾಮಸ್ಮರಣೆ ಮಾಡ್ಕೋತ ಸ್ನಾನ ಮಾಡುವ ಹೊತ್ತಿನವಾಗ ಅನ್ನಿಸ್ಲಿಕ್ಕೆ ಹತ್ತಿತ್ತು. ಅರ್ಥಾತ್ ಯಾವುದೋ ಒಂದು ವಿಚಾರ ಬಂತು, ತಕ್ಷಣ ನಮಗೆ ಅನ್ನಿಸ್ಬೇಕು
ಈ ವಿಚಾರ ಶ್ರೇಷ್ಠ, ನಾಮ ಶ್ರೇಷ್ಠ. ಒಂದು ವೇಳೆ ನಾಮ ಶ್ರೇಷ್ಠ ಅಂತ ನಮಗೆ ಅನ್ನಿಸ್ತು ಅಂದ್ರೆ ಆ ವಿಚಾರ ನಮ್ಮ ತಲೆಗಿಂದ ಹೋಗೇ ಬಿಡ್ತದೆ, ನಿಲ್ಲಂಗೆ ಇಲ್ಲ ಅಲ್ಲಿ. ಆವಾಗ ನಮ್ಮ ತಲೆಯಾಗ ಒಂದು ವೇಳೆ ವಿಚಾರ ಬಂತು ಅಂದ್ರೆ ನಮ್ಮ ಕಿಮ್ಮತ್ತು, ನಾವು ನಾಮಕ್ಕೆ ಇನ್ನೂ ಕಿಮ್ಮತ್ತು ಕೊಟ್ಟಿಲ್ಲ ಅಂತ. ಒಂದು ವೇಳೆ ನಾವು ನಾಮಕ್ಕೆ ಕಿಮ್ಮತ್ತು ಕೊಟ್ಟಿದ್ವಿ ಅಂದರೆ ಅರ್ಥಾತ್ ಎರಡು ವಸ್ತು ತಗೊಂಬಂದು ನಮ್ಮ ಮುಂದೆ ಹಿಡ್ಕೊಂಡು ನಿಂತಾರ. ಒಂದೇನದನೋ ಅಮೂಲ್ಯ ರತ್ನದ, ಇನ್ನೊಂದೇನದನೋ ಕಾಜಿನ ತುಂಡದ. ಇದು ಚಕ ಹೊಳಿತದ ಖರೆ ಅದ. ಒಂದು ವೇಳೆ ನಮಗಿದು ಅಮೂಲ್ಯ ರತ್ನದ ಅಂತ ಗೊತ್ತಾಯ್ತು ಅಂದ್ರೆ, ಅಥವಾ ಇದು ಕಾಜಿನ ತುಂಡು ಅಂತ ಗೊತ್ತಾಯ್ತು ಅಂದರೆ ನಾವು ಏನು ಸ್ವೀಕಾರ ಮಾಡ್ತೀವಿ? ನಮಗೆ ಅನಿಸ್ಬೇಕು ಏನು ಅಂದ್ರೆ ತಲೆಯಾಗ ಬರುವುದ ಯಾವಾಗರೇ ಒಮ್ಮೆ ನಾಮ, ಬಾಯಾಗ ಬರುವುದ ಯಾವಾಗರೇ ಒಮ್ಮೆ. ಆವಾಗ ಅದ್ರ ಜೊತೆಗೆ ವಿಚಾರಗಳು ಬರ್ಲಿಕ್ಕೆ ಹತ್ಕೊಳ್ಳಿ ನಮಗೆ ಅನಿಸ್ಬೇಕು ಏನು ಅಂತಂದ್ರೆ, ಈಗ ಮಾಡ್ಲಿಕ್ಕೆ ಹತ್ತಿದ್ದ ಒಂದು 10 ನಿಮಿಷ ಆಯ್ತು ನಾನು ಮಾಡ್ಲಿಕ್ಕೆ ಹತ್ತೀನಿ, ಅಥವಾ ಏನೋ ಒಂದು ಅಕಸ್ಮಾತ್ ತಲೆಯಾಗ ಬಂದದ, ಬಾಯಾಗ ಬಂದದ. ಇಂಥ ಸಮಯದಲ್ಲಿ ಈ ಸುಡುಗಾಡು ವಿಚಾರಗಳಿಗೆ ಮಹತ್ವ ಕೊಟ್ಟು ಯಾವುದೋ ವ್ಯಕ್ತಿ ಬಗ್ಗೆ ವಿಚಾರ ಮಾಡ್ತಿದ್ವಿ ಅಂದ್ರೆ ನಮಗೆ ಅನಿಸ್ಬೇಕು ನಾಮದಕ್ಕಿಂತಲೂ ನನಗೆ ಆ ವ್ಯಕ್ತಿ ದೊಡ್ಡವೇನು. ಯಾವುದೋ ವಸ್ತುವಿನ ಬಗ್ಗೆ ವಿಚಾರ ಮಾಡ್ತಿದ್ವಿ ಅಂದ್ರೆ ಅನಿಸ್ಬೇಕೇನು ಅಂದ್ರೆ ನಾಮಕ್ಕಿಂತಲೂ ಆ ವಸ್ತು ಶ್ರೇಷ್ಠ. ಪರಿಸ್ಥಿತಿ ಬಗ್ಗೆ ವಿಚಾರ ಮಾಡ್ತಿದ್ವಿ ಅಂದ್ರೆ ಅನಿಸ್ಬೇಕಲ್ಲ ಏನು ಅಂದ್ರೆ ಈ ನಾಮಕ್ಕಿಂತಲೂ ಈ ಪರಿಸ್ಥಿತಿ ಹೆಚ್ಚಿಂದ ನನಗೆ. ಒಂದು ವೇಳೆ ನಮ್ಮ ಮನಸ್ಸು ವಿಚಾರದಲ್ಲಿ ಮುಂದುವರಿಲಿಕ್ಕೆ ಹತ್ತಿ ಅಂದ್ರೆ ನಾವು ತಿಳ್ಕೋಬೇಕೇನು ಅಂದ್ರೆ ನಮಗೆ ನಾಮದ ಮಹತ್ವ ಗೊತ್ತಾಗಿಲ್ಲ. ಒಂದು ವೇಳೆ ನಮ್ಮ ನಾಮದ ಬಗ್ಗೆ ಸ್ವಲ್ಪ ಆದರೂ ಕಳಕಳಿ ಅದ, ಭಗವಂತನ ನಾಮಸ್ಮರಣೆ ಮಾಡಬೇಕನ್ನೋ ಕಳಕಳಿ ಅದ, ಮಹತ್ವ ಅನ್ನಿಸ್ತದ. ಮಹಾರಾಜರಂಥವರು ಅರ್ಥಾತ್ ಏನು ಅಂದ್ರೆ ಅಹೋರಾತ್ರ ನಾಮದ ಯಾವ ನಾಮದ ಬಗ್ಗೆ ಹೇಳ್ಯಾರೆ ಆ ನಾಮದ ಮುಂದೆ ಅರ್ಥಾತ್ ಈಗೇನು ನನ್ನ ತಲೆಯಾಗ ಬರ್ಲಿಕ್ಕೆ ಧಡ್ಪಡಿಸ್ತಾ ಅದನ್ನು ಈ ವಿಚಾರ, ಇದು ನನಗೆ ಏನು ಅನ್ನಿಸ್ಬೇಕು ಅಂದ್ರೆ ಘಟಾರ ಅನ್ನಿಸ್ಬೇಕು. ಭಗವಂತ ನಾಮ ಅನ್ನುವಂಥ ಗಂಗಾದ ಪ್ರವಾಹ ನನ್ನ ಅಂತಃಕರಣದೊಳಗೆ ಹರಿಯುವ ಹೊತ್ತಿನೊಳಗೆ ಈ ಪ್ರಪಂಚದ ಘಟಾರ ಒಳಗೆ ಬಂತು ಅಂತಂದ್ರೆ ನಾವು ಘಟಾರದ ಗುಂಟ ಹೋಗಬೇಕು, ಇನ್ನು ಗಂಗಾದ ಗುಂಟ ಹೋಗ್ಬೇಕು ವಿಚಾರ. ಅರ್ಥಾತ್ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ಆ ಬ್ರಹ್ಮದೇವರು ಮೃತ್ಯುವನ್ನು ತಯಾರು ಮಾಡಿ ಸುಂದರವಾಗಿರ್ತಕ್ಕಂಥ ನಮಗೆ ನಿಜವಾಗಿಯೂ ಮರಣ ಸುಂದರ ಅನ್ನಿಸಿದ್ರೆ ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತ. ಅಳವ್ರು ಅಳ್ಕೋಲ್ರೆ ಜಗ ಹಸೆ ಹಮ್ ರೋಯ್ ಐಶಿ ಕರ್ನಿ ಕರ್ ಚಲೋ. ನಾವು ಅಗದಿ ಹೆಂಗೆ ಮಹಾರಾಜರು ಒಂದು ಶಬ್ದದಾಗ ಹೇಳ್ಯಾರ್ರಿ ಭಾಳ ಚಂದ, ಹೆಂಗೆ ನಾಮಸ್ಮರಣೆ ಆಗಿರಬೇಕು ಅಂದ್ರೆ ಸ್ವಲ್ಪ ಇಲ್ಲ ಸ್ವಲ್ಪ ಅಗದಿ ಸೇರೋ ಪದಾರ್ಥವನ್ನು ಆಕಂಠ ಊಟ ಮಾಡಿ. ಮಾವಿನ ಹಣ್ಣಿನ ನಮಗೆ ಮಾವಿನ ಹಣ್ಣಿನ ರಸ ಸೇರ್ತದೆ, ಸೀಕರಣೆ ಸೇರ್ತದೆ. ಅಗದಿ ತೃಪ್ತಾಗುವ ಹಂಗೆ ಊಟ ಮಾಡಿದಾಗ ಹೆಂಗೆ ನಮ್ಮ ಮನಸ್ಸು ಅಗದಿ ಪ್ರಸನ್ನ ಆಗಿರ್ತದನೋ, ಇವತ್ತು ಮಸ್ತ್ ತಿಂದೆ ನೋಡಿ ನಾನು ಮಾವಿನ ಹಣ್ಣಿನ ರಸ ಅಂತ ಹೆಂಗೋ ಹಂಗೆ ನಮ್ಮ ನಾಮಸ್ಮರಣೆ ಮಾಡಿದ ಕೂಡಲೇ ಅನ್ನಿಸ್ಬೇಕು, ವಾಹ್ ಮಸ್ತ್ ಆತ್ ನೋಡಿ ಇವತ್ತು ನನ್ನ ಜಪ. ನಮ್ಮನ್ನ ಮುಂಚೆ ಅವು ಕೈ ಹತ್ತವ್ರಿ ಸೇರಂಗಿಲ್ಲ ಮೊದಲೇ ಇದ್ದು ಚೂಡ್ಚಾಡಿ ಏನಾದರೂ ತಿನ್ಲಿಕ್ಕೆ ಹೋದ್ವಿ ಅಂದ್ರೆ ಕೈ ಹತ್ಲಿಕ್ಕೆ ಹತ್ತದ ನಾಮ. ಆಮೇಲೆ ಏನು ಅಂದ್ರೆ ಮಾಡೋದು ಹೆಂಗೆ ಮಾಡ್ತೀವಿ ಅಂದ್ರೆ ಒಂದೇನೋ ತಂಗಳದ್ದೋ ಹಳಸಿದ್ದೋ ತಿನ್ಲಿಕ್ಕೆ ಹತ್ತೀವಿ ಅನ್ನೋರ ಗತೆ ಮಾಡ್ತೀವಿ. ನಾಮಸ್ಮರಣೆ ಹೆಂಗೆ ಮಾಡ್ತಿರ್ತೀವಿ ಅಂದ್ರೆ ಅದೇನೋ ತಂಗಳದ ನಾಮ ಏನಾಗಿರ್ತದೆ ತಂಗಳದ್ದಾಗಿರ್ತದೆ. ಅದ್ರಾಗ ಏನೂ ಸತ್ವ ಇರಂಗಿಲ್ಲ ರೀ, ಒಳಗಿನಿಂದ ಅದಕ್ಕೆ ಭಾವನಾನೇ ಇಲ್ಲ, ಪ್ರೇಮನೇ ಇಲ್ಲ, ಒಳಗೆ ಇರ್ಕೊಳ್ತಾರೆ. ಅಂದ್ರೆ ಪ್ರೇಮ ಇಲ್ಲದೆ ಇರೋದು ಇರ್ಕೊಳ್ತಕ್ಕಂಥಲ್ಲ, ವಿಷಯ ಇರ್ಕೊಳ್ತಕ್ಕಂಥ. ಪ್ರೇಮ ಇಲ್ಲದೆ ಇರೋದು ಇರ್ಕೊಳ್ತಕ್ಕಂಥ ಹಂಗಲ್ಲ. ಅಮೃತ ಮನೆ ಹರಿಭಕ್ತ ಅಂತ ಶೇವಟ ಕರಿಸಿ ಗೋಡ. ನಮ್ಮ ಮರಣ ಮಧುರ ಆದರೂ ಆಯಿತು ಅಂದರೆ ಹೆಂಗೆ ಹೋಗ್ಲಿಕ್ಕೆ ಬರಬೇಕನ್ನೋದಕ್ಕೂ ಬೆಲ್ಸರ ಭಾಳ ಚಂದ ಉದಾಹರಣೆ ಮಹಾರಾಜರೇ ಹೇಳಿದ್ದಾರೆ. ಬೆಲ್ಸರವರು ಹೇಳ್ಯಾರ, ಹೋಗು ಮುನ್ನ ನಮಗೆ ಹೆಂಗೆ ಹೋಗಬೇಕು ಅಂತಂದರೆ ಬೆಲ್ಸರವ್ರ ಒಂದು ಪ್ರವಚನದ ಉದಾಹರಣೆ ಹೇಳ್ಯಾರ. ಒಬ್ಬ ಸಾಮಾನ್ಯ ಹೆಬ್ಬಳ್ಳಿ ಅಂತ ಊರಾಗ ಒಬ್ಬನಿಗೆ ಪ್ರೈಮ್ ಮಿನಿಸ್ಟರ್ನಿಂದ ಫೋನ್ ಬಂತು. ಏನು ಅಂದ್ರೆ ನಿಮ್ಮನ್ನು ನಾವು ಹೋಮ್ ಮಿನಿಸ್ಟರ್ ಅಂತ ತಿಳ್ಕೊಂಡು ನಾವು ಸಿಲೆಕ್ಟ್ ಮಾಡೀವಿ,
ನಾಳೆ ಬಂದು ನೀವು ಪ್ರತಿಜ್ಞಾ ಸ್ವೀಕಾರ ಮಾಡಬೇಕು, ನಿಮ್ಮನ್ನು ನಾವು ಹೋಮ್ ಮಿನಿಸ್ಟರ್ ಮಾಡಿಕೊಂಡಿವಿ ಅಂತ ಹೆಬ್ಬಳ್ಳಿಯಾಗಿ ನಮ್ಮಂಥ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಫೋನ್ ಬಂದ್ರೆ ಏನು ಸಂತೋಷ ಆಗ್ಬೋದ್ರಿ ಅವನಿಗೆ. ಸ್ವಲ್ಪ ರಾಜಕಾರಣಿ ಮನುಷ್ಯ ಇರ್ತಾನೆ ಅಂತಿಟ್ಕೋಣ. ಆಗಿಂದಾಗಿ ಎಲ್ಲರಿಗೂ ಹೇಳಿ ನಾನು ನಾಳೆ ಎಷ್ಟೊತ್ತಿದ್ರು ಫ್ಲೈಟಿಗೆ ದಿಲ್ಲಿಗೆ ಹೋಗಬೇಕಾಗ್ಯದ, ನಾನು ಹೋಮ್ ಮಿನಿಸ್ಟರ್ ಮಾಡ್ಯಾರ ನನ್ನ ಅಂದಾಗ ಅವ್ನಿಗೆ ಎಷ್ಟು ಸಂತೋಷ ಆಗ್ತದೆ. ಎಲ್ಲರಿಗೂ ಹೇಳ್ತಾನೇನು ಕೇಳ್ತಾನೇನು, ಅಗದಿ ಉತ್ಸಾಹದಿಂದ ವಿಮಾನ್ಯಾಗ ಕೂತು ಹೋಗ್ತಾನೇನು. ಹಾಗೆ ನಮಗೆ ಮಾಡ್ಲಿಕ್ಕೆ ಬರಬೇಕು ಅಂದರೆ ಕಡೆಗೆ ಹೋಗ್ಲಿಕ್ಕೆ ಬರಬೇಕು. ನಾವು ಅಗದಿ ಹೋಗೋ ಮುಂದೆ ಅಗದಿ ಏರ್ಪೋರ್ಟ್ನಾಗ ಬರ್ತೀನಿ ಒಂದು ಸ್ವಲ್ಪ ದಿವಸ ಅಲ್ಲೆಲ್ಲ ಇದನ್ನು ಮಾಡಿಕೊಂಡು ವಿಧಾನಸಭಾದಲ್ಲೆಲ್ಲ ವಿಚಾರ ಮಾಡಿಕೊಂಡು ಆಮೇಲೆ ಬಂದು ಭೇಟಿ ಆಗ್ತೀನಿ, ಸನ್ಮಾನ ಆಮೇಲೆ ಮಾಡಾಕರೆ ಅಂತ ಹೇಳ್ತಾನೆ. ಅಷ್ಟು ಆನಂದದಿಂದ ಸಮಾಧಾನದಿಂದ. ಇದೇ ಹೇಳಿದೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾನಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಆ ಸಣ್ಣ ಹುಡುಗರು ಆ ಹಳೆಯ ಅಂಗಿ ಹೆಂಗೆ ತೆಗೆದು ಒಗಿತಾವನು. ಕೆಲವು ಕಡೆಗೆ ಉದಾಹರಣೆ ಬರೀತಾರೆ, ದೇಹವನ್ನು ನಮಗೆ ಹೆಂಗೆ ಬಿಡಲಿಕ್ಕೆ ಬರಬೇಕು ಅಂದ್ರೆ ದಾರ್ಯಾಗ ಹೋಗೋ ಮುಂದೆ ಕಾಲಾಗ ಒಂದು ಮುಳ್ಳು ನಟ್ರೆ ಆ ಮುಳ್ಳು ತಕ್ಕೊಂಡು ಆ ಮುಳ್ಳು ಹೆಂಗೆ ಒಗೆದು ಹೋಗ್ತೀವೋ ಆ ಮುಳ್ಳಿನ ಕಡೆಗೂ ನೋಡಲ್ದೇ ಹಂಗೆ ನಮಗೆ ಈ ದೇಹವನ್ನು ಬಿಟ್ಟು ಹೋಗೋ ತಯಾರಿ ಆಗಬೇಕು. ಹಂಗೆ ತಯಾರಿ ಆಗಬೇಕಂದ್ರೆ ಅದಕ್ಕೆ ಇವತ್ತಿನಿಂದನೇ ನಾವು ನಮ್ಮ ಮನಸ್ಸು ತಯಾರು ಮಾಡೋದು. ನಮ್ಮ ಮನಸ್ಸು ಹೆಂಗೆ ಅಂತರ್ಮುಖ ಆಗಿ ಈ ದೇಹ ಭಾವದ ಕಡೆಗೆ ದೇಹದ ಕಡೆಗೆ ಸಾಕ್ಷಿ ಭಾವದಿಂದ ನೋಡ್ಲಿಕ್ಕೆ ಹತ್ತದನು. ದೇಹದ ಯಾವುದೂ ಸುಖ ದುಃಖಗಳ ಬಗ್ಗೆ ಅದಕ್ಕೇನೂ ಮನಸ್ಸು ಸ್ಪಂದಿಸಂಗಿಲ್ಲನು. ಮನಸ್ಸು ಯಾವಾಗ ಶಾಂತ ಉಳಿತದನು, ದೇಹಕ್ಕೆ ಎಂಥ ಕಷ್ಟ ಸುಖ ಒದಗಿ ಬಂದರೂ ಅದಕ್ಕೇನೂ ಪ್ರತಿಕ್ರಿಯೆ ಇಲ್ಲಂಗೆ ಆಗ್ತದನು. ಮುಂದೆ ಆ ದೇಹ ಇದ್ದರೂ ಅಷ್ಟೇ ಹೋದರೂ ಅಷ್ಟೇ ಅನ್ನೋ ಭಾವ ಬರ್ತದೆ. ನಾವು ಮೃತ್ಯುವಿಗೆ ಮಹಾರಾಜ ಹೇಳ್ತಿದ್ರು, ಮರಣಕ್ಕೆ ಹೆದರಿ ಬದುಕ್ತೀನಿ ಅನ್ನಬಾರ್ದು, ಆಮೇಲೆ ಬದುಕಿಗೆ ಬ್ಯಾಸತ್ತು ಸಾಯ್ತೀನಿ ಅನ್ನಬಾರ್ದು. ನಮ್ಮದು ಮಹಾರಾಜ ಹೇಳ್ತಿದ್ರು, ಹೋಲ್ಡಾಲ್ ಸುತ್ತಿಕೊಂಡ ಕೂತಿರ್ಬೇಕು. ಅವು ಕಲ್ಲಿಗೆ ಬಂದ್ಗಳು ನಡಿ ನಾ ತಯಾರೇ ಇದ್ದೀನಿ, ಉಪಾರ ಎಲ್ಲ ಆಗೇ ಬಿಟ್ಟದ್ದು ನಡಿ ಅಂತ. ಯಾಕೆ ಇಷ್ಟೆಲ್ಲ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ನಮ್ಮ ಮನುಷ್ಯ ಜೀವನದ ಸಾರ್ಥಕತೆ ಇರೋದೇ ಅದರೊಳಗೆ. ಮರಣ ಯಾರಿಗೂ ತಪ್ಪಿದ್ದಲ್ಲ. ಆದರೆ ಮರಣ ಬರೋದ್ರೊಳಗಾಗಿ ನಾವೇನಾದರೂ ಸಾಧಿಸಿದ್ದೀವಿ ಅಂದ್ರೆ ಮಾತ್ರ ನಿಜವಾಗಿಯೂ ನಮಗೇನಾಗ್ತದೆ ಅಂದ್ರೆ ಹುಟ್ಟಿ ಬಂದದಕ್ಕೆ ಸಾರ್ಥಕತೆ ಅನ್ನಿಸ್ತದೆ, ಇಲ್ಲದೇ ಇದ್ರೆ ಇಲ್ಲ. ಆದ್ದರಿಂದನೇ ಸತ್ಪುರುಷರು ಜಾಗೃತ ಆಗ್ತಾರೆ. ಜಾಗೃತ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ ನಿಬೋಧತ ಹೇಳ್ತಾ ಇದ್ದಾರೆ. ಹೇಳ್ರಿ, ಎಚ್ಚರಾಗ್ರಿ. ಏನಾದರೂ ಸಾಧು ಸತ್ಪುರುಷರಿಂದ 4 ವಿಚಾರ ತಿಳ್ಕೊಂಡು ಜೀವನವನ್ನು ಒಂದು ಸರಿಯಾದ ಪ್ರಶಸ್ತವಾಗಿರ್ತಕ್ಕಂಥ ದಿಶೆಯಲ್ಲಿ ನಾವು ಪ್ರಸ್ಥಾನ ಮಾಡಲಿಕ್ಕೆ ಬರಬೇಕು. ಅರ್ಥಾತ್ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ನಮ್ಮ ಭಾರತದ್ದೇನಾದರೂ ಸಂಸ್ಕೃತಿಯ ಮಹಾನತೆ ವೈಶಿಷ್ಟ್ಯ ಮೌಲ್ಯ ಐಶ್ವರ್ಯ ಭಾಗ್ಯ ಇದ್ದದ್ದಾಗಿದ್ರೆ ಹಿಂಗೇನು ಒಂದಿಷ್ಟು ಮಂದಿ ಆಗ್ಯಾರ ನೋಡ್ರಿ, ಇವರಿಂದನ ಹೊರತು ನಮ್ಮಂಥ ಕೋಟಿ ಕೋಟಿ ಜನರಿಂದ ಏನಿಲ್ಲ ಅಂದ್ರೆ ಭಾರತದ ಭಾಗ್ಯ ಇಲ್ಲ. ಎಲ್ಲೋ ಒಬ್ಬೊಬ್ಬರು ಇವತ್ತು ಮುಂಜಾನೆ ವಾಕಿಂಗ್ ಮಾಡೋ ಮುನ್ನ ಹೇಳಿಕ್ಕೆ ಹತ್ತಿದ್ದೆ, ಸಿಂಹ ದೆಸೆ ಪ್ರತಿ ಪರ್ವತಿ ನಾಹಿತ ಕಸ್ತೂರಿ ಮೃಗ ವನೋವನಿ ಕೈಚೆ ಹಸ್ತಿಚೆ ಮಸ್ತಕಿ ಮುಕ್ತಾಸೆ ಪರಿತೆ ಗಜರಾಜ ಅಧಸ್ಥಳಿ ಕೈಚೆ ಕಲ್ಪತರು ಅಣಿ ಕಾಮ ದುಘಾ ಬಹುಸಾಲ ಪುರಿ ಅಣಿ ಪಟ್ಟಣಿ ಕೈಚೆ ದೇವಿ ದಯಾನಿಧಿ ಸದ್ಗುರು ಸಾಹೇಬ ಸಂತ ಮಹಂತ ಘರೋಘರಿ ಕೈಚೆ. ಸಿಂಹ ದೆಸೆ ಪ್ರತಿ ಪರ್ವತಿ ನಾಹಿತ. ಸಿಂಹ ಎಲ್ಲ ಗುಡ್ದಾಗಿರ್ತಾವೇನ್ರಿ, ಗಿರ್ನಾರದಲ್ಲಿ ಮಾತ್ರ ಇರ್ತಾವೆ. ನಾವು ಗಿರ್ನಾರದಲ್ಲಿ ಸಿಂಹ ನೋಡಿ ಸಾಕಷ್ಟು ಸಿಂಹವ. ಆ ಒಂದು ಗಾಡಿ ಒಳಗೆ ಕೂಡ್ಸ್ಕೊಂಡು ನಮ್ಮನ್ನು ಆ ಸಿಂಹದ ಅರಣ್ಯದಲ್ಲಿ ಅಭಯಾರಣ್ಯದಲ್ಲೇ ತೊಗೊಂಡು ಹೋಗ್ತಿರ್ತಾರೆ. ಅಲ್ಲಿ ಒಂದು ಕಡೆಗೆ ಅವಕ್ಕೆಲ್ಲ ಮಾಂಸ ಇಟ್ಟಿರ್ತಾರೆ, ಅಲ್ಲಿ ಸಿಂಹಗಳು ಬರ್ತಿರ್ತಾವೆ. ಅಲ್ಲೇ ಹೊಂಟಿದ್ವಿ ನಾವು ಗಿರ್ನಾರದಲ್ಲಿ, ಆ ಸಿಂಹದ ಅಭಯಾರಣ್ಯದಲ್ಲಿ ಹೊಂಟಿದ್ವಿ. ಒಂದು ನದಿ ಇತ್ತು ಕೆಳಗೆ, ಅದ್ರ ಮೇಲೆ ಹೊಂಟಿದ್ವಿ ನಾವು. ಬ್ರಿಡ್ಜ್ ಅಲ್ಲ, ಅದೊಂದು ಡ್ಯಾಮ್ ಟೈಪ್ ಇಟ್ಟು ಅದ್ರ ಮೇಲೆ ಹೊಂಟಿದ್ವಿ. ಅಲ್ಲಿ ಮುಂದೆ ಕೂತು ನೋಡಿದ ಕೂಡಲೇ ಏನೋ ದೊಡ್ಡದೊಂದು ಹಾಸಿದಂಗೆ ಕಾಣಿಸ್ತು. ಏನು ಹಾಸ್ಯದಿಲ್ಲ, ನದಿ ದಂಡಿಗೆ ಏನು ಹಾಸ್ಯದಿಷ್ಟು ಅಂತ ನೋಡ್ತೀವಿ. ಮುಂದೆ ಕೂತು ಹೋಗೋದಕ್ಕೆ ಅವೆಲ್ಲ ಮೊಸಳೆ.
ನಮ್ಮ ಗಾಡಿ ಸಪ್ಪಳ ಕೇಳಿ ಬಡ 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 ಎಲ್ಲ ಇರೋದು ಮೊಸಳಿ ಆ ನದಿಯೊಳಗೆ ಹೋಗೋದು. ಹಾಸಿರಂಗೆ ಆಗಿತ್ತು ನೋಡ್ರಿ, ಇರ್ಕೋಲ್ಲ. ಅಲ್ಲಿ ಸಿಂಹ ಅಲ್ಲಿ ಇರ್ತಾವೆ. ಪ್ರತಿಯೊಂದು ಗುಡ್ಡದಲ್ಲಿ ಸಿಂಹ ಇರ್ತವೆ. ಸಿಂಹ ಜಸೆ ಪ್ರತಿ ಪರ್ವತಿ ನಾಹಿತ ಕಸ್ತೂರಿ ಮೃಗ ವನೋವನಿ ಕೈಚೆ. ಕಸ್ತೂರಿ ಮೃಗ ಎಲ್ಲ ಅರಣ್ಯದಾಗಿರ್ತದೆ ಅಂದರೆ ಕಸ್ತೂರಿ ಮೃಗ ಹಿಮಾಲಯದಾಗಿರ್ತದೆ. ನಾಭಿ ಒಳಗೆ ಕಸ್ತೂರಿ ಗಂಟಿರ್ತದೆ. ಹಸ್ತಿಚೆ ಮಸ್ತಕಿ ಮುಕ್ತಾ ಸೇ, ಆನಿ ಗಂಡಸ್ಥಳದೊಳಗೆ ಮುಕ್ತಾಮಣಿ ಇರ್ತದೆ ಅಂತ. ಪರಿತೆ ಗಜರಾಜ ಅಧಸ್ಥಳಿ ಕೈಚೆ, ಅದು ಈ ಭೂಮಿ ಮೇಲಿಂದ ಅಲ್ರಿ, ಸ್ವರ್ಗದೊಳಗಿನ. ಕಲ್ಪತರು ಅಣೆ ಕಾಮ ದುಘ ಬಹು ಸಾಲ ಪುರಿ ಅಣಿ ಪಟ್ಟಣಿ ಕೈಚೆ. ಕಲ್ಪತರು ಅಂದ್ರೆ ಕಲ್ಪವೃಕ್ಷ, ಕಾಮದುಘ ಅಂದ್ರೆ ಕಾಮಧೇನು. ಇವೇನು ಎಲ್ಲ ಯಥಾರ್ಥ ಏನು ಅಂದ್ರೆ ಎಲ್ಲರ ಹಿತ್ತಲದಾಗ ಎಲ್ಲರ ಮನೆಯೊಳಗೆ ಇಲ್ಲಿಗೆ ಶಕ್ಯದೆ. ಬಹುಸಾಲ ಪುರಿಯಾಣಿ ಪಟ್ಟಣಿ ಕೈಚೆ ದೇವಿ ದಯಾನಿಧಿ ಸದ್ಗುರು ಸಾಹೇಬ ಸಂತ ಮಹಂತ ಘರೋಘರಿ ಕೈಚೆ. ಸಾಧು ಸತ್ಪುರುಷರೇನು ಮನೆ ಒಳಗಿರ್ತಾರೆ. ಎಲ್ಲರೂ ಕೇಳ್ತೀವೇನ್ರಿ ಸಾಧುಗಳದೊಂದು ಹಿಂಡು, ಸತ್ಪುರುಷ ಆತ್ಮಜ್ಞಾನಿಗಳು ಹಿಂಡು ಹೊಂಟದ್ದು ನೋಡ್ರಿ ಅಂತಾರೆ, ಗುಂಪು ಹೊಂಟದ್ದು ನೋಡ್ರಿ ಅಂತಾರೆ. ಎಲ್ಲೋ ಯಾವುದೋ ಒಂದು ಅರ್ಥಾತ್ ಏನು ಅಂದ್ರೆ ಕೋಟಿಗಟ್ಟಲೆ ಜನರಲ್ಲಿ ಯಾರೋ ಒಬ್ಬರು. ಜ್ಞಾನೇಶ್ವರ ಮಹಾರಾಜರು ಭಾಳ ಚಂದ ಉದಾಹರಣೆ ಹೇಳ್ತಾರೆ. ನಾವು ಎಲ್ಲರೂ ಸಾಧನೆ ಮಾಡಲಿಕ್ಕೆ ಹತ್ತೀವಿ, ಆದ್ರೆ ನಾವು ಎಷ್ಟು ಮಂದಿ ಹೋಗಿ ಮುಟ್ಲಿಕ್ಕೆ ಶಕ್ಯದ ಹೇಳೋಣ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಮಹಾಪೂರದ ನದಿ ಅದ, ಭಾಳ ದೊಡ್ಡದೊಂದು ನದಿ ಅದ, ಎಲ್ಲರೂ ಆ ದಂಡಿಗೆ ಹೋಗ್ಬೇಕಂತ ಈಸ್ಲಿಕ್ಕೆ ಜಿಗದಲ್ಲ. ಆದ್ರೆ ಕೊನೆಗೆ ಮುಟ್ಟವ್ರು ಯಾರೋ ಒಬ್ಬರು ಇರ್ತಾರೆ. ಯಾಕೆ ಅಂದ್ರೆ ಅರ್ಥಾತ್ ಇಷ್ಟು ಯಾಕೆ ಹಿಂಗ್ಯಾಕೆ ಆಗ್ಲಿಕ್ಕೆ ಹತ್ತೆ ಅಂದ್ರೆ ಒಳಗೆ ಏನು ಕ್ರಾಂತಿನೇ ಇಲ್ಲ. ನಮ್ಮ ಅಂತಃಕರಣದೊಳಗೆ ಏನು ಆಗವಲ್ತು ಅಂದ್ರೆ ಜಾಗೃತಿ ಆಗವಲ್ತು. ಸತ್ಪುರುಷರಿಗೆ ಜಾಗೃತಿ ಸಣ್ಣ ಸಣ್ಣ ವಿಷಯದಿಂದ ಜಾಗೃತಿ ಆಗ್ತದೆ. ಆಮೇಲೆ ಅವ್ರು ಮಹಾನ್ ಸತ್ಪುರುಷರಾಗಿಬಿಡ್ತಾರೆ. ದಕ್ಷಿಣ ಭಾರತದಲ್ಲಿ ಒಂದು ಊರಿನಲ್ಲಿ ಒಬ್ಬ ಹುಡುಗ, 12 ವರ್ಷದ ಹುಡುಗ ಆಟ ಆಡಿ ಮನೆಗೆ ಬಂದು 12-12:30 ಆಗಿತ್ತು ಮನೆ ಆವಾಗ ಟೈಮು. ಅವ್ರ ಅಮ್ಮಗಂದು, ಅಮ್ಮ ನನಗೆ ಹಸಿವೆ ಆಗೋದು, ಊಟಕ್ಕೆ ಹಾಕು. ಅವ್ರ ಅಮ್ಮಂದು ಏನೋ ವಿಶೇಷ ಅಡುಗೆ ನಡೆದಿತ್ತು. ಅವ್ರ ಅಮ್ಮಂದು, ಇಲ್ಲಪ್ಪ ಮನೆಗೆ ಅತಿಥಿಗಳು ಬರೋರಿದ್ದಾರೆ, ಅವ್ರು ಬಂದ ಬಳಕ ನಿನಗೆ ಊಟಕ್ಕೆ ಹಾಕ್ತೀವಿ. ಅದೇನಿಲ್ಲ, ನನಗೆ ಸದ್ಯ ಊಟಕ್ಕೆ ಹಾಕಬೇಕು, ನನಗೆ ಹಸಿವೆ ಆಗ್ಯದ, ಈ ಸದ್ಯ ಹಾಕಂಗಿಲ್ಲ, ಅವ್ರು ಬರಲಿ, ಅವ್ರದ್ದೆಲ್ಲ ಊಟ ಆಗಲಿ, ಆಮೇಲೆ ನಿನಗೆ ಊಟಕ್ಕೆ ಹಾಕಿ. ಹಾಂ, ಅಂಥವ್ರು ಯಾರು ಬರ್ಲಿಕ್ಕೆ ಹತ್ತಾರಂತ ಹುಡುಗ, ಅಂಥವ್ರು ಯಾರು ಬರ್ಲಿಕ್ಕೆ ಹತ್ತಾರೆ? ಅವ್ರ ಅಮ್ಮ ಹೇಳಿದ್ರು, ನಿನಗೆ ಹುಡುಗಿನ ತೋರಿಸ್ಲಿಕ್ಕೆ ಬರೋರಿದ್ದಾರೆ. ಹುಡುಗಂದ, ಅಲ್ಲಲ್ಲಲ್ಲಲ್ಲ, ಇನ್ನೂ ಆ ಹುಡುಗಿ ಒಳಗೆ ಕಾಲಿಟ್ಟಿಲ್ಲ, ಹಸಿದ ಹೊಟ್ಟಿಗೆ. ಇನ್ನು ಆ ಹುಡುಗಿ ಬಂದು ಅಂದ್ರೆ ನಂದು ಏನು ಪರಿಸ್ಥಿತಿ ಹಾಗೆ. ಆ ಒಬ್ಬ ಹುಡುಗನ ತಲೆಯಾಗಿ ಬಂತಾರೆ, ಅದು ಎಲ್ಲರ ತಲೆಯಾಗಿ ಬರೋದಿಲ್ಲ ಹಂಗೆಲ್ಲ. ಯಾವಾಗ ಬಂದಾರೋ, ಯಾವಾಗ ಮನೆ ತುಂಬಿಸ್ಕೊಂಡಿವು, ಮನೆ ತುಂಬ ಹೋಗಿಬಿಡ್ತದ್ದು. ಹೌದು, ಮತ್ತು 10-12 ಮಕ್ಕಳಾದವು ಅಂದ್ರೆ ಮನೆ ತುಂಬೋದಿಲ್ಲೇನ್ರಿ? ನಮ್ಮ ಊರಾಗ ಒಬ್ಬರಿಗೆ 22 ಮಕ್ಕಳಾಗಿದ್ದು, ಹೆಂಗೆ ತುಂಬಿರ್ಬೋದು ಹೇಳಿ ನಮ್ಮ. ಅರ್ಥಾತ್ ಆ ಹುಡುಗ ಹಿತ್ತಲ ಬಾಗಲ್ಲೇ ಓಡಿ ಹೋದ, ಹೋಗೇ ಬಿಟ್ಟ. ಮುಂದೆ ಅವ್ರು ಬಂದರು, ಏನು ಹುಡುಗನೇ ಇಲ್ಲ ಅಂದ್ಕೂಡಲೇ ಮತ್ತಿರಿಗೆ ಹೋದ್ರು ಅವರು. ಮುಂದೆ ಏನಾದರೆ ಆ ಹುಡುಗ ಅಂದ್ರೆ ಸದಾಶಿವ ಬ್ರಹ್ಮೇಂದ್ರ ಯೋಗಿ ಅಂತ. ಎಂಥ ಅವಸ್ಥೆ ಇತ್ತು ರೀ, ವಿಲಕ್ಷಣ ಅವಸ್ಥೆ. ಶೃಂಗೇರಿ ಮಠದ ನರಸಿಂಹ ಭಾರತಿ ಸ್ವಾಮಿಗಳು, ಅಭಿನವ ಸಚ್ಚಿದಾನಂದ ನರಸಿಂಹ ಭಾರತಿ ಸ್ವಾಮಿಗಳು ಆ ಸದಾಶಿವ ಬ್ರಹ್ಮೇಂದ್ರ ಯೋಗಿಗಳನ್ನು ಕುರಿತು ಸ್ತೋತ್ರ ಮಾಡ್ಯಾರ. ಅದರೊಳಗೆ ಒಂದು ಕಡೆ ಬರೀತಾರೆ ಅವರು. ಅರ್ಥಾತ್ ಏನು ಅಂದ್ರೆ ಅವರು ಗುರುಗಳಿಗೆ ಜನರು ಹೋಗಿ ತಕರಾರು ಮಾಡಿದರು. ಉನ್ಮತ್ತವತ್ ಸಂಚರತೀಹ ಲೋಕೆ, ಏನ್ರಿ ನಿಮ್ಮ ಶಿಷ್ಯ ಹುಚ್ಚರಂಗೆ ಅಡ್ಡಾಡ್ಲಿಕ್ಕೆ ಹತ್ತಾನ. ಆವಾಗ ಗುರುಗಳ ಕಣ್ಣ ನೀರು ಬಂದು ಅಂತ ಅವ್ರಂದ್ರಂತ, ಉನ್ಮತ್ತತಾ ಮೇ ನಹಿತಾದೃಶಿ ಐತಿ, ಅಂಥ ಉನ್ಮತ್ತತ ನನಗೆ ಬರಲಿಲ್ಲ ಅಂತಿದ್ರು ಮಾಡಿ. ಮಹಾರಾಜರಲ್ಲಿಯೂ ಕ್ರಾಂತಿ ಆದ. ಬ್ರಹ್ಮಾನಂದ ಮಹಾರಾಜ ಅಂಥ ಮಹಾನ್ ವಿದ್ವಾನ್ರು, ಸಮಾಧಾನ ಆಗಲಿಲ್ಲ ರೀ.
ಷಟ್ಶಾಸ್ತ್ರವನ್ನು ಓದಿದರೂ ಸಮಾಧಾನ ಆಗಲಿಲ್ಲ. ತಪಶ್ಚರ್ಯ ಮಾಡಿದರು ಕಪ್ಪದ ಗೂಟದಾಗ ಲಕ್ಷ್ಮೀ ವೆಂಕಟೇಶ್ ದೇವಸ್ಥಾನದಲ್ಲಿ. ಆವಾಗ ಪ್ರತ್ಯಕ್ಷ ಪರಮಾತ್ಮ ಅವರು ಸ್ವಪ್ನದಾಗ ಬಂದು ಹೇಳಿದೇನು ಅಂದ್ರೆ, ಸದ್ಗುರುಗಳ ಕೃಪಾ ಆಗದು ಹೊರತು ಸಮಾಧಾನ ಆಗಲಿಕ್ಕೆ ಶಕ್ಯಲ್ಪ. ನೀನು ನಿನ್ನ ಸದ್ಗುರು ನಿನ್ನ ದಾರಿ ಕಾಯ್ಲಿಕ್ಕೆ ಹತ್ತಾರೆ, ಉತ್ತರ ಭಾರತದಲ್ಲಿ ನಿನ್ನ ಪ್ರಾಪ್ತ ಆಗ್ತಾರೆ, ಹೋಗು ನೀನು ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಅವನು ಮುಂಚೆ ಒಲ್ಲೆ ಅಂದವು. ಅವರಂದರು ಬೇಡ ಭಗವಂತ ನಿನ್ನ ಬಿಟ್ಟು ನನಗೆ ಬೇರೆ ಯಾರು ಗುರು ಬೇಡ, ಬೇರೆ ಏನು ಬೇಡ. ಆವಾಗ ಭಗವಂತ ಹೇಳಿದ, ಆತ್ಮಜ್ಞಾನವನ್ನು ಸದ್ಗುರುಗಳೇ ಕೊಡ್ತಕ್ಕದ್ದು. ಕೊನೆಗೆ ಅವರು ಇಂದೂರಿನಲ್ಲಿ ಅವ್ರಿಗೆ ಮಹಾರಾಜ ಋಷಿ. ನಮಗೆ ಏನು ಮಾಡ್ಲಿಕ್ಕೆ ಬರುವಲ್ತು ಅಂದ್ರೆ ವಿಚಾರ ಮಾಡ್ಲಿಕ್ಕೆ ಬರುವಲ್ತು. ಇದಕ್ಕೋಲ್ಲ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ನಮಗೆ ಅನ್ನಿಸ್ಬೇಕು ಏನಾದರೂ ನಾ ದಾರಿ ಹತ್ತಬೇಕಪ್ಪ, ಏನಾದರೂ ನಾನು ನನ್ನ ಜೀವನದಲ್ಲಿ ಸಾಧಿಸಬೇಕು ಅನ್ನುವಂಥ ಒಂದು ಪ್ರಚಂಡವಾಗಿರೋ ಒಂದು ವಿಚಾರದ ಭೂಮಿಕಾದೊಳಗಿಂದ ಯಾರು ವ್ಯಕ್ತಿತ್ವ ನಿರ್ಮಾಣ ಆಯಿತು ಅಂದರೆ ಸಮರ್ಥ ರಾಮದಾಸ್ ಸ್ವಾಮಿಗಳ ವ್ಯಕ್ತಿತ್ವ. ಬರೀ 12ನೇ ವರ್ಷ ನನಗೆ ಎಷ್ಟು ಸಲ ಆಶ್ಚರ್ಯ ಅನ್ನಿಸ್ತದೆ ಅಂತಂದರೆ, ಬರೀ 12 ವರ್ಷ ಆ ಟಾಕಳಿ ಅನ್ನುವಂಥ ನಾಸಿಕದ ಹತ್ತಿರ ಇರೋ ಒಂದು ಸಣ್ಣ ಊರಿನಲ್ಲಿ, ಊರಿಂದ ಏನೂ ಸಂಬಂಧ ಇಲ್ಲ. ಆ ಗೋದಾವರಿ ಮತ್ತು ಕಪಿಲಾ ನದಿ ಸಂಗಮದ ಹತ್ತಿರ ಒಂದು ಗುಹಾ ಮಾಡಿಕೊಂಡು ತಾವ 12 ವರ್ಷ ಇದ್ರೂ, ಅರ್ಥಾತ್ ಅವ್ರ ಹೆಸರು ನಾರಾಯಣ ಅದ್ಭುತ ಇದ್ದರು ಖರೆ. ಅವ್ರ ವ್ಯಕ್ತಿತ್ವ ಭಾಳ ವಿಲಕ್ಷಣ ಇತ್ತು. ಅವರು ಸಣ್ಣವರಿದ್ದಾಗಿಂದ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಒಂದು ಸಲ ಅವರು ಅರ್ಥಾತ್ ಏನು ಅಂತಂದ್ರೆ, ಅವ್ರ ಮನೆಯೊಳಗೆ ರಾಣುಬಾಯಿ ಅಂತ ತಾಯಿ ತಂದೆ ತೀರ್ಕೊಂಡಿದ್ರು, ಸೂರ್ಯಾಜಿ ಪಂತ್ ಅಂತ. ಥೋಸಲ್ ಅಂತ ಅಡ್ಡೆಸರವರು. ಜಾಂಬ್ ಅಂತ ಊರು, ಔರಂಗಾಬಾದ್ ಜಿಲ್ಲಾದಲ್ಲಿ. ಒಂದು ದಿವಸ ಆ ಊರು ಕುಲಕರ್ಣಿ ಅವ್ರ ಮನ್ಯಾಗ ಬಂದು ಯಾರಿದ್ದೀರಿ ಅಂತ ಒದರಿದ್ರು. ಯಾರ್ದು ಉತ್ತರ ಬರಲಿಲ್ಲ. ಒಳಗೆ ಬಂದರು, ಅಡಿಗೆ ಮನೆ ಕಡೆ ಬಂದು, ಏನು ಆ ರಾಣುಬಾಯಿ ನಿನ್ನ 2 ಮಕ್ಕಳು ಅವನು ನಾವು ಮಾರಿನ ನೋಡೋದಿಲ್ಲ, ಯಾವಾಗ ನೋಡಿದ್ರೂ ದೇವ್ರ ಮನ್ಯಾಗ ಕೂತಿರ್ತಾರೆ ಇಬ್ಬರು, ಅಣ್ಣ ತಮ್ಮ ಗಂಗಾಧರ ಮತ್ತು ನಾರಾಯಣ. ಬರೀ ಇಬ್ಬರು ಒಬ್ರಿಗೊಬ್ರು ಏನಾದರೂ ಚರ್ಚೆ ಮಾಡ್ತಿರ್ತಾರೆ, ಏನಾದರೂ ಅರ್ಥಾತ್ ಏನು ಅಂದ್ರೆ ಬರೀತಿರ್ತಾರೆ, ಓದ್ತಿರ್ತಾರೆ, ಜಪ ಮಾಡ್ತಿರ್ತಾರೆ, ಹೊರಗೆ ಬರಂಗೇ ಇಲ್ಲ. ಯಾರು ಬಂದಾರ, ಯಾರು ಬಿಟ್ಟಾರ, ಅತಿಥಿ ಅಭ್ಯಾಗತರಿಗೆ ಏನು ಬರ್ರಿ ಕೂಡ್ರಿ ಅನ್ನೋದು ಮಾಡೋದು ಅದು ಏನಿಲ್ಲೇ ಇಲ್ಲ. ಮನೆಯೊಳಗೆ ಎಲ್ಲಿ ಒಳಗೆ ಬಂದ್ರೆ ಸಹಿತ ಕೂಡ್ಲಿಕ್ಕೆ ಒಂದೇನು ಮಣಿ ಇಲ್ಲ, ಇದು ಇಲ್ಲ, ಚಾಪಿಲ್ಲ ಅಂತೆಲ್ಲ ಒದರಾಡಿ ಹೋದರು. ಆವಾಗ ರಾಣುಬಾಯಿ ಅಂದ್ಲು, ನಾರಾಯಣ ನೋಡೋ ಕುಲಕರ್ಣಿ ಅವ್ರು ಎಷ್ಟು ಮಾತಾಡಿ ಹೋದರು. ಮನೆಯೊಳಗೆ ಹೊರಗಿನ ಅತಿಥಿಗಳು ಬಂದವರು ಒಂದು ಮಣಿ ಇಲ್ಲ ಮನೆಯೊಳಗೆ. ನಾರಾಯಣ ಅಂದರು, ಅಮ್ಮ ಎಷ್ಟು ಮಣಿ ಬೇಕು ನಿನಗೆ? ಏನು 2 ಮಣಿ ಸಾಕು, ಯಾರು ಬಂದವ್ರು ಕೂಡ್ರಿ ಮಾಡ್ರಿ ಅಂತ ಅಲ್ಲಿಕ್ಕೆ 2 ಮಣಿ ಇದ್ರೆ ಸಾಕು. ಇಲ್ಲಿಲ್ಲ, ನಾನು ಮಾಡ್ಕೊಂಬರ್ತೀನಿ. ಬಡ ಒಂದು 8-10 ಹುಡುಗರು ಕೂಡಿಸಿದ್ರು, ಎಲ್ಲರ ಕೈಯಾಗೂ ಕೊಡ್ಲಿ ಕೊಟ್ಟರು. ಆಮೇಲೆ ಕರಗಸ್ ತೊಗೊಂಡ್ರು, ಎಲ್ಲ ಸಾಹಿತ್ಯ ತೊಗೊಂಡು ಒಂದು ಅರಣ್ಯಕ್ಕೆ ಹೋಗಿ, ಅಲ್ಲೇ ಹತ್ತಿರ ಇರೋ ಅರಣ್ಯದಲ್ಲಿ ಹೋಗಿ ಒಂದು ಗಿಡ ಕಡಿದು ಅದರ ಫಳಿ ಕೊರೆದು ಮರುದಿವಸ ಬೆಳಗ್ಗೆ ಅನ್ನೋದ್ರಾಗನೇ ಮನೆ ತುಂಬ ಮಣಿ ಹಾಕಿಬಿಟ್ಟಿದ್ರು. ಬೆಳೆಯ ಸಿರಿ ಮೊಳಕೆಯಲ್ಲಿ. ಒಂದು ದಿವಸ ಅವ್ರ ಮನೆಯಾಗ ಏನೋ ಒಂದು ವಿಶೇಷ ಕಾರ್ಯಕ್ಕೆ ಶ್ರಾದ್ದ ಇತ್ತು, ಪಕ್ಷ ಇತ್ತು, ಏನೋ ಇತ್ತು. ಅವ್ರ ತಾಯಿ ಅಂದರು, ನಾರಾಯಣ ಮನೆಯೊಳಗೆ ಒಂದು ಊಟಕ್ಕೆ ಮಜ್ಜಿಲ್ಪ, ನಾಳೆ ಶ್ರಾದ್ದದ ಮನೆಯೊಳಗೆ 10-8 ಮಂದಿ ಊಟಕ್ಕೆ ಬರೋರು, ಎಲ್ಲರೂ ಒಂದು ಕಡೆಗೆ ಏನದ, ಎಲ್ಲಿ ಹೈನದ ಅಲ್ಲಿ ಹೋಗಿ ಸ್ವಲ್ಪ ಮಜ್ಜಿಗೆ ಹೇಳಿ ಬಾ. ಆಯಿತು, ನಾಳೆಗೆ ಮಜ್ಜಿಗೆ ವ್ಯವಸ್ಥೆ ನಾನು ಮಾಡ್ತೀನಿ, ಕಾಳಜಿ ಮಾಡಬೇಡ ಅಂಥೇಳಿ ಬಡ ಕುಂಬಾರ ಮನೆಗೆ ಹೋದರು. ಕುಂಬಾರ ಮನೆಗೆ ಹೋಗಿ ಹೇಳಿದರು, ನಿಮ್ಮ ಮನ್ಯಾಗ ದೊಡ್ಡ ಇವು ರಂಜಣಿಗೆ ಅವೇನಂತೆ. ರಂಜಣಿಗೆ ಅಂದ್ರೆ ಇಷ್ಟು ದೊಡ್ಡ ಇದು ಮಣ್ಣಿನ ಪಾತ್ರೆ, ಹೆಂಗೆ ಇದು ಇರ್ತಾವನು, ಹರಿವು ಇರ್ತಾವನು, ಹಂಗೆ ರಂಜಣಿಗೆ ಗೋಂದಾವಲಿ ಒಳಗೆ ತಣ್ಣೀರು ಅದ್ರಾಗ ಇಟ್ಟಿರ್ತಿದ್ರು ಮುಂಚೆ. ಎಲ್ಲೆಲ್ಲೇ ಅವು ಅಂಥ ದೊಡ್ಡ ಪಾತ್ರೆ ಇದ್ದರು, ಅವನ್ನೆಲ್ಲ ತೊಗೊಂಡು ಬಂದು ಅವ್ರವ್ಗೆ ಏನೂ ಗೊತ್ತೇ ಇಲ್ಲ. ಹಿಂದಿನ ಖೋಲಾಗಿಟ್ರಲ್ಲ,
ಊರಾಗ ಎಷ್ಟು ಮಂದಿ ಮನೆಯೊಳಗೆ ಹೈನದನೋ ಅವ್ರ ಮನೆಗೆ ಎಲ್ಲರ ಮನೆಗೆ ಹೋಗಿ ಹೇಳಿ, ನಾಳೆ ನಮ್ಮನ್ಯಾಗ ಏನೋ ವಿಶೇಷ ಕಾರ್ಯಕ್ರಮದ ನಮ್ಮಮ್ಮ ಹೇಳಾಳೆ, ಪ್ರತಿಷ್ಠಿತ ಮನೆತನ ಇತ್ತು ಅವ್ರದ್ದು. ಊರಾಗ ಎಲ್ಲರೂ ಅವ್ರಿಗೆ ಸನ್ಮಾನ ಕೊಡ್ತಿದ್ರು, ಮರ್ಯಾದೆ ಕೊಡ್ತಿದ್ರು, ಗೌರವ ಕೊಡ್ತಿದ್ರು. ನಮ್ಮ ಮನೆಯೊಳಗೆ ಒಂದು ಕಾರ್ಯಕ್ರಮದ, ಅದಕ್ಕೆ ನಿಮ್ಮ ಮನ್ಯಾಗ ನಾಳೆ ಏನು ಮಜ್ಜಿಗೆ ಕಟ್ತೀರಿ, ನಿಮ್ಮ ಮನೆ ಪೂರ್ತಿ ಸ್ವಲ್ಪ ಇಟ್ಕೊಂಡು ನಮಗೆ ಮಜ್ಜಿಗೆ ಕೊಡ್ರಿ, ನಾನು ಅಲ್ಲಿ ಹಿತ್ತಲ ಭಾಗದಲ್ಲಿ ನಿಂತಿರ್ತೀನಿ, ತಲಭಾಗಲ್ಲೇ ಬರಬೇಡ್ರಿ, ತಂದು ನನ್ನ ಕೈಯಾಗ ಕೊಡ್ರಿ, ನಾನು ನನಗೆ ಒಳಗೆ ಪಾತ್ರೆ ಒಳಗೆ ಹಾಕ್ಕೊಂಡು ನಾನು ನಿಮ್ಗೆ ನಿಮ್ಮ ಪಾತ್ರೆ ತಿರುಗಿ ಕೊಡ್ತೀನಿ ಅಂತ. ಹಂಗೆ ಮಾಡಿ ನಾವು ಸೂರ್ಯ ಉದಯ ಆಗೋದ್ರಾಗ ನಿಮ್ಮ ಮನೆಗೆ ಮಜ್ಜಿಗೆ ಮುಟ್ಟಿಸ್ತೀವಿ. ಇವ್ರು ಮುಂಜಾನೆ 5 ಗಂಟೆಗೆ ಎದ್ದು ಹಿಂದಿನ ಭಾಗದಲ್ಲಿ ನಿಂತರು, ಬಂದು ಕೊಟ್ಟದ್ದನ್ನೆಲ್ಲ ತಂದು ಸುರಬೇಕು. ಒಂದು 7-8 ರಂಜಣಿಗೆ ತುಂಬಿಸಿಟ್ಬಿಟ್ರು. ಮುಂಜಾನೆ ಎದ್ದ ಪಾಪ ಅವ್ರ ಅಮ್ಮ ಎದ್ದು ಅಲ್ಲಿ ಅರ್ಥಾತ್ ಏನು ಅಂದ್ರೆ ಥಳಿ ರಂಗೋಲಿ ಹಾಕಬೇಕು, ಹಂಗೆ ಹಿಂಗೆ ಅಂತ ಹೊರಗೆ ಬಂದು ನೋಡಿ, ಎಲ್ಲಿ ನೋಡಿದಲ್ಲಿ ಮಜ್ಜಿಗೆ ಬಿದ್ದಾವೆ. ಅವ್ರು ಏನು ಮಜ್ಜಿಗೆ ಯಾಕೆ ಬಿದ್ದಾವೆ ಎಲ್ಲ ಮನೆ ತುಂಬ. ಕೊನೆಗೆ ಅವ್ರು ನಾರಾಯಣ ಇಷ್ಟು ಮಜ್ಜಿಗೆ ಯಾಕೆ ಬಿದ್ದಾವೆ, ಅಲ್ಲೇ ಇಲ್ಲೇ ಮಜ್ಜಿಗೆ ಬಿದ್ದಾವಲ್ಲ. ಒಂದು ನೀನೇ ಹೇಳಿದ್ದಲ್ವಾ ಮತ್ತು ಇವತ್ತು ಮಜ್ಜಿಗೆ ಬೇಕು ಅಂತ, ಅದಕ್ಕೆ ಮಜ್ಜಿಗೆ ವ್ಯವಸ್ಥೆ ಮಾಡೀನಿ ಅಂತ. ಏನು ಮಾಡಿದೀಯ ಅದು ತೋರಿಸ್ತೀನಿ ಬಾ ಇಲ್ಲ ನೋಡಿದ್ರೆ ಅವ್ರ ಅಮ್ಮ ಗಾಬರಿ ಆದ್ರು. ಅಲ್ಲಿ ಹೋಗಿ ಏನು ನಾವೆಲ್ಲರೂ ಇನ್ನು ಸ್ನಾನ ಮಾಡೋದು ಇನ್ನೂ ಮಜ್ಜಿಗೆ ಅಂತ. ಸ್ನಾನ ಮಾಡಿದರೂ ಮುಗಿದೇ ಇರುವಷ್ಟು ಮಜ್ಜಿಗೆ ಇತ್ತು. ಇಂಥ ವಿಲಕ್ಷಣ ವ್ಯಕ್ತಿತ್ವ, ನಿರ್ಧಾರ ಅಂದ್ರೆ ನಿರ್ಧಾರ. ನಾವು ಅಕಸ್ಮಾತ್ ನಮ್ಮ ಮನ್ಯಾಗ ಹೇಳಿದರು, ನಾಳೆ ಒಂದಿಷ್ಟು ಮಜ್ಜಿಗೆ ಬೇಕಾಗ್ಯವ, ಹೋಗ್ತೀನಿ ತೋ, ನಾಳೆ ಡೇರಿಗೆ ಹೋಗಿ ತೊಗೊಂಬಂದು ಕೊಡ್ತೀನಿ ಅಂತ ಯಾಕೆ ಕಾಳಜಿ ಮಾಡಿ. ಒಳಗೆ ಏನು ದಮ್ಮ ಇಲ್ರಿ ನಮಗೆ. ಅರ್ಥಾತ್ ಏನು ಅಂದ್ರೆ 12 ವರ್ಷ ನೀರಿನಾಗ ನಿಂತು ತಪಶ್ಚರ್ಯ ಮಾಡೋದಂದ್ರೆ ಏನು ರೀ. 12 ವರ್ಷದ ಹುಡುಗ ಹೆಂಗೆ ಅವ್ರ ತಲೆಯಾಗ ಬಂತು ಏನು. ಅರ್ಥಾತ್ ನಾಭಿ ಪರ್ಯಂತ ನೀರಿನಾಗ ನಿಂತು ನಾವೇನು ಹಂಗೆ ಮಾಡಬೇಕಂತೇನಿಲ್ಲ, ಆದರೆ ಏನೋ ಒಂದು ಮಾಡಬೇಕು ಅನ್ನುವಂಥ ನಿರ್ಧಾರ ಆದರೂ ನಮ್ಮ ಮನಸ್ಸಿನಾಗ ಬರಬೇಕು. ಆ ದೃಷ್ಟಿಯಿಂದಲೇ ನಿಜವಾಗಿಯೂ ನಾವು ಏನು ಮಾಡೋದು ಅಂದ್ರೆ, ಏನಾದರೂ ನಮ್ಮ ಒಳಗಿನಿಂದ ಪ್ರೇರಣೆ ಆಗಲಿ, ಏನಾದರೂ ಜಾಗೃತಿ ಆಗಲಿ, ಏನಾದರೂ ಮನಸ್ಸಿನಾಗ ಬರಲಿ, ಏನಾದರೂ ನಾವು ಸಣ್ಣಂಗೆ ಶುರು ಮಾಡಲಿ ಅನ್ನೋ ಕಳಕಳಿಯಿಂದಲೇ ಇವೆಲ್ಲ ಉತ್ಸವಾದಿಗಳನ್ನು ಮಾಡೋ ಪದ್ಧತಿ. ಇಲ್ಲದಿದ್ದರೆ ಏನು ಉತ್ಸವದ ಅವಶ್ಯಕತೆ, ಏನು ಸುಮ್ಮನೆ ಆಡಂಬರ ಅಲ್ಲಿದೆ, ಅಥವಾ ಏನಪ್ಪ ಏನು ಸುಮ್ಮನೆ ಲಗ್ನ ಮುಂಜಿ ಅನ್ನುವಂಥದ್ದಲ್ಲಿದೆ. ಇದ್ರ ಹಿಂದೆ ಒಂದು ಕಳಕಳಿ ಏನದ ಅಂದರೆ, ಏನಾದರೂ ಇದರೊಳಗಿಂದ ನಿರ್ಮಾಣ ಆಗಬೇಕು. ಸತ್ಪುರುಷರ ಕಳಕಳಿ ಅದ. ನಾವು ಅವ್ರ ಪುಣ್ಯತಿಥಿ ಮಾಡದೇ ಇದ್ದರೆ ಅವ್ರಿಗೆ ಏನೇನು ಅದರೊಳಗಿಂದ ವ್ಯತ್ಯಾಸ ಆಗುವಂಥದ್ದಿಲ್ಲ. ಅಖಂಡವಾಗಿ ಪರಿಪೂರ್ಣವಾಗಿ ಅನಂತವಾಗಿರ್ತಕ್ಕಂಥದ್ದು, ಸರ್ವಜ್ಞ ಸರ್ವಶಕ್ತಿಮಾನವಾಗಿರೋ ಸಚ್ಚಿದಾನಂದ ಸ್ವರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮ ಪರಮಾತ್ಮ ಸ್ವರೂಪರಾಗಿರೋ ಅವರಿಗೆ ನಾವು ಆರಾಧನೆ ಮಾಡಿದ್ರೇನು ಬಿಟ್ಟರೇನು. ಈ ನಿಮಿತ್ತವಾಗಿ ಏನಾದರೂ ಜೀವನದಲ್ಲಿ ಏನಾಗಬೇಕು ಅಂದರೆ ಜಾಗೃತಿ ಆಗಬೇಕು. ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕೆಲವು ಕ್ಷಣ ಆದರೂ ಕಳೆಯುವಂಥ ಭಾಗ್ಯ ನಮಗೆ ಪ್ರಾಪ್ತ ಆಗಬೇಕು. ಅದೇ ರೀತಿಯಾಗಿ 4 ಏನಾದರೂ ಒಳ್ಳೆಯ ವಿಚಾರಗಳನ್ನು ಶ್ರವಣ ಮಾಡುವಂಥ ಅವಕಾಶ ಸಿಗಬೇಕು, ಮತ್ತು ಮಹಾರಾಜರ ಪ್ರಸಾದ ಸೇವನೆ ಮಾಡುವಂಥ ಭಾಗ್ಯ ಸಿಗಬೇಕು. ಅದೇ ರೀತಿಯಾಗಿ ಮುಖ್ಯವಾಗಿ ಏನಪ್ಪ ಅಂದ್ರೆ 24 ತಾಸು 24x7 ಬರೇ ಪ್ರಪಂಚ 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 ಪ್ರಪಂಚ, ವ್ಯವಹಾರ ಅಂದ್ಬಿಟ್ಟು ಬೇರೆ ವಿಚಾರ ಇಲ್ಲ ನಮ್ಮ ತಲೆ ಒಳಗೆ. ಆ ಎಲ್ಲ ವಿಚಾರಗಳನ್ನು ಸ್ವಲ್ಪ ಹೊತ್ತಾದರೂ ನಾವು ಬಾಜೂಕಿಟ್ಟು ಇಂಥ ದಿವ್ಯವಾಗಿರೋ ಸಾನ್ನಿಧ್ಯದಲ್ಲಿ ಸ್ವಲ್ಪ ಹೊತ್ತು ಶಾಂತವಾಗಿ ಕೂತ್ಕೊಂಡು, ಅರ್ಥಾತ್ ಏನು ಅಂದರೆ ಯಾವ ಮಹಾಪುರುಷ ಇಷ್ಟೊಂದು ತಮ್ಮ ಜೀವನದಲ್ಲಿ ಯಾವ ಶಾಲಿಲ್ಲ, ಕಾಲೇಜ್ ಇಲ್ಲ, ಯೂನಿವರ್ಸಿಟಿ ಇಲ್ಲ, ಡಿಗ್ರಿ ಇಲ್ಲ, ನೌಕರಿ ಇಲ್ಲ, ಪಗಾರ ಇಲ್ಲ. ಮಹಾರಾಜ್ ಹೇಳಿದರು, ನಾನು ಯಾರೂ ಅನುಭವಿಸಿರ್ಲಿಕ್ಕಿಲ್ಲ ಅಷ್ಟು ಬಡತನ ಅನುಭವಿಸ್ತೀನಿ ಅಂತ. ಅಂಥ ಪರಿಸ್ಥಿತಿಯೊಳಗಿದ್ದುಕೊಂಡು ಮಹಾರಾಜರು ನಾಚಬೇಕು ಅನ್ನುವಂಥ ಒಂದೇನು ಮಾಡಿದರು ಅಂದ್ರೆ ಐಶ್ವರ್ಯವನ್ನು ತೋರಿಸಿದರು. ಅಂದರೆ ಎಷ್ಟು ಮಂದಿ ಊಟಕ್ಕೆ ಹಾಕ್ಬೋದು, ಎಷ್ಟು ಮಂದಿ ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಜೀವನವನ್ನು ಬಾಳಿ ತೋರಿಸಿದರು. ದೊಡ್ಡ ದೊಡ್ಡ ಲೋಕಮಾನ್ಯ ತಿಲಕರಂಥವರು, ಮದನ್ ಮೋಹನ್ ಮಾಲ್ವೀಯರಂಥವರು, ಕೃಷ್ಣ ಶಾಸ್ತ್ರಿ ಉಪ್ಪಿನ ಬೆಟಗೇರಿ ಅಂಥವರು, ಕುರ್ತಕೋಟಿ ಅಂಥವರು ಅವ್ರ ಮುಂದೆ ಕೈ ಮುಕ್ಕೊಂಡು ಜಿ ಮಹಾರಾಜನ್ನು ಹೊರತು ಬೇರೆ ಮಾತಾಡ್ತಿದ್ದೀನಿ.
ಕುರ್ತಕೋಟಿಯವರು ಸಹಿತ ಡಾಕ್ಟರ್ ಕುರ್ತಕೋಟಿಯವರು ಮಹಾರಾಜರವರಿಗೆ ಮಹಾಭಾಗವತ ಅಂತಿದ್ರು. 9 ವರ್ಷ ಅವರು ಅಖಂಡವಾಗಿ ಅವ್ರ ಸಹವಾಸ. ಮಹಾನ್ ವಿದ್ವಾನ್ ಅರ್ಥಾತ್ ಬೆಲ್ಸರವರು ಎಷ್ಟೋ ಸಲ ಹೇಳಿದ್ದಾರೆ ಒಂದು ಮಾತೇನು ಅಂದ್ರೆ, ಆಗಿನ ಕಾಲದಲ್ಲಿ ಯಾರಿಗಾದರೂ ಶಂಕರ ಭಾಷ್ಯ ವ್ಯವಸ್ಥಿತವಾಗಿ ತಿಳಿದದ ಅಂತ ತಿಳ್ಕೊಂಡು ವಿಚಾರ ಮಾಡಿ ನೋಡಿದರೆ ಇಡೀ ಭಾರತದಲ್ಲಿ 3 ಮಂದಿ ತಿಳಿದಿತ್ತು ಅಂಥೇಳಿ. ಒಬ್ಬರು ಯಾರಿಗೆ ಅಂದ್ರೆ ಕೃಷ್ಣಶಾಸ್ತ್ರಿ ಉಪ್ಪಿನ ಬೆಟಗೇರಿ ಅವರಿಗೆ, ಇನ್ನೊಬ್ಬರು ಯಾರಿಗೆ ಅಂದ್ರೆ ಅರ್ಥಾತ್ ಡಾಕ್ಟರ್ ಕುರ್ತಕೋಟಿ ಅವರಿಗೆ, ಮತ್ತು ಇನ್ನೊಬ್ಬರು ಯಾರಿಗೆ ಅಂದ್ರೆ ಗುರುದೇವರ ಆನಡೆ ಅವರಿಗೆ. ಬ್ರಹ್ಮಾನಂದ ಮಹಾರಾಜರವ್ರ ಹೆಸರು ಹೇಳಲೇ ಇಲ್ಲ, ಯಾಕಂದ್ರೆ ಅವರೆಲ್ಲ ಬಿಟ್ಟರು. ನಾನಿನ್ನು ಮುಂದೆ ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡುವುದಿಲ್ಲ ಅಂತ ಹೇಳಿ ಅವರಿಗೆ ಅದು ಬಹಳ ಸಣ್ಣ ವಿಷಯ ಆಗಿತ್ತು. ಈ ಸ್ವಾಮಿ ವಿವೇಕಾನಂದರಿಗೆ ಯಾರಾದರೂ ಅರ್ಥಾತ್ ಪದ್ಮ ಇದನ್ನು ಕೊಟ್ಟರೆ ಡಾಕ್ಟರೇಟ್ ಕೊಟ್ಟರೆ ಡಾಕ್ಟರ್ ಸ್ವಾಮಿ ವಿವೇಕಾನಂದ ಬರೀತಾರೆ. ಸ್ವಾಮಿ ವಿವೇಕಾನಂದ ಅನ್ನೋದ್ರೊಳಗೆ ಏನು ಒಂದು ಗೌರವ ಅದನೋ, ಧನ್ಯತೆ ಮಾನ್ಯತೆ ಅದನೋ, ಡಾಕ್ಟರ್ ವಿವೇಕಾನಂದ ಅಂತ ಬರೆದ್ರೆ ಈಗಿನ ಸ್ವಾಮಿಗಳೆಲ್ಲ ಬರೀತಲ್ಲ ಡಾಕ್ಟರ್ ಆ ಆನಂದ ಈ ಆನಂದ ಮತ್ತು ಮುಂದೆ ಆನಂದ ಹಿಂದೆ ಡಾಕ್ಟರು, ಎರಡೂ ಇಲ್ಲ ಅಂತ ಅರ್ಥ. ಅರ್ಥಾತ್ ಅಂಥ ಬ್ರಹ್ಮಾನಂದ ಮಹಾರಾಜರು, ಅಂಥ ಕುರ್ತಕೋಟಿಯವರು, ಅಂಥ ಲೋಕಮಾನ್ಯ ತಿಲಕರು, ಮದನ್ ಮೋಹನ್ ಮಾಲ್ವೀಯವರು ಮಹಾರಾಜರ ಸರ್ವಜ್ಞತೆಯ ಮುಂದೆ ನತಮಸ್ತಕ ಆಗ್ತದೆ. ಅಂಥವ್ರು ಎಷ್ಟು ಕಳಕಳಿಯಿಂದ ಹೇಳಿದರು ಅಂದ್ರೆ, ನಾಮಸ್ಮರಣೆ ಮಾಡಿರಿ, ನಾಮಸ್ಮರಣೆ ಮಾಡಿರಿ. ಸಮರ್ಥ ರಾಮದಾಸ್ ಸ್ವಾಮಿಗಳು 12 ವರ್ಷ ತಪಶ್ಚರ್ಯ ಮಾಡಿ 12 ವರ್ಷ ಭಾರತ ಭ್ರಮಣ ಮಾಡಿ ಆಮೇಲೆ ತಾಯಿಗೆ ಮತ್ತೊಂದು ಜನ್ಮದಲ್ಲಿ 2 ಮದುವೆ ಆಗ್ತೀನಿ ಅಂತ ವಚನ ಕೊಟ್ಟು ಆಮೇಲೆ ತಮ್ಮ ಲೋಕಸಂಗ್ರಹ ಕಾರ್ಯದಲ್ಲಿ ತೊಡಗಿದರು. ಆವಾಗ ಅವ್ರಿಗೆ ಅನ್ನಿಸ್ತೇನು ಅಂದ್ರೆ, ಸಮಾಜಕ್ಕೆ ನಾನು ಹೇಳೋ ವಿಚಾರಗಳು ಚಿರಂತನವಾಗಿ ಆವಾಗಿನ ಕಾಲದಲ್ಲಿ ಇವೆಲ್ಲ ಇದು ಇದ್ದಿದ್ದಿಲ್ಲ, ಇಂಟರ್ನೆಟು ವೆಬ್ಸೈಟು ಇವೆಲ್ಲ ಇದ್ದಿದ್ದಿಲ್ಲ, ಅಥವಾ ಯೂಟ್ಯೂಬು. ನಿರಂತರವಾಗಿ ತಮ್ಮ ಸಾಹಿತ್ಯವನ್ನು ಇಡಬೇಕು ಅಂದ್ರೆ ಅಂಥದ್ದು ಯಾವುದೂ ವ್ಯವಸ್ಥೆ ಇಲ್ಲದೆ ಇದ್ದಾಗ ತಮ್ಮ ವಿಚಾರಗಳನ್ನು ಎಲ್ಲಾದರೂ ಒಂದು ಕಡೆಗೆ ಏಕತ್ರಿತಗೊಳಿಸಿ ತಮ್ಮ ಅನುಭವವನ್ನು ಏಕತ್ರಿತಗೊಳಿಸಿ ಅದನ್ನು ಸಮಾಜದ ಮುಂದೆ ಇಡಬೇಕು ಅನ್ನುವಂಥ ಕಳಕಳಿಯಿಂದ ಏನು ಮಾಡಿದರು ಅಂದ್ರೆ ದಾಸಬೋಧ ಅನ್ನೋ ಪುಸ್ತಕ ಬರೆದು. ದಾಸಬೋಧ ಅಂದ್ರೆ ಏನು ಅಂದ್ರೆ ದಾಸನಿಗೆ ಆಗಿರ್ತಕ್ಕಂಥ ಬೋಧ. ಬೋಧ ಅಂದ್ರೆ ಜ್ಞಾನ. ದಾಸ ಯಾರು ಅಂದ್ರೆ ಭಗವಂತನ ದಾಸ, ರಾಮನ ದಾಸ. ರಾಮನ ದಾಸರಾಗಿರ್ತಕ್ಕಂಥ ರಾಮದಾಸರಿಗೆ ಆಗಿರ್ತಕ್ಕಂಥ ಬೋಧ ಅಂದ್ರೆ ಜ್ಞಾನ. ಆ ದಾಸಬೋಧವನ್ನು ಅವರು ಗ್ರಂಥ ರೂಪದಲ್ಲಿ ಸಾಮಾನ್ಯವಾಗಿ ಯಾರೇ ಆಗಲಿ, ಪಂಡಿತರಾಗಲಿ, ಸಾಧಾರಣ ಸಾಧು ಸತ್ಪುರುಷರು ಸಹಿತ ತಮ್ಮದೇನಾದರೂ ಒಂದು ವಿಚಾರವನ್ನು ಮಂಡನೆ ಮಾಡಬೇಕಾದರೆ, ಪ್ರತಿಪಾದನೆ ಮಾಡಬೇಕಾದರೆ ಅದಕ್ಕೊಂದು ಆಧಾರ ಗ್ರಂಥ ತಗೊಂಡಿರ್ತಾರೆ. ಕೆಲವರು ಭಗವದ್ಗೀತಾದ ಮೇಲೆ ಬರೀತಾರೆ, ಕೆಲವರು ಭಾಗವತದ ಮೇಲೆ ಬರೀತಾರೆ, ಮತ್ತು ಕೆಲವರು ಮಹಾಭಾರತದ ಮೇಲೆ ಬರೀತಾರೆ. ಮತ್ತೇನೇನು ಯಾವುದಾದ್ರೂ ಒಂದು ಗ್ರಂಥವನ್ನು ತೊಗೊಂಡು ಅದಕ್ಕೆ ಆಧಾರವಾಗಿ ಇಟ್ಕೊಂಡು ತಮ್ಮ ವಿಚಾರಗಳನ್ನು ಅದರ ಮೂಲಕವಾಗಿ ಪ್ರತಿಪಾದನೆ ಮಾಡ್ತಾರೆ. ಜ್ಞಾನೇಶ್ವರ ಮಹಾರಾಜರು ಭಗವದ್ಗೀತೆಯನ್ನು ತೊಗೊಂಡು ಬರೆದರು. ಶಂಕರಾಚಾರ್ಯರು ಭಗವದ್ಗೀತೆ ಬ್ರಹ್ಮಸೂತ್ರ ಭಾಷ್ಯ ಮತ್ತು ಉಪನಿಷತ್ತುಗಳ ಆಧಾರದ ಮೇಲೆ ಬರೆದರು. ಆದರೆ ಸಮರ್ಥ ರಾಮದಾಸ್ ಸ್ವಾಮಿಗಳು ಮಾತ್ರ ಯಾವುದೇ ಗ್ರಂಥವನ್ನು ಮುಖ್ಯವಾಗಿ ಆಧಾರ ಇಟ್ಟುಕೊಂಡು ಬರಲಿಲ್ಲ. ಆದರೆ ಆಶ್ಚರ್ಯ ಏನು ಅಂದರೆ, ಒಂದು ಸಲ ಅರ್ಥಾತ್ ಏನು ಅಂದ್ರೆ ಹರಿದ್ವಾರದಲ್ಲಿ ಒಂದು ದೊಡ್ಡದೊಂದು ಏನಾಯಿತು ಅಂದರೆ ಸಭೆ ಆಯಿತು. ಆ ಸಭೆಯಲ್ಲಿ ಮದನ್ ಮೋಹನ್ ಮಾಲ್ವೀಯ ಅವರು ಎಲ್ಲರೂ ಇದ್ದರು. ಆವಾಗ ಒಂದು ವಿಷಯದ ಬಗ್ಗೆ ಚರ್ಚೆ ಬಂತು. ಏನು ಅಂದ್ರೆ, ನಮ್ಮ ಭಾರತದಲ್ಲಿ ಅಂಥ ಯಾವ ಒಂದು ಗ್ರಂಥ ಇದೆ, ಯಾವ ಒಂದು ಗ್ರಂಥವನ್ನು ಇಟ್ಕೊಂಡಿರೋ ಮಾತ್ರದಿಂದನೇ, ಚಿಂತನೆ ಮಾಡ್ಕೋತಿರೋ ಮಾತ್ರದಿಂದನೇ ಜೀವನದ ಎಲ್ಲ ಪ್ರಶ್ನೆ ಬಗೆಹರಿತಾವೆ. ಅಂಥ ಗ್ರಂಥ ಯಾವುದು ಅಂತ ವಿಚಾರ ಮಾಡುವಾಗ ಕೊನೆಗೆ ಎಲ್ಲರೂ ಕೂಡ ನಿರ್ಣಯ ಮಾಡಿದಲ್ಲ ಏನು ಅಂದ್ರೆ ದಾಸಬೋಧ. ಅದಕ್ಕೆ ಗ್ರಂಥ ರಾಜ್ ಅಂತ ಹೆಸರು. ಆ ದಾಸಬೋಧದಲ್ಲಿ ಇಂಥ ಒಂದು ವಿಷಯ ಬಂದಿಲ್ಲ ಅಂತಿಲ್ಲ. ಮೂರ್ಖ ಲಕ್ಷಣ ಬರ್ದಾರ. ಅದರಲ್ಲಿ ಅಂದ್ರೆ ಮೂರ್ಖರ ಲಕ್ಷಣ ಹೆಂಗಿರ್ತಾವೋ ಬರ್ದಾರ. ಬರೀ ಅಷ್ಟ ಬರಲಿಲ್ಲ, ಪಡತ ಮೂರ್ಖರ ಲಕ್ಷಣ ಬರೋದು. ಎಜುಕೇಟೆಡ್ ಫೂಲ್ಸ್, ಸುಶಿಕ್ಷಿತ ಮೂರ್ಖರು ಹೆಂಗಿರ್ತಾರ ಅಂತ ಬರ್ದಾರ.
ಶಿಷ್ಯರ ಲಕ್ಷಣ, ಗುರುಗಳ ಲಕ್ಷಣ, ಮಹಂತರ ಲಕ್ಷಣ, ಸ್ಥಿತಪ್ರಜ್ಞರ ಲಕ್ಷಣ, ಹೀಗೆಲ್ಲ ಲಕ್ಷಣಗಳನ್ನು ಬರ್ತಾರೆ. ಅಧ್ಯಾತ್ಮ ವಿಚಾರಗಳನ್ನಂತೂ ಗಂಭೀರವಾಗಿ ವಿಚಾರ ಮಾಡಿದ್ದಾರೆ ಅದರಲ್ಲಿ. ಇಂಥ ಒಂದು ದಿವ್ಯವಾಗಿರೋ ದಾಸಬೋಧ ಗ್ರಂಥದಲ್ಲಿ 4ನೇ ಒಂದು ಇದರೊಳಗೆ ಅವರು ದಶಕದಲ್ಲಿ ಅವರು ಏನು 10 ಸಮಾಸಗಳು ಅಂದರೆ ಒಂದೊಂದು ಪ್ರಕರಣ, ಸಣ್ಣ ಪ್ರಕರಣಗಳನ್ನು ಕೂಡಿಸಿ ಒಂದು ದಶಕ ಅಂತ ಮಾಡ್ಯಾರೆ. ಅಂಥ 20 ದಶಕದ್ದು ದಾಸಬೋಧ. ನಾವು ಸಮರ್ಥರ ಆರತಿ ಅನ್ನು ಮುಂದೆ ಅಂತೀವಿ ನೋಡ್ರಿ, ವೀಸಹಿ ದಶಕಾಂತ ದಾಸಬೋಧ ಗ್ರಂಥ ಕೇಲ ಜಡ ಜೀವ ಉದ್ಧರೀಲೆ ಅಂತ ಹೇಳ್ತೀವಿ. 20 ಅರ್ಥಾತ್ ಏನು ಅಂದರೆ ದಶಕಗಳ ಒಂದು ಗ್ರಂಥ. ಅದರೊಳಗೆ ಒಂದರೊಳಗೆ 10 ಅಂತ ಅಂದರೆ 200 ಸಮಾಸಗಳನ್ನು ಉಳ್ಳಂಥದ್ದು. ಈ ಗ್ರಂಥವನ್ನು ಸಾವಿರಾರು ಜನರು ಇವಾಗ ಪಾರಾಯಣ ಮಾಡ್ತಾರೆ, ಚಿಂತನೆ ಮಾಡ್ತಾರೆ, ಇದನ್ನು ಮಾಡ್ತಾರೆ. ಅದರೊಳಗೆ 4ನೇ ದಶಕದಲ್ಲಿ ಅವರು ಮುಖ್ಯವಾಗಿ ಏನು ಬರೆದಿದ್ದಾರೆ ಅಂದರೆ 9 ಪ್ರಕಾರದ ಭಕ್ತಿಯ ಲಕ್ಷಣಗಳನ್ನು ಬರೆದಾರೆ. ನವವಿಧ ಭಕ್ತಿ ಅರ್ಥಾತ್ ರಾಮಾಯಣದೊಳಗೂ ಭಕ್ತಿಯ ಲಕ್ಷಣ ಬರ್ದಾರ್ರಿ, ಅಲ್ಲಿ 7 ಭಕ್ತಿಯ ಲಕ್ಷಣ ಬರ್ದಾರೆ. ಇಲ್ಲಿ 9, ಭಾಗವತದಲ್ಲಿ 9 ಭಕ್ತಿಯ ಬರ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ 9 ಭಕ್ತಿ ಬರ್ದಾರೆ. ಮಹಾರಾಜರು ಹೇಳ್ತಿದ್ರು ಏನು ಅಂದ್ರೆ, ಈ ನಾವು 9 ಮೈಲ್ ಮೇಲೆ ಒಂದು ಊರದ, ಆ ಊರಿನಲ್ಲಿ ಒಬ್ಬ ಮನುಷ್ಯನಿಗೆ ಭೇಟಿ ಆಗಲಿಕ್ಕೆ ನಮಗೆ ಹೋಗಬೇಕಾಗಿ, ಆವಾಗ ನಾವು 9 ಮೈಲ್ ನಡೆದು ಹೋಗಬೇಕು. ನಾವು ಹೋಗಬೇಕು ಅಂತ ಹೊಂಟಿವಿ, ಅಕಸ್ಮಾತ್ ಆ ವ್ಯಕ್ತಿ 3ನೇ ಮೈಲಿಗೆ ಸಿಕ್ಕ ಅಂದ್ರೆ ಮತ್ತೆ ಆ ಊರ ತನಕ ಹೋಗ್ತೀವಿ ಅಂದ್ರೆ ನಾವು ತಿರುಗಿ ಬಂದುಬಿಡ್ತೀವಿ ಅವ್ರನ್ನ ಕರ್ಕೊಂಡು ಬೇಕಾದ್ರೆ. ಹೆಂಗೋ ಹಂಗೇನದ ಅಂದ್ರೆ ಈ ಭಕ್ತಿ 9 ಪ್ರಕಾರ ನವವಿಧ ಭಕ್ತಿಗಳಲ್ಲಿ ನಾವು ಮೊದಲೇದ್ದು ಶ್ರವಣ, ಆಮೇಲೆ ಕೀರ್ತನ. ಶ್ರವಣ ಮಾಡೋದು ಅಂದ್ರೆ ಕೇಳೋದು. ನಾವು ನೋಡ್ತೀವಿ ಏನು ಅಂದ್ರೆ ಮಗು ಹುಟ್ಟಿದ ಕೂಡಲೇ ಶ್ರವಣ ಮಾಡಲಿಕ್ಕೆ ಶುರು ಮಾಡ್ತೀವಿ. ಯಾವ ಮಗುಗೆ ಕಿವಿ ಸರಿ ಅವನು ಆ ಮಗು ಮಾತಾಡ್ಲಿಕ್ಕೆ ಶಕ್ಯ. ದಮ್ ಆ್ಯಂಡ್ ಡೀಫ್ ಅಂತಾರೆ ಅದಕ್ಕೆ. ಒಂದು ವೇಳೆ ಕಿವಿ ಇದ್ದಿದ್ದಿಲ್ಲ ಅಂದರೆ ಮಾತಾಡ್ಲಿಕ್ಕೆ ಬರೋಂಗಿಲ್ಲ. ಶಬ್ದವನ್ನು ಕೇಳದೇ ಇದ್ರೆ ಆ ಮಗು ಶಬ್ದವನ್ನು ಉಚ್ಚಾರ ಮಾಡಲಿಕ್ಕೆ ಬರೋಂಗಿಲ್ಲ. ಆದ್ದರಿಂದ ಮೊದಲೇದ್ದು ಭಕ್ತಿ ಯಾವುದು ಅಂದರೆ ಶ್ರವಣ ಭಕ್ತಿ. ಆಮೇಲೆ 2ನೇದ್ದು ಯಾವುದು ಅಂದರೆ ಕೀರ್ತನ ಭಕ್ತಿ. ಅಂದರೆ ನಾವು ಅದನ್ನು ಹೇಳೋದು, ಮಾತಾಡೋದು, ಕೇಳಿದ್ದನ್ನು ಉಚ್ಚಾರ ಮಾಡಲಿಕ್ಕೆ ಶುರು ಮಾಡೋದೇನಂದರೆ ಕೀರ್ತನ ಭಕ್ತಿ ಅಂತ. ಮನುಷ್ಯನ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದೇನು ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಆಮೇಲೆ 3ನೇ ಭಕ್ತಿ ಸ್ಮರಣಂ. ಏನು ಕೇಳ್ತೀವಿ, ಏನು ಮಾತಾಡ್ತೀವಿ ಅದನ್ನು ನಾವು ಮನಸ್ಸಿನಾಗಿ ಇಟ್ಟುಕೊಳ್ಳೋದಕ್ಕೆ ಸ್ಮರಣ. ಅದಕ್ಕನುಸರಿಸಿ ಭಗವಂತನ ಬಗ್ಗೆ ಕೇಳೋದು ಶ್ರವಣ ಭಕ್ತಿ. ಆ ಕೇಳಿದ್ದನ್ನು ನಾವು ಗುಣಗಾನ ಮಾಡೋದು ಕೀರ್ತನ ಭಕ್ತಿ. ಆ ಗುಣಗಾನ ಮಾಡಿದ್ದರ ಒಂದು ಸಾರಭೂತವಾಗಿರ್ತಕ್ಕಂಥ ಯಾವ ಭಗವಂತನ ನಾಮದನು ಅಥವಾ ಅವನ ದಿವ್ಯವಾಗಿರ್ತಕ್ಕಂಥ ಸ್ವರೂಪದನು ಅದರ ಚಿಂತನೆ ಮಾಡೋದು, ಸ್ಮರಣೆ ಮಾಡೋದೇನದ ಸ್ಮರಣ ಭಕ್ತಿ. ಬಸ್ ಮುಗಿತು, ಮುಂದೆ ಹೋಗಬೇಕಾದ ಅವಶ್ಯಕತೆ ಇಲ್ಲೇ ಇಲ್ಲ. ಅವು ಮುಂದಿನವೆಲ್ಲ ತಾವಾಗಿ ಬಂದುಬಿಡ್ತಾವೆ. ಅರ್ಥಾತ್ ಏನು ಅಂದ್ರೆ ಮುಂದಿನ ಏನಾಗ್ತಾವಂದ್ರೆ ತಾವಾಗಿಯೇ ಒದಗಿ ಬಂದುಬಿಡ್ತಾವೆ. ಹೆಂಗೋ ಹಂಗೇನದ ಅಂದ್ರೆ ಸಮರ್ಥ ರಾಮದಾಸ್ ಸ್ವಾಮಿಗಳು ಈ ನವವಿಧ ಭಕ್ತಿ ಅಂತೇನು ಬರೆದಿದ್ದಾರೋ ಅದರೊಳಗೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನೆ ಎಲ್ಲ ಬರ್ತಾರೆ. ಅದು ಮುಖ್ಯವಾಗಿ ನಮಗೇನು ಮಾಡಬೇಕಾಗಿದೆ ಅಂದ್ರೆ ಮಹಾರಾಜರಿಗೆ ಯಾವುದು ಅಭೀಷ್ಟವಾಗಿದ್ದು, ಮಹಾರಾಜರಿಗೆ ಯಾವುದು ಭಗವಂತನ ನಾಮಸ್ಮರಣೆ ಸೇರ್ತಿತ್ತೋ ಆ ನಾಮಸ್ಮರಣೆ ಬಗ್ಗೆ ಅರ್ಥಾತ್ ಸಮರ್ಥ ರಾಮದಾಸ್ ಸ್ವಾಮಿಗಳು ಯಾರು ಮಾತಾಡಬೇಡ ಅಲ್ಲಿ, ರಾಮದಾಸ ಸ್ವಾಮಿಗಳು ಎಷ್ಟರೇ ಆ ಸ್ಮರಣ ಭಕ್ತಿಯ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಮತ್ತು ಪ್ರಾಕ್ಟಿಕಲ್ವಾಗಿ ನಮಗೆ ಪ್ರಯೋಗಾತ್ಮಕವಾಗಿ ಮಾಡಲಿಕ್ಕೆ ಬರುವಂಥದ್ದು, ಸಾಧನೆಯ ರೂಪದಲ್ಲಿ ಮಾಡಲಿಕ್ಕೆ ಬರುವಂಥ ವಿಚಾರಗಳನ್ನು ಹೇಳಿದಾರೋ ಆ ವಿಚಾರಗಳನ್ನು ನಾವು ಒಂದು 2-3 ದಿನಗಳಲ್ಲಿ ಚಿಂತನೆ ಮಾಡಬೇಕು ಅಂತ ನಾವು ನಿನ್ನೆ ಪ್ರಾರಂಭ ಮಾಡಿದ್ದರೆ ಅದನ್ನು
ನಾನೇನು ಮಾಡ್ತೀನಿ ಅಂದರೆ ನಿನ್ನೆನೇ ನಾವು ಶುರು ಮಾಡಬೇಕು ಅನ್ನೋದಕ್ಕೆ ನಿನ್ನೂ ಸಹಿತ ಹಿಂಗೆ ಟೈಮ್ ಮುಗಿಯೋ ತನಕ ಬಂದು ಹತ್ತಿಯೋ ಆಮೇಲೆ ಶುರು ಮಾಡಲಿಕ್ಕಾಗಲಿಲ್ಲ. ಇವತ್ತು ಸಹಿತ ಅದೇ ರೀತಿಯಾಗಿದೆ. ಆದರೂ ಸಹಿತ ಒಂದೆರಡು ಶ್ಲೋಕ ಓವಿಗಳನ್ನು ನಾವೇನು ಮಾಡೋಣ ಅಂದರೆ ಚಿಂತನೆ ಮಾಡೋಣ. ಅದು ನಿಜವಾಗಿಯೂ ಎಷ್ಟು ಸಲ ಅದನ್ನು ಎಷ್ಟು ಚಿಂತನೆ ಮಾಡಿದರೂ, ಅರ್ಥಾತ್ ಕೇವಲ ಚಿಂತನೆ ಮಾಡೋದ್ರ ಜೊತೆಗೆ ಅವರು ಅದರೊಳಗೆ ಏನು ಹೇಳ್ಯಾರೋ ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಸಾಧನೆಯ ಒಂದು ಭೂಮಿಕಾದಲ್ಲಿ ಅದನ್ನು ನಾವು ಅಳವಡಿಸೋಳಕ್ಕೆ ಪ್ರಯತ್ನ ಮಾಡಬೇಕಾದ್ದು ಬಹಳ ಮಹತ್ವದ. ಒಂದೇ ಓವಿ ಸಾಕು ಅದರೊಳಗೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿವಿ ಅಂದ್ರೆ ಮತ್ತು ತಿರುಗಿ ಏನು ಅಂತಂದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ದುಃಖ, ಚಿಂತೆ, ಕಾಳಜಿ ಇತ್ಯಾದಿಗಳ ಪ್ರಶ್ನೆನೇ ಬರೋಂಗಿಲ್ಲ. ಮನಸ್ಸು ಶಾಂತ ಆಗ್ತದೆ, ಅಂತರ್ಮುಖ ಆಗ್ತದೆ. ನಿಧಾನವಾಗಿ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಅಸ್ತಿತ್ವದ ಅನುಭವ ಬರ್ತದೆ ಮತ್ತು ಜೀವನ ಸಾರ್ಥಕ ಅನ್ನಿಸ್ತದೆ. ಅಂಥ ಒಂದು ನಾನು ಅರ್ಥಾತ್ ಏನು ಅಂದರೆ 5 ಓವಿಗಳನ್ನು ಅಲ್ಲಿಗೆ ಹೇಳಿದ್ದೆ. ಇವತ್ತು ಮೊದಲನೆಯಿಂದ 5 ಓವಿಗಳನ್ನು ಅಲ್ಲಿಗೆ ಹೇಳ್ತೀನಿ. ಆಮೇಲೆ ಮೊದಲನೇ ಓವಿ ಅರ್ಥವನ್ನು ನಾನು ಹೇಳ್ತೀನಿ. ಆದ್ದರಿಂದ ನಾವೆಲ್ಲರೂ ಮುಖ್ಯವಾಗಿ ಏನು ಅಂದರೆ ಮರಾಠಿಯಲ್ಲಿ ಮತ್ತು ಕನ್ನಡದಲ್ಲಿ 5 ಓವಿಗಳನ್ನು ಹೇಳೋಣ. ಅದಾದ ಮೇಲೆ ಒಂದೆರಡು ಓವಿಗಳ ಅರ್ಥ ಹೇಳ್ತೀನಿ. ಶ್ರೀರಾಮ ಸಮರ್ಥ ಅನ್ಬೇಕೆಲ್ಲರೂ. ಮಾಗ ನಿರೋಪಿಲೆ ಕೀರ್ತನ जे सकळास करी पावन आता ऐका विष्णू स्मरण तीसरी भक्ती ಅಲ್ಲಿ तीसरी भक्ती ಶ್ರೀರಾಮ್ ಅಂತ ಹಿಂದೆ ಹೇಳಿದೆವು. ಕೀರ್ತನ ಎಲ್ಲರನ್ನು ಗೊಳಿಸುವುದು ಪಾವನ. ಈಗ ಕೇಳಿದಿ ವಿಷ್ಣು ಸ್ಮರಣ. ಮೂರನೇ ಭಕ್ತಿ ಸ್ಮರಣ ದೇವಾಚೆ करावे, अखंड नाम जपत जावे, नामस्मरणे पावावे समाधान. ದೇವರ ಸ್ಮರಣೆ ಮಾಡಬೇಕು, ಅಖಂಡ ನಾಮ ಜಪಿಸಬೇಕು, ನಾಮಸ್ಮರಣೆಯಿಂದ ಹೊಂದಬೇಕು ಸಮಾಧಾನ. ನಿತ್ಯ ನೇಮ ಪ್ರಾತಃ ಕಾಳಿ, ಮಾಧ್ಯಾಹ್ನ ಕಾಳಿ, ಸಾಯಂಕಾಳಿ. नामस्मरण सर्वकाली करीत जावे. नित्य नियम प्रातः काल, मध्याह्न काल, सायंकाल. नामस्मरण सर्वकाल ಮಾಡಬೇಕು. ಸುಖ ದುಃಖ ಉದ್ವೇಗ ಚಿಂತಾ ಅಥವಾ ಆನಂದ ರೂಪ ಅಸತ ನಾಮಸ್ಮರಣೆ ವೀಣ ಸರ್ವಥಾ ರಾಹೋಸನೈ. ಸುಖ ದುಃಖ ಉದ್ವೇಗ ಚಿಂತೆಗಳಿರುವಾಗ ಅಥವಾ ಆನಂದದಲ್ಲಿರುವಾಗ ನಾಮಸ್ಮರಣೆಯ ಹೊರತಾಗಿ ಆಗ ಸರ್ವಥಾ ಇರಬಾರದು. ಹರ್ಷಕಾಳಿ ವಿಷಮಕಾಳಿ, ಪರ್ವಕಾಳಿ ಪ್ರಸ್ತಾವಕಾಳಿ, ವಿಶ್ರಾಂತಿಕಾಳಿ ನಿದ್ರಾಕಾಳಿ. ನಾಮಸ್ಮರಣ करावे. ಹರ್ಷಕಾಲ ವಿಷಮಕಾಲ, पर्वकाल संधिकाल, ना विश्रांतिकाल निद्राकाल नामस्मರಣೆ ಮಾಡಬೇಕು. मागा निरोपिले कीर्तन जे सकळास करी पावन आता ऐका विष्णु स्मरण तीसरी भक्ति. ನಿಜವಾಗಿ ಹೇಳಬೇಕು ಅಂದ್ರೆ ನಾವು ಇದನ್ನು ಮರಾಠಿಯಲ್ಲಿ ನಮಗೆ ಅಂದ್ರೆ ಅಲ್ಲಿಗೆ ಬರ್ತಿದ್ರೆ
ಓದಲಿಕ್ಕೆ ಬರ್ತಿದ್ದರೆ ಮರಾಠಿಯಲ್ಲಿಯೂ ಬಾಯ್ಪಾಠ ಮಾಡ್ಕೋಬೇಕು. ಅದೇ ರೀತಿ ಕನ್ನಡದಲ್ಲಿ ಇದನ್ನು ನಾವು ಬಾಯ್ಪಾಠ ಮಾಡಿಕೊಡು, ನಮಗೆ ಬಾಯ್ಪಾಠ ಬರಬೇಕು. ಯಾವಾಗ ರೀ ಸಂದರ್ಭಾನುಸಾರವಾಗಿ ನಮಗೆ ಅವು ಓವಿಗಳು ನಮ್ಮ ತಲೆಯಾಗ ಬರ್ಲಿಕ್ಕೆ ಹತ್ತಾಗ ನಮಗೆ ಅವು ನೆನಪು ಮಾಡಿಕೊಡ್ತಾವೆ. ಯಾವ್ಯಾವ ಸಂದರ್ಭದಲ್ಲಿ ಅರ್ಥಾತ್ ಸಮರ್ಥರು ಯಾವ ರೀತಿಯಾಗಿ ನಾಮದ ಒಂದು ಪ್ರತಿಪಾದನೆ ಮಾಡಿದ್ದಾರೆ ಅನ್ನುವಂಥದ್ದು ನಮಗೇನಾಗ್ತದೆ, ತಲೆಯಾಗ ವಿಚಾರ ಬಂದಾಗ ನಮಗೆ ಆ ಪ್ರಕಾರವಾಗಿ ಅದನ್ನು ಸಾಧನೆ ಮಾಡಲಿಕ್ಕೆ ಶಕ್ಯ ಆಗ್ತದೆ. ಕೆಲವು ಕಡೆಗೆ ನಾಮಸ್ಮರಣೆ ಮಾಡಬೇಕು ಅಂತ ಬರೆದಾರೆ, ಕೆಲವು ಕಡೆಗೆ ನಾಮ ಮರಿಬಾರ್ದು ಅಂತ ಬರೆದಾರೆ. ನಾಮದ ಬಗ್ಗೆ ಆಗ್ರಹ ತೋರಿಸಿ ನಾವು ಮಾಡಬೇಕು ಅಂತ ತಿಳ್ಕೊಂಡು ಬರೆದಾರೆ. ಕೆಲವು ಕಡೆಗೆ ಸಹಜವಾಗಿ ನಾಮಸ್ಮರಣೆ ಮರೆಯುವಲ್ಲೇ ನಾಮ ವಿಸರೋನೈ ನಾಮ ಮರಿಬ್ಯಾಡ್ರಿ ಅಂತ ಬರೆದಾರೆ. ಆಮೇಲೆ ನಾಮಸ್ಮರಣೆ ಮಾಡಬೇಕು, ನಾಮಸ್ಮರಣ ಕರಾವೇ ಅಂತ ಬರೀತಾರೆ. ಅದರೊಳಗೆ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಏನದ ಅಂದ್ರೆ ಒಂದು ವಿಚಾರದ ಅರ್ಥಾತ್ ಸೂಕ್ಷ್ಮವಾಗಿರೋ ಅನುಭವದ ಮತ್ತು ಅದರದೊಂದು ವೈಶಿಷ್ಟ್ಯದ. ಆದ್ದರಿಂದ ನಾವು ಇವನು ಬಾಯ್ಪಾಠ ಮಾಡಿ ಇಟ್ಕೊಂಡಿದ್ವಿ ಅನ್ನೋ ಮನಸ್ಸಿನಾಗ ಯಾವಾಗಲೂ ಬರ್ತಿತ್ತು ಅನ್ನೋ ಇವನು ಅನ್ಕೋತ ಇರಬೇಕು. ಅಂದ್ರೆ ನಮ್ಮ ನಾಮಸ್ಮರಣೆ ಯಾವ್ಯಾವ ರೀತಿಯಾಗಿ ಹೆಂಗೆ ನಮ್ಮ ನಿತ್ಯ ಜೀವನದ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ನಾಮವನ್ನು ನಾವು ಹೆಂಗೆ ತೋಳ್ತಕ್ಕಂಥ ಅಭ್ಯಾಸ ಮಾಡಬೇಕು ಅನ್ನೋದ್ರ ಕಲ್ಪನಾ ಬರ್ತದೆ. ಈಗ ಅವರು ಪ್ರಾರಂಭದಲ್ಲಿ ಹೇಳ್ತಾರೆ ಮಾಗ ನಿರೋಪಿಲೆ ಕೀರ್ತನ. ಇದರ ಹಿಂದಿನ ಸಮಾಸದಲ್ಲಿ ಕೀರ್ತನ ಭಕ್ತಿಯ ಬಗ್ಗೆ ಹೇಳಿದ್ವಿ. ಜೇ ಸಕಲ ಸಕರಿ ಪಾವನ. ಆ ಕೀರ್ತನ ಭಕ್ತಿನೂ ಹಿಂಗದಲ್ಲ, ಎಲ್ಲರನ್ನೂ ಪಾವನಗೊಳಿಸ್ತಕ್ಕಂಥದ್ದು. ಅರ್ಥಾತ್ ನಾವು ನೋಡ್ತೀವಿ ಕೀರ್ತನ ಭಕ್ತಿ ಅಂದರೆ ಎರಡು ಪ್ರಕಾರದಿಂದ, ಈ ಹರಿಕಥೆ ಅನ್ನುವಂಥ ಕೀರ್ತನ ಭಕ್ತಿ, ಅದೇ ರೀತಿಯಾಗಿ ಭಗವಂತನ ಅಭಂಗ ಇತ್ಯಾದಿಗಳನ್ನು ಅರ್ಥಾತ್ ಏನು ಅಂದರೆ ಅಂತಕ್ಕಂಥ ಪದ್ಧತಿ, ನಾಮಸ್ಮರಣೆ, ನಾಮ ಸಂಕೀರ್ತನೆ ಇತ್ಯಾದಿ ಎಲ್ಲ ಕೀರ್ತನ ಭಕ್ತಿಯೊಳಗೆ ಬರ್ತದೆ. ಭಗವಂತನ ಅರ್ಥಾತ್ ಏನು ಅಂದ್ರೆ ನಾಮ, ರೂಪ, ಲೀಲೆ, ಗುಣ, ಐಶ್ವರ್ಯ ಇವುಗಳನ್ನು ನಾವು ಏನು ಮಾಡೋದು ಅಂದ್ರೆ ಅವುಗಳನ್ನು ಅತ್ಯಂತ ಏನು ಅಂದರೆ ಅಂತಃಕರಣಪೂರ್ವಕವಾಗಿ ಅದನ್ನು ಅನೇಕ ಪ್ರಕಾರದಿಂದ ವರ್ಣನೆ ಮಾಡುವುದಕ್ಕೆ ಏನಂತ ಅಂದರೆ ಕೀರ್ತನ ಭಕ್ತಿ. ಭಗವಂತನ ನಾಮದ ಮಹಾತ್ಮ್ಯವನ್ನು ಹೇಳೋದು, ಅವನ ರೂಪದ ಮಹಾತ್ಮ್ಯವನ್ನು ಹೇಳೋದು, ಅವನ ಗುಣಗಳ ಮಹಾತ್ಮ್ಯವನ್ನು ಹೇಳೋದು, ಅದೇ ರೀತಿಯಾಗಿ ಏನು ಅಂದರೆ ಅವನ ಲೀಲೆ ಮಹತ್ವವನ್ನು ಹೇಳೋದು, ಐಶ್ವರ್ಯದ ಮಹತ್ವವನ್ನು ಹೇಳೋದು, ಪರಾಕ್ರಮದ ಮಹತ್ವ ಹೇಳೋದು, ಇದು ಎಲ್ಲ ಕೀರ್ತನದೊಳಗೆ ಬರ್ತದೆ. ಆತಾಯಿಕ ವಿಷ್ಣು ಸ್ಮರಣ ತೀಸರಿ ಭಕ್ತಿ. ಸಮರ್ಥರು ಶ್ರೋತೃಗಳಿಗೆ ಹೇಳ್ತಾ ಇದ್ದಾರೆ ದಾಸಬೋಧ ಹೆಂಗದ ಅಂದರೆ ಗುರು ಶಿಷ್ಯಾಂತ ಸಂವಾದ, ಗುರು ಶಿಷ್ಯರ ಸಂವಾದ ರೂಪದಲ್ಲಿ ಅದ. ಮತ್ತು ಮುಖ್ಯವಾಗಿ ಏನದ, ಯಾವುದೇ ಜ್ಞಾನ ಆಗಲಿ ಸಂವಾದ ರೂಪದಲ್ಲಿ ಇರ್ತದೆ. ನಾವು ನೋಡ್ತೀವಿ ಸಾಮಾನ್ಯವಾಗಿ ಶಿವ ಪಾರ್ವತಿ ಸಂವಾದ, ಅದೇ ರೀತಿಯಾಗಿ ಏನು ಅಂದ್ರೆ ಅರ್ಥಾತ್ ಕಾಕಭೂಷುಂಡಿ ಮತ್ತು ಗರುಡ ಇವ್ರ ಸಂವಾದ, ತುಳಸಿದಾಸರು ಮತ್ತು ಭಕ್ತರು ಇವ್ರ ಸಂವಾದ. ಸಾಮಾನ್ಯವಾಗಿ ಎಲ್ಲ ಅರ್ಥಾತ್ ಆಧ್ಯಾತ್ಮಿಕ ಗ್ರಂಥಗಳಾಗಲಿ ಅಥವಾ ಇದು ಆಗಲಿ ಭಾಗವತ ಸಂವಾದ ರೂಪದಲ್ಲಿದೆ. ಶುಕ ಮಹರ್ಷಿಗಳು ಮತ್ತು ಪರೀಕ್ಷಿತ ರಾಜ ಇವರಿಬ್ಬರದು ಸಂವಾದ ರೂಪದಲ್ಲಿ ಭಾಗವತದ. ಅದೇ ರೀತಿಯಾಗಿ ವೈಶಂಪಾಯನ ಮತ್ತು ಜನಮೇಜಯ ಇವರ ಸಂವಾದ ರೂಪದಲ್ಲಿ ಮಹಾಭಾರತ ಇದೆ. ಒಟ್ಟೇನು ಅಂದರೆ ಜ್ಞಾನ ಅನ್ನುವಂಥದ್ದು ಗುರು ಶಿಷ್ಯ ಭಾವದಲ್ಲಿ ಸಂವಾದ ರೂಪದಲ್ಲಿ ಇರ್ತದೆ. ಆದ್ದರಿಂದ ಹೇಳ್ತಾ ಇದ್ದಾರೆ ಏನು ಅಂದ್ರೆ ಆತಾಯಿಕ ವಿಷ್ಣು ಸ್ಮರಣ ತೀಸರಿ ಭಕ್ತಿ. ಸ್ಮರಣ ದೇವಾಚೆ ಕರಾವೆ ಅಖಂಡ ನಾಮ ಜಪದ ಜಾವೆ. ಆತಾಯಿಕ ವಿಷ್ಣು ಸ್ಮರಣ ಕೇಳಿರಿ ಅಂತ ಹೇಳಬೇಕಾದ್ರೆ ಕೇಳೋರು ಬೇಕಲ್ಲ. ಈ ರೀತಿಯಾಗಿ ಹೇಳೋದು ಕೇಳೋದು ಭಾವದಲ್ಲಿ ಸಂವಾದ. ದಾಸಬೋಧನೂ ಸಂವಾದ ರೂಪದಲ್ಲಿ ಅದು, ರಾಮಾಯಣನೂ ಸಂವಾದ ರೂಪದಲ್ಲಿ ಅದು. ಸ್ಮರಣ ದೇವಾಚೆ ಕರಾವೆ ಅರ್ಥಾತ್ ಒಂದೊಂದು ಶಬ್ದದೊಳಗೂ ಏನಿರ್ತದೆ ಅಂದ್ರೆ ಬಹಳ ಗಂಭೀರವಾಗಿರೋ ಅರ್ಥ ಇರ್ತದೆ, ರಹಸ್ಯ ಇರ್ತದೆ. ನಮಗದು ಅರ್ಥ ಆಗೋದಿಲ್ಲ. ಯಾಕಂದ್ರೆ ನಾವು ಒಂದು ಶಬ್ದನೂ ಅದಕ್ಕೇನೂ ಒಂದು ಅರ್ಥ ಇಲ್ಲದೆ ಇರೋದನ್ನು, ಅದರೊಳಗೆ ಏನಾದರೂ ಮಹತ್ವ ಇಲ್ಲದೆ ಇರೋದನ್ನು ಅವ್ರು ಒಂದು ಶಬ್ದನೂ ಉಚ್ಚಾರ ಮಾಡೋದಿಲ್ಲ ಮತ್ತು ಬರೀಲಿಕ್ಕೆ ಹೋಗಿರೋದಿಲ್ಲ. ಸ್ಮರಣ ದೇವಾಚೆ ಕರಾವೆ, ಭಗವಂತಂದ ಸ್ಮರಣೆ ಮಾಡ್ಕೋತೇ ಇರಬೇಕು. ಪ್ರಪಂಚದ ವಿಷಯಗಳ ಸ್ಮರಣೆ ಮಾಡಬಾರ್ದು, ಮುಖ್ಯವಾಗಿ ನಾವು ಭಗವಂತನ ಸ್ಮರಣೆ ಮಾಡಬೇಕು ಅಂತ. ಅಖಂಡ ನಾಮ ಜಪತಜಾವೆ ಧ್ಯೇಯ ಅಂತ ಇಟ್ಕೋಬೇಕು.
ನನಗೆ ಆಯುಷ್ಯದೊಳಗೆ ಅಖಂಡ ನಾಮಸ್ಮರಣೆ ಮಾಡಬೇಕಾಗಿತ್ತಪ್ಪ. ಶ್ವಾಸೇ ಶ್ವಾಸೇ ರಾಮನಾಮ ಸ್ಮರಾತ್ಮನ್, ಒಂದೊಂದು ಶ್ವಾಸದ ಜೊತೆಗೂ ರಾಮನಾಮ ಉಚ್ಚಾರ ಮಾಡಬೇಕು ಅಂತ. ಒಂದೊಂದು ಶ್ವಾಸೋಚ್ಛ್ವಾಸದ ಜೊತೆಗೂ ನಾಮಸ್ಮರಣೆ. ಶ್ವಾಸೇ ಶ್ವಾಸೇ ದತ್ತನಾಮ ಸ್ಮರಾತ್ಮನ್, ಶ್ವಾಸೇ ಶ್ವಾಸೇ ರಾಮನಾಮ ಸ್ಮರಾತ್ಮನ್. ಒಂದು ಶ್ವಾಸದ ಜೊತೆಗೆ ಒಂದು ನಾಮ ಉಚ್ಚಾರ ಮಾಡಬೇಕು. ಒಂದು ಇಲ್ಲದೇ ಇದ್ರೆ ಟೋಟಲ್ ಆಗಿ ಒಟ್ಟಿನಲ್ಲಿ ಎಷ್ಟು ಶ್ವಾಸವನ್ನು ಅಷ್ಟು ಜಪ ಮಾಡಬೇಕು. ಅಂದ್ರೆ ಒಂದಕ್ಕೊಂದು ಬೀಳುತ್ತೆ ತಾನು. ಅಂದರೆ ಎಷ್ಟು ಶ್ವಾಸೋಚ್ಛ್ವಾಸವು ಅಂದ್ರೆ 21,600 ಶ್ವಾಸೋಚ್ಛ್ವಾಸ ದಿವಸ. ಅದರೊಳಗೆ ಒಂದು ಶ್ವಾಸನೂ ವ್ಯರ್ಥ ಹೋಗಬಾರ್ದು ಅಂತಿದ್ರೆ ಅಷ್ಟು ಜಪ ಮಾಡಿ ನಾವು ಭಗವಂತಗೆ ಸಮರ್ಪಣೆ ಮಾಡಿದ್ವಿ ಅಂದರೆ ಒಂದೊಂದು ಶ್ವಾಸದ ಜೊತೆಗೆ ಒಂದೊಂದು ಮಾಡಿದಂಗೆ. ಒಂದು ತಾಸಿಗೆ 900 ಶ್ವಾಸೋಚ್ಛ್ವಾಸ, 24 ತಾಸಿಗೆ ಎಷ್ಟು ಆಗ್ತದೆ ನೋಡಿ ಲೆಕ್ಕ ಮಾಡಿ. 21,600. ಒಂದು 100 ವರ್ಷಕ್ಕೆ ಎಷ್ಟು ಶ್ವಾಸೋಚ್ಛ್ವಾಸ ಆಗ್ತಾವಂದ್ರೆ 90 ಕೋಟಿ ಶ್ವಾಸೋಚ್ಛ್ವಾಸ ಆಗ್ತವೆ. ಅರ್ಥಾತ್ ಏನು ಅಂದರೆ, ಆದ್ದರಿಂದ ನಾವು ಒಂದೊಂದು ಶ್ವಾಸದ ಜೊತೆಗೆ ಒಂದು ನಾಮ ತಗೋಬೇಕು ಅಂದ್ರೆ ಪ್ರತಿ ದಿವಸ ಕನಿಷ್ಠ 21,600 ನಾವೇನು ಮಾಡಬೇಕು ಅಂದ್ರೆ ಜಪ ಮಾಡಬೇಕು. ಅಖಂಡ ನಾಮ ಜಪದ ಜಾವೇ ನಾಮಸ್ಮರಣೆ, ನಾಮಸ್ಮರಣೆ ಪಾವಾವೇ ಸಮಾಧಾನ. ಇದು ಭಾಳ ಮಹತ್ವಪೂರ್ಣವಾದ ವಿಷಯ. ನಮಗೇನಿರ್ತದೆ ಅಂದರೆ ನಾಮಸ್ಮರಣೆ ಮಾಡ್ತಿರ್ತೀವಿ, ಜಪ ಮಾಡ್ತೀವಿ, 108 ತಲೆ ಒಳಗೆ ತಿಂಚಿ ಅಸ್ವಸ್ಥತೆ ಮನುಷ್ಯನೊಳಗೆ 108 ಏನಕ್ಕೇನಾದರೂ ವಿಚಾರ ಕಾಳಜಿ ಮತ್ತು ಜಪ ಮಾಡ್ತಿರ್ತೀವಿ. ಇದಕ್ಕಿಂತಲೂ ಅದರದ್ದು ಭಾಳ ಜೋರಾಗಿರ್ತದೆ. ಆದರೆ ನಮಗೆ ಅನ್ನಿಸ್ಬೇಕೇನು ಅಂದರೆ ಕನಿಷ್ಠ ಪಕ್ಷ ನಾನು ನಾಮಸ್ಮರಣೆ ಮಾಡುವಾಗಾದರೂ ಯಾಕಾಗುವಲ್ಲಕ ನಾವು ಮನಸ್ಸು ಅಸ್ವಸ್ಥ ಮಾಡ್ಕೊಳ್ಳೋದನ್ನೇ ಜಪಕ್ಕೆ ಕೂತಾಗ ಅಲ್ಲಿ ಹೋಗಿ ಅದು ಮಾಡೋಗು ಅದು ಮಾಡೋಗು ಸಿಟ್ಟಿಗೆ ಹೇಳೋದನ್ನೇ. ಜಪಕ್ಕೆ ಕೂತಾಗ ಸಿಟ್ಟಿಗೆ ಹೇಳೋದು, ಜಗಳಾಡೋದು, ಮಾತಾಡೋದು ಇತ್ಯಾದಿಗಳನ್ನು ಮಾಡಲ್ದನೆ ನಾವು ಅರ್ಥಾತ್ ಮನುಷ್ಯನೊಳಗೂ ಅಸ್ವಸ್ಥ ಆಗಲ್ದನೆ ಸಮಾಧಾನದಲ್ಲಿ ಕೂತ್ಕೊಂಡು ಜಪ ಮಾಡಬೇಕು ಅಂತ ಮಹಾರಾಜರ ಶಬ್ದದ ಏನು ಅಂದ್ರೆ ನಾಮಸ್ಮರಣೆಯಲ್ಲಿ ಸಮಾಧಾನವನ್ನು ನಾವು ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಸಮಾಧಾನದಿಂದ ಇರೋದನ್ನು ಅನುಭವಿಸ್ಲಿಕ್ಕೆ ಪ್ರಯತ್ನ. ಜಪ ಮಾಡುವ ಹೊತ್ತಿನ ಮನಸ್ಸು ಶಾಂತ ಆಗಿರಬೇಕು, ಸಮಾಧಾನ ಆಗಿರಬೇಕು. ಸಮಾಧಾನದಲ್ಲಿ ಇದ್ದುಕೊಂಡು ಜಪ ಮಾಡಬೇಕಂತೂ ಮಹಾರಾಜ ಸಮಾಧಾನಾತ್ರಹು ನಾಮಸ್ಮರಣ ಕರಾವೆ. ಜಪ ಮಾಡುವ ಮುಂದೆ ಸಮಾಧಾನದೇ ಇರಲಿಕ್ಕೆ ಅಭ್ಯಾಸ ಮಾಡಬೇಕು ಅಂತ. ಅದು ಯಾವಾಗ ಶಕ್ಯದ ಅಂದರೆ ನಾವು ಜಪ ಮಾಡುವಾಗ ಪ್ರಪಂಚದ ವಿಚಾರಗಳಿಗೆ ಮಹತ್ವ ಕೊಡದೇ ಇದ್ದರೆ, ಈ ಮನೆಯೊಳಗೆ ಏನೇನೋ ಸ್ವಲ್ಪ ಅಲ್ಲಿ ಹುಡುಗರು ಪಡುಗರು ದಂಧೆ ಹಾಕ್ತಿರ್ತಾವೆ, ಮಾಡ್ತಿರ್ತವೆ, ಜಪ ಮಾಡ್ಕೋತ ಕೂತಿರ್ತೀವಿ. ನಮ್ಮ ಲಕ್ಷ್ಯ ಎಲ್ಲ ಹುಡುಗರ ಕಡೆಗೆ ಇರ್ತದೆ. ಆವಾಗ ನಾವು ಹುಡುಗರಿಗೆ ಬೈಯೋದು ಅಥವಾ ಜಬರಿಸೋದು ಹೀಗೆಲ್ಲ ಮಾಡ್ತಿರ್ತೀವಿ. ಆದರೆ ನಮಗೇನು ಅನ್ನಿಸ್ಬೇಕು ಅಂದರೆ ನಾವು ಈಗ ಜಪ ಮಾಡುವಾಗ ಅಗದಿ ಶಾಂತವಾಗಿ ಸಮಾಧಾನದಿಂದ ಆನಂದದಲ್ಲಿ ಕೂತ್ಕೊಂಡು ಜಪ ಮಾಡಬೇಕು. ಅದಕ್ಕೆ ಅವ್ರು ಏನಂತಾರಂದ್ರೆ ನಾಮಸ್ಮರಣೆ ಪಾವಾವೇ ಸಮಾಧಾನ. ನಾಮಸ್ಮರಣೆಯಿಂದ ಇದೇ ನಾನು ಹೇಳಿದೆ ನಮಗೇನೋ ಸೇರೋ ಪದಾರ್ಥದನೋ ಮಹಾರಾಜರು ಹೇಳಿದರು, ಒಂದು ತಾಸು ಜಪ ಮಾಡಿ ಎದ್ರೆ ಹೆಂಗೆ ಅನ್ನಿಸ್ಬೇಕು ಅಂದ್ರೆ ವಾಹ್ ಇವತ್ತು ಮಸ್ತ್ ಜಪ ಆಯ್ತು ನೋಡ್ರಿ, ಮನಸ್ಸಿಗೆ ಸಮಾಧಾನ ಆಯ್ತು ನೋಡ್ರಿ ಅನಿಸೋ ಹಂಗೆ ನಮ್ಮ ಜಪ ಆಗಬೇಕು. ನಿತ್ಯ ನೇಮ ಪ್ರಾತಃ ಕಾಳಿ ಮಾಧ್ಯಾಹ್ನ ಕಾಳಿ ಸಾಯಂಕಾಳಿ ನಾಮಸ್ಮರಣ ಸರ್ವಕಾಳಿ ಕರೀತದಾವೆ. ಸಮರ್ಥರು ಆಗಿನ ಕಾಲದಲ್ಲಿ ಅರ್ಥಾತ್ ನಮ್ಮ ಭಾರತೀಯ ವೈದಿಕ ಸನಾತನ ಸಂಸ್ಕೃತಿಗೆ ಅತ್ಯಂತ ಮಹತ್ವ ಕೊಡ್ತಾಯಿದ್ರು. ಧರ್ಮಕ್ಕೆ ಅತ್ಯಂತ ಮಹತ್ವ ಕೊಡ್ತಾಯಿದ್ರು. ಸಮರ್ಥರು ಎಲ್ಲ ವರ್ಣ ಮತ್ತು ಎಲ್ಲ ಆಶ್ರಮದವ್ರನ್ನ ಕೂಡಿಸ್ಕೊಂಡು ಒಂದೇ ಶಬ್ದದಾಗ ಹೇಳ್ಯಾರ. ಏನು ಹೇಳ್ಯಾರಂದ್ರೆ ನಿತ್ಯ ನೇಮ ಪ್ರಾತಃ ಕಾಳಿ. ಕೆಲವರು ಬೆಳಿಗ್ಗೆ ಎದ್ದು ಒಬ್ಬೊಬ್ಬರು ಒಂದೊಂದು ಏನಾದರೂ ಮಾಡ್ತಿರ್ತಾರೆ. ಎಲ್ಲರೂ ಏನು ಅಂದ್ರೆ ಮುಂಜಾನೆ ಎದ್ದ ಕೂಡಲೇ ಸ್ನಾನ ಸಂಧ್ಯಾನ ಅಂತ ಹಿಂಗೇನು ಆಗ್ರಹ ಅರ್ಥಾತ್ ಇದರ ಅರ್ಥ ಅಂತ ಅಷ್ಟರ ಪೂರ್ತಕ್ಕೆ ಅವ್ರು ಹೇಳಿಲ್ಲ. ಕೆಲವರು ಮುಂಜಾನೆ ಎದ್ದ ಕೂಡಲೇ ಏನು ಮಾಡ್ತಾರೆ, ಸುಮ್ಮನೆ ಜಪ ಮಾಡ್ಕೋತ ಕೂಡ್ತಾರೆ, ಧ್ಯಾನ ಮಾಡ್ಕೋತ ಕೂಡ್ತಾರೆ, ಅಥವಾ ಯೋಗಾಭ್ಯಾಸ ಮಾಡ್ತಾರೆ. ಏನೋ ಒಂದು ಭಗವಂತನ ಕುರಿತು ಏನೋ ಮಾಡ್ತಿದ್ರು ಅದನ್ನು ಮಾಡಲಿಕ್ಕೆ ಅಡ್ಡಿ ಇಲ್ಲ, ಅದನ್ನು ಬಿಡಬಾರ್ದು. ನಿತ್ಯ ನೇಮ ಪ್ರಾತಃ ಕಾಳಿ. ನೀವು ಬೆಳಿಗ್ಗೆ ಮಾಡ್ತಕ್ಕಂಥದ್ದು ಏನಾದರೂ ನಿಮ್ಮ ನಿತ್ಯ ನೇಮ ಇದ್ದರೆ ಅದನ್ನು ನೀವು ಮಾಡಬೇಕು. ಮಾಧ್ಯಾಹ್ನ ಕಾಳಿ ಸಾಯಂಕಾಳಿ ಮಹಾರಾಜರು ಹೇಳ್ತಿದ್ರು. ಕೆಲವ್ರಿಗೆ ಏನು ಅನ್ನಿಸ್ತಾವ ಅಂದ್ರೆ ನಾವು ಸ್ನಾನ ಮಾಡಿ ಜಪಕ್ಕೆ ಕೂಡ್ತೀವಿ ರೀ ಅಂತಿರ್ತಾರೆ. ಇಂಥಲ್ಲ ಆಶ್ರಮದಲ್ಲಿ ಅದು ಎಲ್ಲ ಬಂದಾಗ ಏನಿರ್ತಾರೆ, ಬಚ್ಚಲ ಮನೆ ಖಾಲಿ ಇರೋಂಗಿಲ್ಲ, ಮಂದಿ ಭಾಳ ಇರ್ತಾರೆ ಉತ್ಸವದಾಗ. ಅದು
ಅಂಥ ಟೈಮ್ ನಾವು ಸ್ನಾನ ಮಾಡೇ ನಾವು ಜಪಕ್ಕೆ ಕೂಡಬೇಕು ಅಂತಂದರೆ ತಾಸುಗಟ್ಟಲೆ ಅಲ್ಲಿ ಬರ್ತದ ಹತ್ತು ಕಾಯಿ. ಅರ್ಥಾತ್ ಏನು ಅಂದ್ರೆ ಸ್ನಾನಕ್ಕಾಗಿ ನಾವು ಹರ್ಕತ್ ಹಾಕ್ಕೊಂಡು ಕೂಡಬಾರ್ದು, ಸ್ನಾನಕ್ಕಾಗಿ ತಡ್ಕೊಂಡು ಕೂಡಬಾರ್ದು. ಮಹಾರಾಜ್ ಹೇಳ್ತಿದ್ರು ಸ್ನಾನ ಬೇಕಾದ್ರೆ ಆಮೇಲೆ ಮಾಡಿದ್ರು ನಡೀತದೆ, ಬೆಳಗ್ಗೆ ಎದ್ದು ಕೂಡಲೇ ನಾವು ನಾಮಸ್ಮರಣೆ ಮಾಡಬೇಕು. ಇಲ್ಲರಿ ನಾವು ಸ್ನಾನ ಆಗಲ್ದ ಜಪಕ್ಕೆ ಕೂಡಂಗಿಲ್ಲ ಅಥವಾ ಸ್ನಾನ ಮಾಡೇ ಜಪಕ್ಕೆ ಕೂಡ್ತೀವಿ ಅಂದರೆ ಎಲ್ಲ ಕಡೆಗೂ ನಮಗೆ ಸ್ನಾನದ ಅನುಕೂಲತೆ ಇರ್ತದೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬರಂಗಿಲ್ಲ. ಕೆಲವು ಕಡೆಗೆ ಏನಾಗ್ತದೆ ಅಂದ್ರೆ ದೂರ ಎಲ್ಲೆಲ್ಲಿ ನದಿಗೆ ಸ್ನಾನಕ್ಕೆ ಹೋಗ್ಬೇಕಾಗಿ ಬರ್ತದೆ, ಮತ್ತೆಲ್ಲೋ ಸ್ನಾನಕ್ಕೆ ಹೋಗ್ಬೇಕಾಗಿ ಬರ್ತದೆ. ಅಂಥ ಟೈಮ್ನಾಗ ನಾವು ಮುಂಜಾನೆ ಹೋಗಿ ಸ್ನಾನ ಮಾಡ್ಕೊಂಬಂದ ಆಮೇಲೆ ನಾವು ಕೂಡ್ತೀವಿ ಅನ್ನೋಕ್ಕಿಂತಲೂ ಎದ್ದು ಕೂಡಲೇ ಭಾಳ ಅದು ಒಂದು ಮಾರಿ ತೊಳ್ಕೋಬೇಕು, ಹಾಸಿಗೆ ಮೇಲೆ ಕೂತ್ಕೊಂಡು ಒಂದು ತಾಸು ಜಪ ಮಾಡಿ ಎದ್ದು ಬಿಡಬೇಕು. ನಿತ್ಯ ನೇಮ ಪ್ರಾತಃ ಕಾಳಿ ನಾಮಸ್ಮರಣ ಸರ್ವ ನಮ್ಮದೇನು ಬೆಳಗಿಂದದ ಮಧ್ಯಾಹ್ನ ಕಾಳಿ ಸಾಯಂಕಾಲಿ ಅವನ್ನೆಲ್ಲ ಮಾಡ್ಕೋತ ನಾಮಸ್ಮರಣ ಸರ್ವಕಾಳಿ ಕರೀತದಾವೇ. ಅವೆಲ್ಲ ಬೆಳಗ್ಗೆ ಮಾಡೋದು, ಮಧ್ಯಾಹ್ನ ಮಾಡೋದು, ಸಾಯಂಕಾಲ ಮಾಡೋದು, ಹಿಂಗೆ ಪ್ರತ್ಯೇಕವಾಗಿ ಇರ್ತಾವೆ. ನಾವು ಮಧ್ಯಾಹ್ನ ಪೂಜೆ ಸಾಯಂಕಾಲ ಮಾಡೋದು, ಸಾಯಂಕಾಲ ಪೂಜೆ ಪಂಚೋಪಚಾರ ಪೂಜೆ ಮಾಡ್ತೀವಿ ಅಂತ ಮಧ್ಯಾಹ್ನ ಮಾಡಿದ್ರೆ ಅದು ಸರಿ ಆಗೋದಿಲ್ಲ. ಪಂಚೋಪಚಾರ ಪೂಜೆ ಮಾಡಿ ಮಹಾ ನೈವೇದ್ಯ ಮಾಡಿಬಿಡ್ತೀವಿ ರೀ. ಮಧ್ಯಾಹ್ನ ಸಂಜೆ ಮುಂದೆ ಸಮಯ ಇದ್ದಾಗ ನಾವು ಬೆಳಗಿನ ಪೂಜೆ ಷೋಡಶೋಪಚಾರ ಪೂಜೆ ರುದ್ರಾಭಿಷೇಕ ಅದು ಸಂಜೆನಾಗ ಮಾಡ್ಕೋತೀವಿ ಅಂದ್ರೆ ಆಗೋದಿಲ್ಲ. ಮಧ್ಯಾಹ್ನ ಬೆಳಗ್ಗೆ ರಾತ್ರಿ ಮಾಡ್ಕೋತಾ ಇದ್ರೂ ನಾಮಸ್ಮರಣ ಸರ್ವಕಾಳಿ ಕರೀತದಾವೇ. ನಾಮಸ್ಮರಣಕ್ಕೆ ಅಂಥದ್ದು ಯಾವುದೂ ಬಂಧನ ಇಲ್ಲ, ಮಡಿ ಮೈಲಿಗೆ ಬಂಧನ ಇಲ್ಲ, ಸ್ನಾನ ಆಗಬೇಕು ಬಿಡಬೇಕು ಅನ್ನೋ ಬಂಧನ ಇಲ್ಲ. ಅದೇ ರೀತಿಯಾಗಿ ಏನು ಅಂದರೆ ಇಲ್ಲೇ ಅಲ್ಲೇ ಕೂಡೋದ್ರ ಬಂಧನ ಇಲ್ಲ. ಅದೇ ರೀತಿಯಾಗಿ ಯಾವುದೇ ವಸ್ತ್ರ ಆಭೂಷಣಗಳ ಬಂಧನ ಇಲ್ಲ. ಆದ್ದರಿಂದ ನಾಮಸ್ಮರಣೆ ಒಂದೇ ಎಂಥ ಸಾಧನೆ ಇದೆ ಅಂದರೆ ಅದಕ್ಕೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಬಂಧನ ಇಲ್ಲ, ನಿರ್ಬಂಧನೆ ಇಲ್ಲ ಅಂತ. ಆದ್ದರಿಂದ ಸಮರ್ಥರೇನು ಸರ್ವಕಾಳಿ ಅನ್ನೋದ್ರೊಳಗೆ ಭಾಳ ಮರ್ಮದು. ಈಗ ನಾವು ಶೌಚಕ್ಕೆ ಕೂತಿರ್ತೀವಿ, ಅದು ಸರ್ವಕಾಲದಾಗ ಬರ್ತದೋ ಇಲ್ಲೋ ಅಂತ. ಬಾತ್ರೂಮ್ಗೆ ಹೋಗಿರ್ತೀವಿ, ಅದು ಸರ್ವಕಾಲದಲ್ಲಿ ಬರ್ತದೋ ಇಲ್ಲೋ. ಅದು ಅರ್ಥಾತ್ ಅದಷ್ಟು ಬಿಟ್ಟು ಕಾಲ ಹೇಳಬೇಕಾಗ್ತದೆ. ಆಮೇಲೆ ಹಾಗೇನಿಲ್ಲ. ಸರ್ವಕಾಳಿ ಅಂದರೆ ಪ್ರತಿಯೊಂದು ಕ್ಷಣಕ್ಕೂ ನಾವು ಏನು ಮಾಡಬೇಕು ಅಂದರೆ ನಾಮಸ್ಮರಣೆ ಮಾಡಬೇಕು. ಒಂದು ದಿವಸ ಪುಣೆಯಲ್ಲಿ ಯಾರೋ ಒಬ್ಬರು ಪಂಡಿತರು ತುಕಾರಾಮ್ ಮಹಾರಾಜರ ಬಗ್ಗೆ ಬಹಳ ಅವ್ರಿಗೆ ತುಕಾರಾಮ್ ಮಹಾರಾಜರ ವಿಚಾರ ಸೇರ್ತಿದ್ದಿಲ್ಲ. ಅವ್ರ ಮೇಲೆ ಅವ್ರಿಗೇನಿತ್ತು ಅಂದ್ರೆ ಸಿಟ್ಟಿತ್ತು, ಬೇಜಾರಿತ್ತು, ಪಾಖಂಡಿ ಇದ್ದಾನ ಅಂತ ಅನ್ನಿಸ್ತಿತ್ತು. ಒಂದು ಸಲ ಅವ್ರನ್ನ ಪರೀಕ್ಷೆ ಮಾಡಬೇಕು, ಭೇಟಿ ಆಗಬೇಕು, ನೋಡಬೇಕು ಏನಿದ್ದಾರೆ ಅಂತ ತಿಳ್ಕೊಂಡು ದೇಹಕ್ಕೆ ಹೋದರು. ಆ ದೇಹಕ್ಕೆ ಹೋದಾಗ ತುಕಾರಾಮ್ ಮಹಾರಾಜರು ಶೌಚಕ್ಕೆ ಹೋಗಿ ಬರ್ಲಿಕ್ಕೆ ಹತ್ತಿದ್ರು, ತಮ್ಗೆ ಹಿಡ್ಕೊಂಡು ಬರ್ಲಿಕ್ಕೆ ಹತ್ತಿದ್ರು. ಆವಾಗ ಇವರು ಪಂಡಿತರು ಯಾರನ್ನೋ ಕೇಳಿದ್ರು ಅವರು, ತುಕಾರಾಮ್ ಅಂದ್ರೆ ಎಲ್ಲಿರ್ತಾರೆ ರೀ ಅವರು? ಅಲ್ಲಿ ಬರ್ಲಿಕ್ಕೆ ಹತ್ತಾರೆ ನೋಡ್ರಿ ಅವರ ತುಕಾರಾಮ್. ನೋಡಿದ್ರು, ಎಲ್ಲಿಗೆ ಹೋಗಿದ್ದರೆ? ಶೌಚಕ್ಕೆ ಹೋಗಿದ್ದೆ. ಏನು ಮೂರ್ಖಿದ್ದೀಪ ನೀನು? ಅಲ್ಲೋ ಶೌಚಕ್ಕೆ ಹೋದಾಗ ನಾಮಸ್ಮರಣೆ ಮಾಡಲಿಕ್ಕೆ ಹತ್ತಿರ. ಭಗವಂತನ ನಾಮ ಎಷ್ಟು ಪವಿತ್ರವಾದದ್ದು, ಶ್ರೇಷ್ಠವಾದದ್ದು. ಹಾಗೆಲ್ಲ ಶೌಚಕ್ಕೆ ಹೋದಾಗ ಅದೆಲ್ಲ ಹಂಗಂದ್ರೆ ಅದೇನದು, ಅದಕ್ಕೇನಾದ್ರು ಕಿಮ್ಮತ್ತದ ಇಲ್ಲ, ಹಿಂಗೆ ಅಂತದು. ಅವ್ರನ್ನ ನಾನರಿ ಏನು ಮಾಡಲಿ? ವಾಚಾಧಾಲಿ ಅನಾವರ. ನನ್ನ ವಾಣಿ ಏನದನೋ ಅನಿಯಂತ್ರಿತ ಆಗಿಬಿಟ್ಟದು, ನನಗೆ ತಡ್ಕೊಳ್ಳಿಕ್ಕೆ ಶಕ್ಕಿಲ್ಲ. ನಾಮಸ್ಮರಣೆ ಮಾಡದೆ ನನಗೆ ಇರಲಿಕ್ಕೇ ಆಗಂಗಿಲ್ಲ. ಅದು ಹೆಂಗೆ ಆಗಂಗಿಲ್ಲ ನೋಡ್ತೀನಿ ಅಂತಕೊಂಡು ನಾವು ಪಂಡಿತ ಏನು ಮಾಡಿದೆ, ಗಟ್ಟೆ ಬಾಯ್ತಿಗೆ ತೆಗೆದು ಕೂಡ ನಾಲ್ಗೆ ಗಟ್ಟೆ ಹಿಡಿದು ಕೂಡ ಒಳಗಿಂದ ಕೇಳಿಸ್ಬಿಟ್ಟು ಅರ್ಥ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಒಳಗಿಂದ ಬರಲಿ. ಪಂಡಿತ್ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಅರ್ಥಾತ್ ಏನು ಅಂದರೆ ಸರ್ವಕಾಳಿ ಯಾವಾಗಲೂ. ನಾ ಅಗದಿ ಇದರಲ್ಲೇ ಹೇಳಬೇಕು, ಸಮರ್ಥರ ಬರ್ದಾರ ಏನು ಅಂದರೆ ಶೌಚಕ್ಕೆ ಕೂತಾಗೂ ನಾಮಸ್ಮರಣೆ ಮಾಡಬೇಕು ಅಂತ ಬರ್ದಾರ, ಸಮರ್ಥರ ಬರ್ದಾರೆ. ಆದ್ದರಿಂದ ಅರ್ಥಾತ್ ಏನು ಅಂದ್ರೆ ಆವಾಗನ ನಾವು ಒಬ್ಬರೇ ಇರ್ತೀವಿ ನೋಡ್ರಿ, ಅದು ಭಾಳ ಉತ್ತಮ ಜಾಗ. ಅದು ಅಗದಿ ಶಾಂತವಾಗಿ ನಾಮಸ್ಮರಣೆ ಮಾಡಲಿಕ್ಕೆ ಭಾಳ ಅಗದಿ ಉತ್ತಮ ಜಾಗ. ಅದು ಅಲ್ಲಿ ಕೂತ್ಕೊಂಡು ಶಾಂತ ನಾಮಸ್ಮರಣೆ ಮಾಡಬೇಕು. ಅದು ನಮ್ಮ ದೇಹದ ಅದು ಏನದ ಅಂತಂದ್ರೆ ದೇಹದ್ದೊಂದು ಚಟುವಟಿಕೆ ಆಗಿರೋದರಿಂದ, ದೇಹ ಸಂಬಂಧಿ ಚಟುವಟಿಕೆ ಆಗಿರೋದರಿಂದ ಅದರೊಳಗೆ ನಾವೇನು ಸಂಕೋಚ ಮಾಡ್ಕೋಬೇಕಾದ ಕಾರಣ ಇಲ್ಲ. ನಮ್ಮ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಒಳಗೆ ಕಾಲಿಡು ಮುಂದೆ ಮನುಷ್ಯನಾಗ ಸಂಕಲ್ಪ ಮಾಡಿಕೊಂಡನ ಒಳಗೆ ಹೋಗಿರ್ತೀನಿ. ಏನು ಅಂದರೆ ತಿರುಗಿ ಹೊರಗೆ ಕಾಲಿಡು ತನಕನೂ ಒಂದು ಸೆಕೆಂಡು ನಾವು ಮರಿಬಾರ್ದು ಅನ್ನೋ ಒಂದು ಭಾವನಾದಿಂದನ ನಾವು ಶೌಚಕ್ಕಾಗಲಿ ಅಥವಾ ಸ್ನಾನಕ್ಕಾಗಲಿ ಅಥವಾ ಲಘುಶಂಕೆಗಾಗಲಿ ಹೋಗಬೇಕಾದ್ರೆ
ಅಷ್ಟು ಸಮಯ ವ್ಯರ್ಥ ಹೋಗಬಾರ್ದು ಅಂತ ತಿಳ್ಕೋಬೇಕು. ಸುಖ ದುಃಖ ಉದ್ವೇಗ ಚಿಂತ ಅಥವಾ ಆನಂದರೂಪ ಅಸತ, ಪ್ರಪಂಚದೊಳಗೆ ಇವೆಲ್ಲ ಬರ್ತಕ್ಕಂಥವುಗಳ ಸುಖ ದುಃಖ ಉದ್ವೇಗ, ಅದೇ ರೀತಿಯಾಗಿ ಚಿಂತ ಅಥವಾ ಆನಂದರೂಪ ಅಸತ, ಅಥವಾ ಆನಂದೊಳಗಿದ್ದೀವಿ, ಪ್ರಪಂಚದೊಳಗೆ ಸುಖ ಆಗ್ಯದ ಅಥವಾ ಸುಖ ಅದ, ಏನೋ ಎಲ್ಲ ಅನುಕೂಲ ಅದ, ಅದರೊಳಗೂ ದುಃಖ ಅನೇಕ ಪ್ರಕಾರದಿಂದ ನಮ್ಮ ಪ್ರಪಂಚದೊಳಗೆ ಅಡಚಣೆ ಅವ, ಆಪತ್ತುಗಳವ, ಮಗ ನಪಾಸಾದ, ಮಗಳಿಗೆ ಎಲ್ಲೂ ಅರ್ಥಾತ್ ಏನು ಅಂದ್ರೆ ಇದು ಆಗವಲ್ತು, ಹೊಂದಿಕೆ ಆಗವಲ್ತು, ಅರ್ಥಾತ್ ಏನು ಅಂದ್ರೆ ಏನಕ್ಕೇನಾದರೂ ದುಡ್ಡಿನ ಹಾನಿ ಆಗ್ಲಿಕ್ಕೆ ಹತ್ಯಾವ, ಮನೆಯೊಳಗೆ ಒಬ್ರಿಗೊಬ್ಬರಿಗೆ ಸ್ವಲ್ಪ ಮನಸ್ತಾಪ ಆಗ್ಲಿಕ್ಕೆ ಹತ್ಯಾವ. ಇಂಥ ಸಮಯದಲ್ಲೂ ನಾವು ನಾಮ ಬಿಡಬಾರ್ದು. ಕೆಲವ್ರು ಹೇಳ್ತಾರೆ, ಏನು ರೀ ನಮ್ಮ ಭಾಳ ತ್ರಾಸಾಗಿತ್ತು ರೀ, ಅವಾಗ ಹೀಗಾಗಿ ನಮಗೇನು ಮಾಡಲಿಕ್ಕಾಗಲಿಲ್ಲ, ಜಪ ಮಾಡಲಿಕ್ಕಾಗಲಿಲ್ಲ, ನಾಮಸ್ಮರಣೆ ಮಾಡಲಿಕ್ಕಾಗಿಲ್ಲ, ಭಾಳ ನಮಗೂ ಜಡ್ಡು ಜಾಪತ್ರೆ ಆಗಿತ್ತು, ಹೀಗಾಗಿ ನಮಗೆ ನಾಮಸ್ಮರಣೆ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ಆವಾಗ ಹೆಚ್ಚಿಗೆ ಮಾಡಬೇಕು. ಅರ್ಥಾತ್ ಏನು ಅಂದರೆ ಜಡ್ಡು ಜಾಪತ್ರೆ ಆದಾಗ ಹೆಚ್ಚಿಗೆ ಮಾಡಬೇಕು, ಕಷ್ಟ ಬಂದಾಗ ಹೆಚ್ಚಿಗೆ ಮಾಡಬೇಕು. ಅದೇ ರೀತಿಯಾಗಿ ಏನು ಅಂದ್ರೆ ಮನೆಯೊಳಗೆ ಏನಾದರೂ ಅನಾನುಕೂಲ ಪ್ರತಿಕೂಲ ಪರಿಸ್ಥಿತಿ ಉಂಟಾದ ಕೂಡ ನಾವು ಬಹಳಷ್ಟು ಜಪ ಮಾಡಬೇಕು. ಅಂದ್ರೆ ಅವಾಗ ಏನಾಗ್ತದೆ, ಎಲ್ಲ ದೃಷ್ಟಿಯಿಂದಲೂ ಮನಸ್ಸಿಗೆ ಸಮಾಧಾನ. ಸುಖ ದುಃಖ ಉದ್ವೇಗ ಚಿಂತ ಅಥವಾ ಆನಂದರೂಪ ಅಸತ, ಇದು ಭಾಳ ಕಠಿಣ ಅದ. ದುಃಖಮೇ ಸುಮಿರನ ಸಬ್ ಕೋಯಿ ಕರೆ, ಸುಖಮೇ ಕರೆ ನ ಕೋಯ್. ಕಬೀರದಾಸರು ಹೇಳ್ತಾರೆ, ದುಃಖದಲ್ಲಿ ಎಲ್ಲರೂ, ಅರ್ಥಾತ್ ಏನು ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ, ಪ್ರಪಂಚದ ದುಃಖ ಬಂದ ಕೂಡಲೇ ಓಡೋಡಿ ಬರ್ತಾರೆ, ಪ್ರಪಂಚದ ದುಃಖ ಬಂದ ಕೂಡಲೇ ಅವಾಗ ಏನು ಜಪ ತಪ ಒಳ್ಳೆ ಜೋರು ನಡೀತಾವೆ. ಸುಖಮೇ ಕರೆ ನ ಕೋಯ್, ಸುಖ ಬಂದಾಗ ಯಾರು ಮಾಡ್ಲಿಕ್ಕೆ ಹೋಗುವುದಲ್ರಿ, ನೆನಪ ಇರೋದಿಲ್ಲ ಅವರು. ಸುಖಮೇ ಸುಮಿರನ ಜೋ ಕರೆ ದುಃಖ ಕಾಹೇ ಕೋ ಹೋಯ್. ಒಂದು ವೇಳೆ ಸುಖದಾಗ ನಾವು ನಾಮಸ್ಮರಣೆ ಮಾಡಿದರೆ ದುಃಖ ಎದಕ್ಕೆ ಬರ್ತದೆ ಅಂತ. ಆದ್ದರಿಂದ ಏನಿರಲಿ ಅಂದ್ರೆ ಅಥವಾ ಆನಂದರೂಪ ಅಸತ, ಇಲ್ಲಿ ಹೇಳ್ಯಾರ ನೋಡ್ರಿ, ನಾಮಸ್ಮರಣೆ ವೀಣ ಸರ್ವಥಾ ರಾಹೋಚನಯೇ. ನಾಮಸ್ಮರಣೆ ಹೊರತಾಗಿ ಸರ್ವಥಾ ಇರಬಾರದು. ಪ್ರಪಂಚದ ಪರಿಸ್ಥಿತಿ ಹೆಂಗರೆ ಯಾಕೆ ಬರ್ಕೋವಲ್ಲ. ಕೆಲವ್ರಿಗೆ ಏನು ಭಾಳ ದುಃಖ ಭಾಳ ನಮೂನೆ ಪ್ರಪಂಚದೊಳಗೆ ಅಡಚಣೆ ದುಃಖ ತಾಪತ್ರಯ, ಅವ್ರಿಗೆ ಆರಾಮಿಲ್ಲ ಇವ್ರಿಗೆ ಆರಾಮಿಲ್ಲ, ಹಂಗಾಗವಲ್ತು ಹಿಂಗಾಗವಲ್ತು, ಹಿಂಗಾಗಿ ನಮಗೆ ನಾಮಸ್ಮರಣೆ ಮಾಡಲಿಕ್ಕೆ ಆಗವಲ್ತು. ಅದು ಇನ್ನಿಷ್ಟು ಹಾಕ್ಕೋತ ಹೋಗ್ತದೆ. ಹಂಗಾದ್ರೆ ನಾವು ಆ ಸಂದರ್ಭದಲ್ಲಿ ನಾಮಸ್ಮರಣೆ ಮಾಡದೇ ಇದ್ದರೆ, ಜಪ ಮಾಡದೇ ಇದ್ದರೆ ಇನ್ನೂ ಹೆಚ್ಚಾಗಿ ಮಾಡಬೇಕು. ಅಂದ್ರೆ ಅದು ಸ್ವಲ್ಪ ಸಣ್ಣಂಗೆ ಕಡಿಮೆ ಹಾಕ್ಕೋತ ಹೋಗ್ತಾ. ಅವಾಗ ಮಾಡದೇ ಇದ್ದರೆ ಇನ್ನೂ ಹೆಚ್ಚಾಗಿ ದುಃಖ ಚಿಂತೆ ಇವ ಶುರುವಾಗ್ತದೆ. ಆದ್ದರಿಂದ ನಾಮಸ್ಮರಣೆ ವೀಣ ಸರ್ವಥಾ ರಾಹೋಚನಯೇ. ನಾಮಸ್ಮರಣೆ ಹೊರತಾಗಿ ಇರಲೇಬಾರದು, ನಾಮಸ್ಮರಣೆ ಹೊರತಾಗಿ ಆಗ ಸರ್ವಥಾ ಇರಬಾರದು ಅಂತೇಳೋದು. ಹರ್ಷಕಾಳಿ ವಿಷಮಕಾಳಿ ಪರ್ವಕಾಳಿ ಪ್ರಸ್ತಾವಕಾಳಿ ವಿಶ್ರಾಂತಿಕಾಳಿ ನಿದ್ರಾಕಾಳಿ ನಾಮಸ್ಮರಣ ಕರಾವೇ. ಹರ್ಷಕಾಲ ವಿಷಮಕಾಲ, ಹರ್ಷಕಾಲದಲ್ಲಿ ಮನೆಯೊಳಗೆ ಏನೋ ಒಂದು ವಿಶೇಷ ಇದು ಅದ, ಎಲ್ಲರೂ ಒಳ್ಳೆ ಹರ್ಷದಲ್ಲಿದ್ದೀವಿ, ಆನಂದದಲ್ಲಿದ್ದೀವಿ. ಆವಾಗ ಖರೆ ಅರ್ಥಾತ್ ಏನು ಅಂದರೆ ತಳಮಳ ಇರ್ತಕ್ಕಂಥವ್ರು, ಸಾಧನೆಯ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು, ಅವರೆಲ್ಲರೂ ಸಂತೋಷದಿಂದ ಕುಣಿದಾಡ್ತಾ ಇದ್ದಾಗ್ಯೂ ಸಹಿತ ನಮಗೆ ಏನು ಅನ್ನಿಸ್ತಿರ್ಬೋದು, ನಾವು ಸುಮ್ಮನೆ ಶಾಂತವಾಗಿ ನಾಮಸ್ಮರಣೆ ಮಾಡಬೇಕು. ಹರ್ಷಕಾಲ ವಿಷಮಕಾಲ ಭಾಳ ಕಠಿಣ ಕಾಲ. ವಿಷಮ ಕಾಲ ಅಂದ್ರೆ ಕಠಿಣ ಕಾಲ ಬಂದಾಗ, ಬಹಳ ತಾಪತ್ರಯ ಬಂದಾಗ. ಪರ್ವಕಾಲ ಅಂದ್ರೆ ಮನೆಯೊಳಗೆ ಏನಾದರೂ ವಿಶೇಷ ಕಾರ್ಯಕ್ರಮ ಇದ್ದಾಗ, ಒಳ್ಳೆ ಹಬ್ಬ ಹುಣ್ಣಿಮೆ ಇಂಥವು ಬಂದಾಗ, ನವರಾತ್ರಿ ಶಿವರಾತ್ರಿ ಇಂಥ ಪರ್ವಕಾಲ ಬಂದಾಗ ಅವಾಗ ಭಾಳಷ್ಟು ನಾಮಸ್ಮರಣೆ ಮಾಡಿ. ನಮ್ಮ ಎಲ್ಲ ನವರಾತ್ರಿ ಶಿವರಾತ್ರಿ ಹಬ್ಬ ಹುಣ್ಣಿಮೆ ಎಲ್ಲಿ ಬಂದು ಕೂತಾವ ಅಂತಂದರೆ ಅಡುಗೆ ಮನೆಗೆ ಬಂದು ಕೂತಾವ. ಅರ್ಥಾತ್ ಏನು ಅಂದರೆ ಇವತ್ತಿದ್ದದ ಏನು ಅಡುಗೆ ಮಾಡಬೇಕು, ಇವತ್ತಾದದ ಏನು ಅಡುಗೆ ಮಾಡಬೇಕು, ಬಾಕಿದು ಹೊರಗೆ ಇಲ್ಲೇ ಇಲ್ಲ. ಹಬ್ಬ ಹುಣ್ಣಿಮೆ ಎಲ್ಲ ಅಡುಗೆ ಮನ್ಯಾಗ ತಿನ್ನೋದ್ರಾಗ ಊಟದಾಗ, ಅದರೊಳಗನೆ ನಮ್ಮ ದೀಪಾವಳಿ ದಸರೆ ಅವು ಇವು ಎಲ್ಲ ಏನವ ಅಂದ್ರೆ ಅಡುಗೆ ಮನ್ಯಾಗ ಬಂದವು. ನವರಾತ್ರಿ 9 ದಿವಸ ರಾತ್ರಿ, ನಾವು 9 ದಿವಸ ರಾತ್ರಿ ಅಂದರೆ ಕನಿಷ್ಠ ದಿನ ಒಂದು 3 ತಾಸು ರಾತ್ರಿ ಜಪಕ್ಕೆ ಕೂಡ್ತೀವಿ ರೀ, ನಾಮಸ್ಮರಣೆ ಮಾಡ್ತೀವಿ ಅಂದ್ರೆ ನಮ್ಮ ನವರಾತ್ರಿ ಎಷ್ಟು ಧನ್ಯ ಆಗ್ತಂದ್ರೆ ಆ ದೇವಿ ನಮಗೆ ವರಾನ ಕೊಟ್ಬಿಡ್ತಾ. ಅಷ್ಟೊಂದು ನಮ್ಮ ನವರಾತ್ರಿ ಸಾರ್ಥಕ ಆಗ್ತದೆ. ಅದೆಲ್ಲ ಬಿಟ್ಟು ಇವತ್ತು ಹೂರ್ಣಕ್ಕೆ ಹಾಕೋದು, ನವರಾತ್ರಿ ಶಿವರಾತ್ರಿ ಅದು ಕಡುಬು ಮಾಡೋಣ, ಹೋಳಿಗೆ ಮಾಡೋಣ, ಎಲ್ಲರದು ಮನೆಯೊಳಗೆ ಅದ ಚರ್ಚೆ, ಅದ ಒಂದು ವಾತಾವರಣ. ಅಲ್ಲಿ ಒಬ್ಬರು ನಾರಾಯಣ ಭಟ್ ಒಡೆಯರ್ ಅಂತಿದ್ದರು, ಗೋಕಾಕಕ್ಕೆ ಇರ್ತಿದ್ರು ಅವರು.
ಅವರು ಬೆಳಗಾವಿಗೆ ಇರ್ತಿದ್ರು. ಅವರು ನವರಾತ್ರಿಗೆ ಇಲ್ಲಿ ಗೋಕಾಕ ಇಲ್ಲಿ ಹೋಗ್ತಿದ್ರು. ಹೋದ್ರು ಅಂದರೆ ಯಾದವಾಡಕ್ಕೆ ಬರ್ತಿದ್ರು. ನವರಾತ್ರಿ ಮುಗಿದ ಕೂಡಲೇ ಯಾದವಾಡಕ್ಕೆ ಬರ್ತಿದ್ರು ಸಹಸ. ನಾವು ಸಣ್ಣವರಿದ್ದಾಗ ಅವ್ರು ಬರ್ತಿದ್ರು. ನಮ್ಮ ಮನೆಗೆ ಬಂದ ಕೂಡಲೇ ನಮ್ಮ ತಾಯಿಗೆ ಹೇಳ್ಬೇಕು, ಅಕ್ಕವ್ವ 10 ದಿವಸ ಆ ಹೂರ್ಣ ತಿಂದು ಸಾಕಾಗ್ಯದ, ಇವತ್ತು ಶಂಖ ಚಕ್ರ ಆಗಿಬಿಡಲಿ ಅಂದರು. ಶಂಖ ಚಕ್ರ ಅಂತ ಗೊತ್ತೇನು ರೀ? ಉಳ್ಳಾಗಡ್ಡಿ ಹಿಂಗೆ ಹೆಚ್ಚಿದ್ರೆ ಶಂಖ, ಹಿಂಗೆ ಹೆಚ್ಚಿದ್ರೆ ಚಕ್ರ. ಅಂದ್ರೆ 10 ದಿವಸ ಬರೀ ಹೂರ್ಣನ ಹೊಡಿದ ಹೂರ್ಣ ಅಂದ್ರೆ ನವರಾತ್ರಿ ಆತು. ಒಳ್ಳೆ ಸಂಪನ್ನ ಆತದ ನವರಾತ್ರಿ ಅಂತ. ಸಂಪಾತನ ಸಂಪನ್ನ ಅಲ್ಲ, ಒಳ್ಳೆ ಸಂಪಾತ. ನಾಗಲ್ದೇನು ಮಾಡ್ತದೆ, ಮಸ್ತ್ ಮಾಡಿ ಹೊಡ್ಕೋತ ದೇವರು ಪೂಜೆ ಪುನಸ್ಕಾರ ಭರ್ಜಿ ಬಂದು ಮಾಡಿ ಹೋಗ್ಬಿಡ್ತಾರೆ, ಮುಗೀತು. ಈ ಮನೆಯ ಮಂದಿಗೂ ದೇವರಿಗೂ ಸಂಬಂಧ ಇರೋಂಗಿಲ್ಲ. ಹರ್ಷಕಾಲ, ವಿಷಮಕಾಲ, ಪರ್ವಕಾಲ, ಸಂಧಿಕಾಲ ಅಂತಂದ್ರೆ ಯಾವುದಾದ್ರೂ ಒಂದು ಏನಾದರೂ ಕಾರ್ಯ ಆಗುವಂಥದ್ದು ಅಥವಾ ಎಲ್ಲಾದರೂ ಹೋಗಬೇಕು ಅನ್ನುವಂಥದ್ದು ಒಂದು ವಿಚಾರದ ನಿರ್ಣಯ ಆಗುವ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ಸಂಧಿಕಾಲ ಅಂದರೆ ಇದು ಆಗ್ತದೆ. ಅರ್ಥಾತ್ ಏನು ಅಂದರೆ ಹಗಲು ಮುಗಿದು ಸಾಯಂಕಾಲ ಪ್ರಾರಂಭ ಆಯ್ತು ಅನ್ನುವಾಗ, ಅದೇ ರೀತಿ ರಾತ್ರಿ ಮುಗಿದು ಹಗಲು ಪ್ರಾರಂಭ ಆಯ್ತು ಅನ್ನುವಾಗ ಆ ಸಂಧಿಕಾಲದಲ್ಲಿ ನಾವೇನು ಮಾಡಬೇಕು ಅಂದರೆ ನಾಮಸ್ಮರಣೆ. ವಿಶ್ರಾಂತಿ ಕಾಲ, ನಿದ್ರಾಕಾಲ. ವಿಶ್ರಾಂತಿ ಬೇರೆ, ನಿದ್ರಾ ಬೇರೆ. ಅರ್ಥಾತ್ ವಿಶ್ರಾಂತಿ ಅಂದರೆ ಸ್ವಲ್ಪ ಹಂಗೆ ಅಡ್ಡಾದೀವ್ರಿ, ಒಂದು ಸ್ವಲ್ಪ ವಿಶ್ರಾಂತಿ ತೊಗೋತೀವಿ ಅಂತಾರೆ. ನಿದ್ರಾ ಅಂದರೆ ರಾತ್ರಿ ನಿದ್ರೆ, ಬಹಳ ಹೊತ್ತು ಮಲ್ಕೊಳ್ಳೋದು ನಿದ್ರಾಕಾಲ. ಈ ಎಲ್ಲ ಸಮಯದಲ್ಲಿ ನಾಮಸ್ಮರಣೆ ಮಾಡಬೇಕು. ನಾವು ಆಗ್ರಹಪೂರ್ವಕವಾಗಿ ಭಗವಂತನ ನಾಮಸ್ಮರಣೆ ಮರಿಬೇಕು ಅನ್ನಲಿಲ್ಲ, ಮಾಡಬೇಕು. ಮರೆಯೋ ಸಂದರ್ಭದಲ್ಲಿ ಮರಿಬೇಕು ಅಂತ ಹೇಳ್ತಾರೆ, ಮಾಡಬೇಕಾದ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಸಮರ್ಥ ರಾಮದಾಸ್ ಸ್ವಾಮಿಗಳು ಯಾವ ದಾಸಬೋಧವನ್ನು ಬರೆದಿದ್ದಾರೋ ಅದನ್ನು ಅಕ್ಷರಶಃ ನಾವು ಈ ಒಂದು ಇನ್ನು ಮುಂದಿನ 2-3 ದಿನಗಳಲ್ಲಿ ಅರ್ಥಾತ್ ನವಮಿವರೆಗೆ ನಾವು ಅದನ್ನು ಸ್ವಲ್ಪ ಚಿಂತನೆ ಮಾಡೋಣ. ಇದರಲ್ಲಿ 25 ಸಮಾಸಗಳಿವೆ. ನಾಳಿನ ದಿವಸ ಇನ್ನೂ 4-5 ಸಮಾಸಗಳನ್ನು ಹೆಚ್ಚಿಗೆ ನಾವು ಚಿಂತನೆ ಮಾಡಿ ಈ ರೀತಿಯಾಗಿ ಇದನ್ನು ನಾವು ಬಾಯ್ಪಾಠ ಮಾಡಿ ನಮ್ಮ ನಿತ್ಯ ಜೀವನದಲ್ಲಿ ಯಾವಾಗ ನಾಮಸ್ಮರಣೆ ಮಾಡಬೇಕಂತ ಹೇಳ್ಯಾರೆ, ಯಾವಾಗ ನಾಮಸ್ಮರಣೆ ಮರಿಬಾರ್ದು ಅಂತ ಹೇಳ್ಯಾರೆ, ಅದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಆ ರೀತಿಯಾಗಿ ನಾವು ನಾಮಸ್ಮರಣೆ ಮಾಡಿ ಸದ್ಗುಣ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ತಿಳ್ಕೊಂಡು ಕಳಕಳಿಯಿಂದ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮಹಾರಾಜ ನಮಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.